ಜರ್ಮನಿಯಲ್ಲಿ ಕನ್ನಡವನ್ನ ಉಳಿಸುವ, ಬೆಳೆಸುವ, ಕಲಿಸುವ ಕೆಲಸ ಮಾಡ್ತೀವಿ. ನನ್ನ ಭಾಷೆ ನನ್ನ ಮಗು ಕಲಿಬೇಕು ಅನ್ನೋದು ಇದ್ದೇ ಇರತ್ತೆ. ಸೊ ಬರೇ ಭಾಷೆ ಒಂದೇ ಅಲ್ಲ, ಇವನ್ ಉಡುಪುಗಳು ಕೂಡ. ನಾವಿವತ್ತು ಏನೇ ಫೋಟೋ ತೆಕ್ಕೋಬಹುದು, ಆದ್ರೆ ನಮ್ಮ ಮಗು ಒಂದ್ ರೇಷ್ಮೆ ಲಂಗ ಹಾಕೊಂಡ ತಕ್ಷಣ ಅಪ್ಪ ಅಮ್ಮನ ಮುಖದಲ್ಲಿ ಖುಷಿನೇ ಬೇರೆ. ಮುಂದಿನ ಅನುಕೂಲ ಆಗ್ಲಿ ಅಂತೆಲ್ಲ ಇಂಗ್ಲಿಷ್ ಮಾಧ್ಯಮಗಳಿಗೆ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಸನ್ನಿವೇಶನ ಹೀಗಿರ್ಬೇಕಾದ್ರೆ ನೀವು ಜರ್ಮನಿಯಲ್ಲಿ ಕನ್ನಡ ಕಲ್ಸಕ್ ಕೊಟ್ರಲ್ಲ, ಯಾಕೆ? ಮಾತೃಭಾಷೆ ಅಂತ ನಾವು ಹೇಳ್ಕೊಡ್ಲಿಲ್ಲ ನಮ್ಮ ಮನೇಲಿ. ಮನೆ ಪೂರ್ತಕ್ಕೆ ಅಜ್ಜ ಅಜ್ಜಿ ಜೊತೆ ಇಲ್ಲಿಗೆ ಬಂದಾಗ ನಮ್ಮವ್ರ ಜೊತೆ ಅವರಿಗೆ ಒಂದು ಸಂಪರ್ಕ ಚೆನ್ನಾಗಿರ್ಲಿ ಅಂತ ಹೇಳಿ ಕನ್ನಡನ ಸಹಜವಾಗಿ ಹೇಳ್ಕೊಡಕ್ ಶುರು ಮಾಡಿದ್ವಿ. ಎಷ್ಟು ದಿನ, ಎಷ್ಟು ವರ್ಷಕ್ಕೊಂದ್ಸಲ ಬರ್ತೀರಾ? 2-3 ವರ್ಷಕ್ಕೊಂದ್ಸಲ ಬರ್ತಿದ್ರೆ ಹೇಗೆ? ಸೊ ಎಷ್ಟು ನೀವು ಮಕ್ಕಳು ಚಿಕ್ಕವರಿದ್ದಾಗ ನೀವು ಭಾರತಕ್ಕೆ ಕರ್ಕೊಂಡ್ ಬರ್ತೀರೋ, ಎಷ್ಟು ನೀವು ಅಜ್ಜ ಅಜ್ಜಿ ಜೊತೆ ಒಡನಾಟ ಮಾಡಿಸ್ತೀರೋ, ಅವ್ರಿಗೆ ಅಷ್ಟು ಬಾಂಧವ್ಯ ಬೆಳೆಯುತ್ತೆ. ಅಲ್ಲಿ ನಮ್ಮ ಮಕ್ಕಳು ಅಲ್ಲಿನ ಕಲ್ಚರ್ ಅವೆಲ್ಲ ಬೇಕು, ನಮ್ದು ಇದು ಬೇಡ ಅನ್ನೋ ಆ ಥರದ್ದೇನಾರ ಸಣ್ಣ ಮಟ್ಟಿಗಿನ ಇದಿರುತ್ತಾ? ಹೇಗೆ? ಯುರೋಪಿನ ಬಹುತೇಕ ರಾಷ್ಟ್ರಗಳಲ್ಲಿ ಸಹಜತೆ ಕಾಪಾಡಕ್ಕೆ ನಿಮ್ಗೆ ಏನು ಕಷ್ಟಪಡಬೇಕಾಗಿಲ್ಲ. ನೀವು ಓದ್ಬೇಕಾದ್ರೆ ನಮ್ಮ ಕರ್ನಾಟಕ ಶಾಲೆಗಳು, ನಮ್ಮ ವಾತಾವರಣ, ನಮ್ಮ ಸಿಲೆಬಸ್ಸು ಲೆಕ್ಕಾಚಾರಕ್ಕೂ ಇವತ್ತಿನ ಜರ್ಮನಿ ಶಾಲೆಯ ಸಿಲೆಬಸ್ ಆ ಲೆಕ್ಕಾಚಾರಕ್ಕೆ ಏನು ವ್ಯತ್ಯಾಸ ಇದೆ? ಏನ್ ಕತೆ? ಅಲ್ಲಿ ಖಾಸಗಿ ಶಾಲೆಗಳೇ ಇಲ್ಲ ಅಂದಾಗ ನಂಗೆ ಆಶ್ಚರ್ಯ ಆಯ್ತು. ನನ್ ಮಗು ಸರ್ಕಾರಿ ಶಾಲೆಗೆ ಸೇರ್ಸದ? ನಂಗೆ ದುಃಖ, ಹೆದರಿಕೆ. ಮಗು 5 ವರ್ಷ 10 ತಿಂಗಳು ಆಗ್ತಿದಂಗೆನೆ ನಿಮ್ ಮನೆಗೆ ಒಂದು ಲೆಟರ್ ಬರುತ್ತೆ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ಯಾ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ದಕ್ಕೆ ಇಲ್ಲಿ ಒಂದು ಶಾಲೆ ಇದೆ, ಅಲ್ಲಿಗೆ ನೀನು ಇಂಥ ದಿವಸ ಸೇರಿಸಬೇಕು ಅನ್ನೋದು ಲೆಟರ್ ಬರುತ್ತೆ. ಜರ್ಮನಿ ಭಾಷೆ ಮಸ್ಟ್ ಕಲಿಬೇಕು. ನಾವು ಕನ್ನಡ ಅಂತ ನೆಗ್ಲೆಕ್ಟ್ ಶುರು ಮಾಡ್ಬಿಡ್ತಾರೆ. ಆಗ್ಲೇ ಕನ್ನಡ ಇಲ್ಲ. ನಾವು ಇಲ್ಲಿ ಹೊರನಾಡಿನಲ್ಲಿ, ಹೊರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಮಕ್ಕಳಿಗೆ ಭಾಷೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ನಲಿಕಲಿ ಮಾದರಿನ ನಿಲ್ಲಿಸ್ತಿದ್ದೀರಾ, ಕನ್ನಡ ಶಾಲೆನ ಮುಚ್ತಾ ಇದ್ದೀರಾ. ಸಮಸ್ಯೆಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸಮಸ್ಯೆಗಳು ಭಾರತದಲ್ಲಿ ಮಾತ್ರ ಅಲ್ಲ, ಜರ್ಮನಿಲೂ ಸಮಸ್ಯೆಗಳಿದೆ. 40% ಟ್ಯಾಕ್ಸ್ ಕಟ್ಟಿದ್ರು ಕೂಡ, ಹೊಟ್ಟೆ ಉರಿದ್ರು ಕೂಡ ಒಂದ್ ಕಡೆ ವ್ಯವಸ್ಥೆ ನೋಡಿ ಖುಷಿ ಆಗುತ್ತೆ. ಬೆಳೆ ಬೆಳೆಯೋರು ಯಾರು ಭೂಮಿ ತಗೋತಿಲ್ಲ, ಬೇಲಿ ಹಾಕೋರು ಭೂಮಿ ತಗೋತಿದ್ದಾರೆ. ನಾವೊಂದು ಆಸ್ತಿ ಮಾಡಿಡ್ಬೇಕು, ಅದೇ ನಮಗೆ ಮೋಕ್ಷಕ್ಕೆ ಒಂದು ಮೆಟ್ಟಿಲು ಅಲ್ವಾ? ಊರ್ ಬಿಟ್ರೆ ಉದಾರ ಆಗ್ತೀವಿ ಅಂತಿದೆ ಒಂದು ಮಾತು. ಅಲ್ಲೇ ನಿಮ್ಮ ಜೀವನ ಚೆನ್ನಾಗಿದೆ, ಇಲ್ಲೇನೂ ಇಲ್ಲ ಅನ್ನೋದು ಸುಳ್ಳು. ಭಾಷೆ ಅಂತಂದ್ರೆ ಭಾವನೆ, ಭಾಷೆ ಅಂತಂದ್ರೆ ಎಲ್ರಿಗೂ ಒಂದು ರೀತಿಯ ಪ್ರೀತಿ. ಯಾಕೆಂದ್ರೆ ಆ ಭಾಷೆಯ ಬದುಕಾಗಿರುತ್ತೆ. ನಮ್ಮ ಎಲ್ಲ ಖುಷಿ, ದುಃಖ, ಸಕ್ಸಸ್ಸು ಎಲ್ಲವನ್ನೂ ಹೇಳೋದು ಆ ಭಾಷೆ. ಆದರೆ ನಮ್ಗೆ ಆ ಭಾಷೆಯ ಬೆಲೆ ಯಾವಾಗ ಇಲ್ಲಿ ಮಾತಾಡ್ದಾಗ ಏನೋ ಒಂದ್ಸಲ, ನಾವು ಕನ್ನಡದವ್ರು ಇಲ್ಲೇ ಮಾತಾಡ್ತಿರ್ತೀವಿ. ಒಂದು ಕಡೆ ಎಲ್ಲಾರ ಶಿವಾಜಿನಗರ ಕಡೆ ಹೋಗ್ಬಿಟ್ಟು ಇಲ್ಲೆಲ್ಲ KR ಮಾರ್ಕೆಟ್ ಒಳಗಡೆ ಹೋದಾಗ ಅಲ್ಲೆಲ್ಲ ಕನ್ನಡ ಅಂತಂದಾಗ ಒಂದು ಸ್ವಲ್ಪ ನಮ್ಮವರು ಅಂತ ಅನ್ಸುತ್ತೆ. ಇನ್ನು ಬೇರೆ ರಾಜ್ಯಕ್ಕೆ ಹೋಗಿ ಕನ್ನಡ ಕೇಳಿದ್ರೆ ನಮ್ಮ ಕರ್ನಾಟಕದವರು ಅನ್ಕೋತೀವಿ. ಬೇರೆ ರಾಜ್ಯಕ್ಕೆ ಹೋಗಿ ಡೆಲ್ಲಿಗೋ, ಹೈದರಾಬಾದೋ, ಚೆನ್ನೈ ಹೋದಾಗ ನಮ್ಮ ಕನ್ನಡದವರ ಅಂತ ಕೇಳ್ತೀವಿ. ಇನ್ನು ಬೇರೆ ದೇಶಕ್ಕೆ ಹೋಗಿ ನಮ್ಮ ಭಾಷೆಯವ್ರು ಸಿಕ್ಬಿಟ್ರೆ ಅಪ್ಪ ಫ್ಯಾಮಿಲಿಗಿಂತ ಹೆಚ್ಚಾಗಿ ನಮ್ಮ ಕನ್ನಡದವರಪ್ಪ ಎಲ್ಲಿ ಊರು, ಯಾವ ಊರು ಅಂತ ಕೇಳ್ತೀವಿ. ಸೊ ಹೀಗೆ ನಾವು ಇದೇ ರೀತಿ ಕೇಳುವಂಥ ಒಬ್ಬ ವ್ಯಕ್ತಿ ಮೊನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿದ್ರು. ಅಚ್ಚ ಕನ್ನಡ ಸ್ವಚ್ಛವಾಗಿ ಮುಚ್ಚು ಮರೆ ಇಲ್ಲದೆ ಎಲ್ಲ ವಿಷಯವನ್ನು ಹೇಳ್ತಾ ಇದ್ರು. ಅದಷ್ಟೇ ಅಲ್ಲ, ಆ ದೇಶದಲ್ಲಿ ಕನ್ನಡ ಶಾಲೆಯನ್ನ ತೆರೆದಿದ್ದಾರೆ, ಕನ್ನಡ ಶಾಲೆಯನ್ನ ನಡೆಸ್ತಿದ್ದಾರೆ. ಅದು ಬಹಳ ಖುಷಿ ವಿಚಾರ. ಹಾಗಾಗಿ ಈ ವ್ಯಕ್ತಿನ ಪರಿಚಯ ಮಾಡಲೇಬೇಕು ನಾನು ಇವತ್ತು ನಿಮಗೆ. ಹೌದು, ರಶ್ಮಿ ನಾಗರಾಜ್ ಅವರು. ನನಗೂ ಭಾಳ ಅವ್ರ ಭಾಷಣ ಕೇಳಿ ಖುಷಿ ಆಯಿತು. ಯಾವಾಗಲೂ ರಾಜಕೀಯ ಸಂದರ್ಶನ ಮಾಡ್ತಿದ್ದೆ, ರಾಜಕಾರಣ ಬಿಟ್ಟು ಇಲ್ಲ, ಕನ್ನಡೀಕರಣ ಮಾಡಬೇಕು, ಕನ್ನಡದ ಬಗ್ಗೆ ಮಾತನಾಡಬೇಕು, ಬದುಕಿನ ಬಗ್ಗೆ ಮಾತನಾಡಬೇಕು ಅನಿಸ್ತು. ಆ ಕೇಳಿದೆ, ಒಂದು ಅವಕಾಶ ಕೊಡಿ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ. ಅಯ್ಯೋ ಯಾಕೆ ಕೊಡಲ್ಲ ಆಗುತ್ತಾ? ಖಂಡಿತವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ರಶ್ಮಿ ನಾಗರಾಜ್ ಅವರು. ಜರ್ಮನಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಜರ್ಮನಿಯಲ್ಲಿ ಜೀವನ ಅಷ್ಟೇ ಅಲ್ಲ, ಕನ್ನಡವನ್ನ ಬೆಳೆಸ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ, ಕನ್ನಡ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಆಯಿತು. ಹಾಗಾಗಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನನಗೆ ಬಹಳ ಖುಷಿಯಾದಂಥ ವಿಷಯ ಅಂದರೆ ಭಾಷೆ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ನಮಗೆ ಬೆಂಗಳೂರಲ್ಲಿ ಎಷ್ಟೋ ಕಡೆ ಕನ್ನಡ ಇಲ್ಲ, ಕನ್ನಡ ಖಾಲಿ ಆಗ್ಬಿಟ್ಟಿದೆ, ಕನ್ನಡ ಮರೆ ಆಗ್ತಿದೆ. ಕನ್ನಡ ಅಂತ ಕೇಳೋಕೆ ಖುಷಿ ಆಗುತ್ತೆ. ಯಾರಿಗೆ ಆ ಖುಷಿ ಆಗುತ್ತೆ ಅಂದರೆ, ಮರಳುಗಾಡಲ್ಲಿ ನೀರು ಸಿಕ್ತಾಗ ಹೇಗೆ ಖುಷಿ ಆಗುತ್ತೋ ಹಾಗೆ ಬೇರೆ ದೇಶದಲ್ಲಿ ನಮ್ಮವ್ರು ಸಿಕ್ತಾಗ, ಬೇರೆ ರಾಜ್ಯದಲ್ಲಿ ನಮ್ಮವ್ರು ಸಿಕ್ಕ ಬಹಳ ಖುಷಿ ಆಗುತ್ತೆ. ಅದರಲ್ಲಿ ಜರ್ಮನಿಯಲ್ಲಿ ಕನ್ನಡವನ್ನ ಉಳಿಸುವ, ಬೆಳೆಸುವ, ಕಲಿಸುವ ಕೆಲಸ ಕಲಿಸ್ತಿದ್ದೀರಿ. ಜರ್ಮನಿಯಲ್ಲಿ ಕನ್ನಡ ಶಾಲೆ ಕೇಳಕ್ಕೆ ಬಹಳ ಖುಷಿ. ಕನ್ನಡ ಕೇಳಕ್ಕೆ ಖುಷಿ ಆಗುತ್ತೆ. ಜರ್ಮನಿಯಲ್ಲಿ ಕನ್ನಡ ಶಾಲೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಯಾರು ನೀವು? ಏನ್ ಸಮಾಚಾರ? ಜರ್ಮನಿಲಿ ಹೋಗಿ ಕನ್ನಡ ಕಲಿಸಿದಿರಿ, ಹೇಗೆ ಇವೆಲ್ಲ ಸಾಧ್ಯ ಆಯ್ತು? ಏನ್ ಕತೆ? ಸೊ ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಶಿವಕುಮಾರ್ ಅವರೇ. ಇದೊಂದು ಅವಕಾಶಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಪರವಾಗಿ ಅಷ್ಟೇ ಅಲ್ಲ, ನಮ್ಮ ಕನ್ನಡ ಶಾಲೆ ತಂಡದವರ ಪರವಾಗಿ ಕೂಡ ಒಂದು ಧನ್ಯವಾದಗಳು. ಸೊ ಇವತ್ತು ಕನ್ನಡ ಶಾಲೆ
ಕೆಲಸ ಮತ್ತೆ ಅದ್ರ ಭಾಷಣ ಕೇಳಿ ನೀವು ನನ್ ಕರೆದಿದ್ದೀರಾ. ಸೊ ಆದಷ್ಟು ಕನ್ನಡ ಶಾಲೆ ಬಗ್ಗೆ ನಾವು ನಡೆಸ್ತಿರೋ ಕೆಲಸದ ಬಗ್ಗೆ ಮಾತಾಡ್ತೀನಿ. ಖಂಡಿತ. ಸೊ ಯಾರು ನೀವು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ರಶ್ಮಿ ನಾಗರಾಜ್ ಅಂತ, ಮೂಲತಃ ಶಿವಮೊಗ್ಗ, ಪಕ್ಕ ಶಿವಮೊಗ್ಗ, ಆಯ್ತಾ, ಮಲೆನಾಡು. ಸೊ ಜರ್ಮನಿಗೆ ಹೋಗಿ, ನನ್ನ ಮನೆಯವ್ರ ಹೆಸರು ಗಿರೀಶ್ ಜಾಯ್ಸ್ ಅಂತ. ಸೊ ಅವರು 99ನೇ ಇಸ್ವಿನಲ್ಲಿ ಹೋಗಿದ್ದು, ಮೆಕ್ಯಾನಿಕಲ್ ಇಂಜಿನಿಯರ್ ಅವರು. ಸೊ ಅವರು ಹೋದ್ಮೇಲೆ ನಾನು ಅವ್ರನ್ನ ಸೇರ್ಕೊಂಡಿದ್ದೆ. ಸೊ ಹೋಗಾಗ್ಲೇ 24 ವರ್ಷ ಆಯ್ತು. ಸೊ ನನಗೆ 2 ಮಕ್ಕಳಿದ್ದಾರೆ, ಒಂದು ಹುಡುಗಿ ಒಂದು ಹುಡುಗ. ಸೊ ಮ್ಯೂನಿಕ್ ನಗರದಲ್ಲಿ ಹೋದಾಗಿಂದನೂ ಇವತ್ತಿನವರೆಗೂ ಮ್ಯೂನಿಕ್ ಅಲ್ಲೇ ಇರೋದು. ಸೊ ಇಟ್ ಇಸ್ ಇನ್ ಸೌತ್ ಜರ್ಮನಿ. ಹಾಗೆ ಸೊ ಅವರು ಶಿವಮೊಗ್ಗದವರೇ. ಸೊ ಮೂಲತಃ ನಾವು ಕನ್ನಡ ಕುಟುಂಬ ಅಷ್ಟೇ. ಇನ್ನು ಕನ್ನಡ ಭಾಷೆ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ, ನಾವು ಮನೆಯಲ್ಲಿ ಸುಖ ದುಃಖ ಎಲ್ಲವೂ ಕನ್ನಡದಲ್ಲೇ ನಡೀತಾ ಇದೆ ಅಷ್ಟೇನೇನು. ಹಾಗಂತ ಇಂಗ್ಲಿಷ್ ನಿಮಗೆ ಎಲ್ಲರೂ ನಾವು ಇಂಗ್ಲಿಷ್ ಕಲ್ತೋರಾದ್ರೂ ಅಲ್ಲಿ ಹೋದ್ಮೇಲೆ ಜರ್ಮನಿನೂ ಕಲೀಲೇಬೇಕು. ಮೊದಲು 1-2 ವರ್ಷ ತಪ್ಪಿಸ್ಕೋಬಹುದು, ಆದ್ರೆ ನೀವು ಅಲ್ಲಿಯ ಜೀವನಕ್ಕೂ ಒಗ್ಗೂಡ್ಬೇಕು. ಬೀಲಕ್ಕೆ ರೋಮನ್ ಇನ್ ರೋಮ್ ಅಂದ್ರೆ ನಿಮಗೆ ಜರ್ಮನ್ ಭಾಷೆ ಬರಲೇಬೇಕು. ಸೊ ಜರ್ಮನ್ ಭಾಷೆನು ಕಲಿತೀವಿ, ಕಲೀಲೇಬೇಕು, ಕಲ್ತಾಗಿದೆ. ಕಲೀಲೇಬೇಕು ಅಂತಿದ್ಯಾ ಅಲ್ಲಿ? ಒಂಥರ ಕಲ್ತ್ರೆ ಒಳ್ಳೇದು. ಅದ್ರಲ್ಲಿ ಈಗೀಗ ಕಲೀಲೇಬೇಕು ಮಾಡಿದ್ದಾರೆ. ಇತ್ತೀಚೆಗೆ ಒಂದು 5-10 ವರ್ಷದಿಂದ ಬರೋರ್ಗೆ ವೀಸಾ ಎಕ್ಸ್ಟೆನ್ಷನ್ ಆಗ್ಬೇಕು ಅಂದ್ರೆ ಅವರು 1 ಲೆವೆಲ್ ಕನ್ನಡ ಇದು ಜರ್ಮನ್ ಕಲ್ತಿರ್ಲೇಬೇಕು. ನಮಗೆ ನಾವು ಹೋದ ಟೈಮಲ್ಲಿ ಅದೇನಿರ್ಲಿಲ್ಲ, ಆಪ್ಷನ್ ಇತ್ತು. ಬಟ್ ನೀವು ಅಲ್ಲಿ ಇದ್ದು ಜೀವನ ಮಾಡಕ್ ಶುರು ಮಾಡಿದ್ಮೇಲೆ ಅಟ್ಲೀಸ್ಟ್ ಏನ್ ತಗೋತಿದ್ಯಾ ಅಂತ ಸರಿಯಾಗಿ ಓದಕ್ಕಾರು ಬರ್ಬೇಕಾ, ಶಾಪ್ ಮಾಡ್ಬೇಕಾದ್ರೆ. ಹಾಗೆ ಸೊ ಜರ್ಮನ್ ಕಲ್ತು, ಇನ್ ಮಕ್ಳು ಹುಟ್ಟಿ ಮಕ್ಳು ಬೆಳ್ದಂಗೆ ಅವಕ್ಕೆ ನೀವು ಜರ್ಮನ್ ಅಲ್ಲಿ ಬೈದ್ರೇನೆ ಅವಕ್ಕೆ ಅರ್ಥ ಆಗೋದು. ಹಿಂಗ್ ಕನ್ನಡದಲ್ಲಿ ಹೇಳಿದ್ರೆ ಹಿಂಗ್ ಹೋಗುತ್ತೆ, ಇಂಗ್ಲಿಷ್ ಹೇಳಿದ್ರೆ ಒಂಚೂರು ಹೋಗ್ಬೋದೇನೋ. ಜರ್ಮನ್ 9 ಅಂದ್ರೇನೆ ಒಂಚೂರು ಅರ್ಥ ಆಗೋದು. ಸೊ ಮಕ್ಳು ಬೆಳ್ದಂಗೂ ನಮ್ಮ ಜರ್ಮನ್ ಪ್ರೊಫಿಷಿಯನ್ಸಿನೂ ಇಂಪ್ರೂವ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ, ನಮ್ಮ ನಡುವೆ ಇತ್ತೀಚೆಗೆಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಟೀಚರ್ಸ್ ಹೇಳ್ಬಿಡ್ತಾರೆ, ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ಸ್ಬೇಕು ನೀವು ಮಕ್ಕಳನ್ನ, ನೀವು ಕನ್ನಡ ಮಾತಾಡೋರು ಅವ್ರು ಇಂಗ್ಲಿಷ್ ಕಲಿಯಲ್ಲ ಅಂತ. ಆ ತರದ ಸನ್ನಿವೇಶ ನಮ್ಮ ಕರ್ನಾಟಕದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಸೊ ಅನಿವಾರ್ಯ, ಜೀವನ ಬೇರೆ, ವೃತ್ತಿ ಬದುಕು ಬೇರೆ, ಮುಂದಿನ ಅನುಕೂಲ ಆಗ್ಲಿ ಅಂತೆಲ್ಲ ಇಂಗ್ಲಿಷ್ ಮಾಧ್ಯಮಗಳಿಗೆ ಸೇರಿಸ್ತಾ ಇದ್ದಾರೆ. ಕರ್ನಾಟಕ ಸನ್ನಿವೇಶನೇ ಹೀಗಿರ್ಬೇಕಾದ್ರೆ ನೀವು ಜರ್ಮನಿಯಲ್ಲಿ ಕನ್ನಡ ಕಲ್ಸೋ ಕೊಟ್ರಲ್ಲ, ಯಾಕೆ ಅಂದ್ರೆ 2 ರೀತಿ ಆಯ್ತು. ಮೊದಲು ನಾವೆಲ್ಲ ಹೋದಾಗ ತುಂಬಾ ಕಮ್ಮಿ, ತುಂಬಾ ವಿರಳವಾದ ಭಾರತೀಯ ಕುಟುಂಬಗಳು ಭಾರತ ಬಂದಿರೋರು. ಸೊ ಹಾಗಾಗಿ ಒಂದು ಡಾರ್ಕ್ ಸ್ಕಿನ್ ಅಂತ ಹೇಳಿದ್ನಲ್ಲ, ಒಂದ್ ಸ್ವಲ್ಪ ನಮ್ಮ ಸ್ಕಿನ್ ಹೇರ್ನವ್ರು ಕಂಡ ತಕ್ಷಣ ನೀವು ಏಷ್ಯನ್ಸಾ ಇಂಡಿಯನ್ಸಾ ಅಂತ ಕೇಳ್ತಿದ್ವಿ ಮೇನ್ ರೋಡ್ ಅಲ್ಲಿ. ಹಾಗಿತ್ತು. ಸೊ ಬೆಳ್ದಂಗೂ ನಮ್ಮ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಯ್ತು. ಆದ್ರೆ ಇಷ್ಟು ಒಂದು ಬಳಗ ಕಟ್ಟುವಷ್ಟಾಗ್ಲಿ, ಶಾಲೆ ಶುರು ಮಾಡೋಷ್ಟಾಗ್ಲಿ ಅಷ್ಟು ಜನ ನಾವು ಇರ್ಲಿಲ್ಲ. ಹಾಗಾಗಿ ನಮ್ಮನೇಲಿ ನಮ್ಮ ಮಗುಗೆ ನಾವು ಮಾತಾಡೋದನ್ನ ಮುಖ್ಯವಾಗಿ ಮಾತೃಭಾಷೆ ಅಂತ ನಾವು ಹೇಳ್ಕೊಡ್ಲಿಲ್ಲ. ನಮ್ಮ ಮನೇಲಿ ಮನೆ ಪೂರ್ತಕ್ಕೆ ಅಜ್ಜ ಅಜ್ಜಿ ಜೊತೆ ಇಲ್ಲಿಗೆ ಬಂದಾಗ ನಮ್ಮವ್ರ ಜೊತೆ ಅವರಿಗೆ ಒಂದು ಸಂಪರ್ಕ ಚೆನ್ನಾಗಿರ್ಲಿ ಅಂತ ಹೇಳಿ ಕನ್ನಡನ ಸಹಜವಾಗಿ ಹೇಳ್ಕೊಡಕ್ ಶುರು ಮಾಡಿದ್ವಿ. ಯಾಕಂದ್ರೆ ನಮಗೆ ವಿತ್ ಟೈಮ್ ನಿಮಗೆ ಅರಿವಾಗ್ತಾ ಹೋಗುತ್ತೆ, ನಮ್ಮ ಮಕ್ಕಳಿಗೆ ಅಲ್ಲಿ ಬೇರೆ ಗಟ್ಟಿಯಾಗಿರ್ಲಿ ಭಾರತದಲ್ಲಿ ಅನ್ನೋದು ಬರುತ್ತೆ. ಅದಕ್ಕೆ ನಿಮಗೆ ಭಾಷೆ ಒಂದು ಟೂಲ್ ಅಲ್ವಾ? ಹಾಗೆ ಸುಮ್ನೆ ಇಲ್ಲಿ ಬಂದು ಇಂಗ್ಲಿಷ್ ಮಾತಾಡ್ತಾ ಕೂತ್ರೆ ಮಾತಾಡ್ಬೋದು, ಬಟ್ ನೀನು ಇಲ್ಲಿ ಮಿಂದಬೇಕು ಅಂತಂದ್ರೆ, ನಿನ್ನ ಬೇರೆ ಗಟ್ಟಿ ಆಗ್ಬೇಕು ಅಂದ್ರೆ ಭಾಷೆನೂ ಒಂದು ಅಸ್ತ್ರ. ಹಾಗಾಗಿ ಭಾಷೆ ಅವಳಿಗೆ ನನ್ನ ದೊಡ್ಡ ಮಗಳಿಗೆ ಹೇಳ್ಕೊಡ್ತಾ ಹೋದೆ. ಹಾಗೆ ತದನಂತರ ನಮ್ಮಲ್ಲಿ ಬಳಗಗಳು ಶುರುವಾಯ್ತು, ಎಲ್ಲ ಶುರುವಾಯ್ತು. ಎಲ್ಲಾ ತರಹದ ಆಕ್ಟಿವಿಟಿ, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹಳಷ್ಟು ಕೆಲಸಗಳು ಆಗ್ತಾ ಇದೆ. ನಮ್ಮ ಮ್ಯೂನಿಕ್ ನಲ್ಲಿ ಶುರುವಾದಂತಹ ಕನ್ನಡ ಬಳಗ ಮೊದಲನೇ ಕನ್ನಡ ಬಳಗ ಇಸ್ವಿ 2011ರಲ್ಲಿ ಇಡೀ ಜರ್ಮನಿಯಲ್ಲಿ ಶುರುವಾಗಿದ್ದು. ಸೊ ಕನ್ನಡ ಬಳಗದಲ್ಲಿ ತುಂಬಾನೇ ಕೆಲಸಗಳಾಗಿದೆ. ಅದ್ ಯಾಕೋ ಕನ್ನಡ ಕಲಿಕೆ ಒಂದು ನಮ್ಮ ಮ್ಯೂನಿಕ್ ಅಲ್ಲಿ ಶುರುವಾಗಿರ್ಲಿಲ್ಲ. ಅದು 2022ರಲ್ಲಿ ಕೊರೋನಾ ಸಂದರ್ಭದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅನ್ನಿಸ್ತು. ಇಷ್ಟೊಂದು ಆಗ್ತಿದೆ ಇಲ್ಲಿ. ನಿಮ್ಮ ಉತ್ತರ ಕರ್ನಾಟಕ ನೆರೆನಲ್ಲಿ ಆದಾಗ ಒಂದು ಡೊನೇಷನ್, ಚಾರಿಟಿ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲಾ ತರ ಇದೆ. ಮಕ್ಕಳಿಗೊಂದು ಕನ್ನಡ ಕಲಿಸ್ಬೇಕಲ್ಲ. ಬೇರೆಯವರೆಲ್ಲ ಶುರು ಮಾಡಿದ್ರು ಅಷ್ಟೊತ್ತಿಗೆ. ಬರ್ಲಿನಲ್ಲಿ, ಹ್ಯಾಂಬರ್ಗ್ ಅಲ್ಲಿ ನಮ್ಮ ಸ್ನೇಹಿತರೇನೆ ಮಾಡಿದ್ರು. ಅವಾಗ ಒಂದು ಬಂತು ಮನಸ್ಸಿಗೆ, ಓಕೆ ಶುರು ಮಾಡೋಣ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆನ್ಲೈನ್ ಜೀವನ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿತ್ತು. ನಿಮ್ಮ ಕೊರೋನಾ ಟೈಮಲ್ಲಿ ಎಲ್ಲ ಊಟ ತಿಂಡಿ ಒಂದು ಆನ್ಲೈನ್ ಮಾಡಲ್ಲ ನೋಡಿ, ಇನ್ನೆಲ್ಲ ಆನ್ಲೈನ್ ಆಗಿತ್ತು. ಅವಾಗ ಒಂದ್ ಅನ್ಕೊಂಡ್ವಿ, ಶಾಲೆ ಕೆಲಸ ಶುರು ಮಾಡೋಣ, ಕಲಿಕೆ ಕಾರ್ಯಕ್ರಮ, ಆದ್ರೆ ಆನ್ಲೈನ್ ಅಲ್ಲ, ಪ್ರಸ್ತುತ ಶಾಲೆನೇ ಇರಬೇಕು, ಉಪಸ್ಥಿತ ಶಾಲೆನೇ ಇರಬೇಕು. ನಾವು ಒಂದು ಜಾಗ ತಗೋಬೇಕು, ಮಕ್ಕಳು ಬರಬೇಕು. ಆ ಮಕ್ಕಳು ಬಂದು ನಾವು ಅವ್ರ ಜೊತೆ ಇದ್ದು ಆ ಒಂದು ಅನುಭವನೇ ಬೇರೆ, ಆ ಪ್ರೊಡಕ್ಟಿವಿಟಿನೇ ಬೇರೆ, ಆ ರಿಸಲ್ಟೇ ಬೇರೆ ಅಂತ ಹೇಳಿ ನಾವು ಎಲ್ಲ ಸೇರ್ಕೊಂಡು ಶುರು ಮಾಡೋಣ ಅಂತ 2022 ನವೆಂಬರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದು. ಮಾಡ್ಕೊಂಡ ತಕ್ಷಣ ನನ್ನ ಸ್ನೇಹಿತರು ಇದ್ರು, ಕನ್ನಡ ಸಂಸ್ಕೃತಿ ಇಲಾಖೆಯವರು, ಡಾಕ್ಟರ್ ರಮೇಶ್ ಚಂದ್ರಶೇಖರ್ ಅಂತ, ಅವ್ರ ಸಮನ್ವಯ ಅಧಿಕಾರಿಗಳಾಗಿದ್ರು. ಅವ್ರಿಗೆ ಫೋನ್ ಮಾಡಿ, ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೇನು, ಪರಿಷತ್ತು ಅಂದ್ರೇನು, ಸಂಸ್ಕೃತಿ ಇಲ್ಲ ಅಂದ್ರೆ ನನಗೆ ವ್ಯತ್ಯಾಸ ಗೊತ್ತಿಲ್ಲ.
ಓಕೆ. ಯಾಕೆ ನಾವಿಲ್ಲಿ ಡಿಗ್ರಿ ಮುಗಿಸಿ ಎಲ್ಲ ಆದ್ಮೇಲೆ ಮದುವೆ ಆಯ್ತು, ಹೋದ್ವಿ, ನಮ್ ಜೀವನ ರೂಢಿಸ್ಕೊಂಡಾಗ ಇಲ್ಲಿ ಸರ್ಕಾರದಲ್ಲಿ ಇರುವಂತಹ ವಿವಿಧ ಇಲಾಖೆಗಳು ಅದರ ಮಹತ್ವ ಏನು ಯಾರನ್ನ ಕೇಳ್ಬೇಕು ನಮ್ಗೇನು ಗೊತ್ತಿಲ್ಲ. ಬಟ್ ಏನೇ ಮಾಡಿದ್ರು ಸರ್ಕಾರದ ಕಡೆಯಿಂದ ಏನಾದ್ರು ಇದ್ರೆ ಅವ್ರ ಜೊತೆಗೂಡಿಸಿ ಏನೋ ಶುರು ಮಾಡೋಣ ಅನ್ನೋದೊಂದು ಮನಸ್ಸಿಗೆ ಬಂತು. ಅವಾಗ ನಾನು ಡಾಕ್ಟರ್ ರಮೇಶ್ ಚಂದ್ರಶೇಖರ್ ನೆನಪಿಸ್ಕೋಬೇಕು. ನಾನು ಫೋನ್ ಅಷ್ಟೇ ಅವ್ರು ನನ್ನ ಪರಿಚಯ ಆಗಿತ್ತು. ಫೋನ್ ಮಾಡಿ ಒಂದೇ ತಾಸಲ್ಲಿ ಶ್ರೀಯುತ ನಾಗಾಭರಣ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅವ್ರು ಅವಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು. ನಾಗಾಭರಣ ಅವರು ಇನ್ನು ಒಂದು ತಾಸಿನ ನೆಕ್ಸ್ಟ್ ತಾಸಲ್ಲೇನೆ ನನ್ನ ಜೊತೆ ಸಂಪರ್ಕ ಆಯ್ತು. ಇಮ್ಮಿಡಿಯೇಟ್ ಆಗಿ ಅವರು ತಕ್ಷಣನೇ ವಾಟ್ಸಾಪ್ ಅಲ್ಲಿ ಮೆಸೇಜ್ ಹಾಕಿದ್ರು. ನಾವು ನಮ್ಮ ಒಂದು ಆಸೆನ ಹೇಳಿದ್ವಿ, ಅಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಹೊರನಾಡ ಕನ್ನಡದಲ್ಲಿ ಇದು ಕನ್ನಡ ಭಾಷೆ ಪರವಾಗಿ ಏನು ಕೆಲಸ ಆಗ್ಬೇಕು ಅದು ನಮ್ ಜವಾಬ್ದಾರಿ. ಆಯ್ತು ರಶ್ಮಿ, ನೀ ಏನ್ ಅನ್ಕೊಂಡಿದ್ಯಾ ನೀವು ನಿಮ್ ತಂಡದವರು ಕೂಡ್ಲೆ ಮಾಡೋಣ ಅಂತ. ನಮ್ಗೆ ನಾಗಾಭರಣ ಅವರ ಸಂಪರ್ಕಕ್ಕೆ ಬಂದಿರೋದೇ ಒಂದು ಖುಷಿ, ಬಿಕಾಸ್ ವಿ ಅಡೋರ್ ಹಿಮ್ ಅಲ್ವಾ, ಎಂತ ಹಿರಿಯ ಕಲಾವಿದ ಅವರು. ಹಂಗೆ ನಾವಿನ್ನು ಆ ಒಂದು ಎಲಿಟೆಡ್ ಮೂಡಲ್ಲಿ ಇದ್ರೆ ಅವ್ರ ತಕ್ಷಣ ನಲಿಕಲಿ ರವೀಂದ್ರ ಅನ್ನೋರನ್ನ ಕೊಪ್ಪ ತಾಲೂಕಲ್ಲವ್ರಿದ್ದಾರೆ ಅವ್ರ ನೋಡಲ್ಲಿ ಅವ್ರನ್ನ ಕರೆಸಿ ತಕ್ಷಣವೇ ಒಂದು ಕಾರ್ಯಾಗಾರ, ಒಂದು ಉದ್ಘಾಟನೆ ಎಲ್ಲ ಅವರೇ ಮಾಡಿಸೇ ಬಿಟ್ರು ನಮ್ಮ ಹತ್ರ. ಸೊ ಹಾಗಾಗಿ ಇದು ನಮ್ಮ ಕನ್ನಡ ಶಾಲೆಯ ಶುರುವಾತಾಯ್ತು. ಅವಾಗ ಏನ್ ಸಂಕಲ್ಪ ಆಗಿತ್ತು ಅಂತಂದ್ರೆ, ನಾವಿರೋದು ಮ್ಯೂನಿಕ್, ಅದು ಬವೇರಿಯಾ ರಾಜ್ಯದಲ್ಲಿ. ಸೊ ನಮ್ಮ ಕನ್ನಡ ಶಾಲೆ ಬವೇರಿಯಾ ಅಂತ ಮಾಡೋಣ. ಯಾರು ಮ್ಯೂನಿಕ್ ಮತ್ತೆ ಸುತ್ತಮುತ್ತಲು ಡಿಸ್ಟ್ರಿಕ್ಟ್ ಲೈಕ್ ಬೆಂಗಳೂರು, ಯಲಹಂಕ, ನಿಮ್ ಏನು ಔಟ್ಸ್ಕರ್ಟ್ಸ್ ಇದೆ ಅಲ್ಲಿರೋರ್ಗೆ ಉಪಸ್ಥಿತ ಶಾಲೆ ಕಂಪಲ್ಸರಿ. ಬವೇರಿಯಾದಲ್ಲಿ ಇತರೆ ಊರುಗಳಲ್ಲಿ ಇರೋ ಕನ್ನಡ ಕುಟುಂಬಗಳಿಗೆ ಆ ಮಕ್ಳಿಗೆ ಕಲಿಯೋ ಆಸೆ ಇದ್ರೆ ಅವ್ರಿಗೆ ಆನ್ಲೈನ್ ಆಪ್ಷನ್ ಕೊಡೋಣ. ಈಗ ತುಮಕೂರಲ್ಲಿದ್ರೆ ಬೆಂಗಳೂರಿಗೆ ಕಷ್ಟ ಬರೋದು ಅಂತ. ಸೊ ಹಾಗೆ ಅಂತ ಶುರು ಮಾಡಿದ್ದು. ಇದು ನಮ್ಮ ಶುರುವಾತ್ ಆಗಿತ್ತು. ಎಷ್ಟು ಜನಸಂಖ್ಯೆ ಇದೆ ನೀವಿರೋ ಏರಿಯಾದ ಕನ್ನಡಿಗರು? ನಾವೇನಿಲ್ಲ ಅಂದ್ರೆ ಒಂದು 6,000-8,000 ಜನ ಕನ್ನಡಿಗರು ಇದ್ದೇ ಇದ್ದಾರೆ. ನೀವಿರೋ ರಾಜ್ಯದಲ್ಲಿ? ನಾವಿರೋ ರಾಜ್ಯದಲ್ಲಿ ಹಂಗ್ ತಗೊಂಡ್ರೆ ಒಂದು 10-15 ಸಾವಿರ ಅಂತೂ ಇದ್ದಾರೆ. ಜರ್ಮನಿಯಲ್ಲಿ ಇಂತ ತಗೊಂಡ್ರೆ ಒಂದೊಂದು ಮೇಜರ್ ಸಿಟೀಸ್ ಅಲ್ಲೂ ತಗೊಂಡ್ರೆ ಬಹುಶಃ ಒಂದು 40-50 ಸಾವಿರ ಅಂತೂ ಮಿನಿಮಮ್ ಇದ್ದಾರೆ ಕನ್ನಡಿಗರಿದ್ದಾರೆ. ನೀವು ಮೊದಲು ಅಲ್ಲಿಗೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಎಲ್ಲ ಬೇರೆ ಭಾಷಿಕರು ಇರ್ತಾರೆ, ಜರ್ಮನ್ ಅವರೇ ಇರ್ತಾರೆ. ಸೊ ಅವತ್ತಿಗೆ ಏನ್ ಅನ್ಸುತ್ತೆ ನಿಮ್ಗೆ? ನೀವು ಅಲ್ಲಿಗೆ ಹೋದಾಗ, ಜರ್ಮನಿಗೆ ಹೋದಾಗ, 2000 ಇಸ್ವಿ ಸನ್ನಿವೇಶದಲ್ಲಿ ನೀವು ಹೋದಾಗ ಗೊತ್ತಲ್ಲ, ನೀವು ಊರ್ ಬಿಟ್ಟು ಇಲ್ಲಿ ನಿಮ್ ಊರ್ ಬಿಟ್ಟು ಕರ್ನಾಟಕ ಬಿಟ್ಟು ನಮ್ಮೂರ್ ಬಿಟ್ಟು ನೀವು ಅಲ್ಲಿಗೆ ಹೋಗ್ಬೇಕಾದಾಗ ಅನ್ಸಿರ್ತಲ್ಲ ಸಹಜವಾಗಿ ನಮ್ಮ ಭಾಷೆ ಮಾತಾಡೋರು ಇಲ್ಲ ಅಂತ. ಅವತ್ತಿಗೆ ಎಷ್ಟಿದ್ರು? ಎಷ್ಟು ಮಂದಿ ಇದ್ರು? ತುಂಬಾ ಕಮ್ಮಿ. ನಮ್ಮ ಮನೆಯವರು ಗಿರೀಶ್ ಅಲ್ಲ, ಅವ್ರದ್ದು ಕಂಪ್ನಿನಲ್ಲಿ ನಮ್ದೊಂದು ಟೀಮ್ ಇತ್ತು, ಅವ್ರದ್ದೊಂದು ಟೀಮ್. ಅದರಲ್ಲಿ ಒಂದು 5-6 ಜನ ಕನ್ನಡ ಹುಡುಗರೇ ಇದ್ರು. ಸೊ ಹಾಗಾಗಿ ನಮ್ಮ ವೀಕೆಂಡ್ ಜೀವನ ಏನಿತ್ತು ಅವಾಗ ಹೊಸ್ತರಲ್ಲಿ ಮದ್ವೆ ಹೊಸ್ತರಲ್ಲಿ ಹೋದಾಗ ಟ್ರಿಪ್ ಹೋಗೋದು ಅದು ಇದು ಅಂತೆಲ್ಲ ಹೋದಾಗ, ಸೊ ಯುರೋಪ್ ನೋಡೋ ಚಟ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಫಸ್ಟ್ ಹೋದಾಗ ಅದೊಂದೊಂದು ಡೈನಮಿಕ್ಸ್ ಇರುತ್ತೆ. ಫಸ್ಟ್ ನಾವು ಹೋದಾಗ ಫಸ್ಟ್ ಊರ್ ನೋಡೋದು, ಯುರೋಪ್ ಸುತ್ತೋದು, ಅವೆಲ್ಲ ಒಂದೊಂದು ಮೈಲ್ ಸ್ಟೋನ್ಸ್ಗಳು. ಅವಾಗೆಲ್ಲ ನಮ್ಮ ಸ್ನೇಹಿತರ ಜೊತೆ ಮಂಜು ಅವರು, ಅಶೋಕ ಅವರೆಲ್ಲ ನಮ್ ಕನ್ನಡದವ್ರೆ. ಸೊ ಹಾಗಾಗಿ ನಮಗೆ ಆಮೇಲೆ ಎಲ್ಲೂ ಏನು ಮಾತಾಡಬಾರ್ದು ಕನ್ನಡ ಅನ್ನೋ ತರ ಒಂದು ಗಂಭೀರ ಸನ್ನಿವೇಶ ಆಗ್ಲಿ ಅವೆಲ್ಲ ಏನೂ ಇಲ್ಲ. ಸೊ ಕನ್ನಡದ ಅಭಾವ ಅಂತೂ ಏನಾಗ್ಲಿಲ್ಲ, ಅವಾಗ ಏನು ಅನ್ನಿಸ್ಲಿಲ್ಲ. ಕನ್ನಡದವ್ರು ಎಷ್ಟು ಜನ ಇದ್ವಿ ನಾವು ಸೇರ್ಕೋತಾ ಇದ್ವಿ, ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ವಿ, ಟ್ರಿಪ್ ಹೋಗ್ತಾ ಇದ್ವಿ. ಅವಾಗೆಲ್ಲ ಕನ್ನಡದಲ್ಲಿ ಏನು ಡೈಲಾಗ್ ಮೇಲೆ ಡೈಲಾಗ್ಗಳು, ಸುಮ್ನೆ ಮಾತು ಅಲ್ಲ, ಎಲ್ಲ ನಮ್ಮ ಉಪೇಂದ್ರ ಅವರು ಅಣ್ಣವರಿಂದ ಹಿಡಿದು ಎಲ್ಲ ಡೈಲಾಗ್ಸೇ ನಮ್ ಟ್ರಿಪ್ಗಳ ಒಂದು. ಇವತ್ತಿಗೆ ನೀವು ನೋಡ್ಲಿಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಹಳ ಇದೆ, ಯೂಟ್ಯೂಬ್ ಆಪ್ ಗಳೆಲ್ಲ ಇದೆ, ನೆಟ್ಫ್ಲಿಕ್ಸ್ ಎಲ್ಲ ಕಡೆ ಸಿಗುತ್ತೆ. ಅವತ್ತಿಗೆ ಅದಿರ್ಲಿಲ್ಲ. ಹೌದು, ಅವತ್ತಿಗದಿರಲ್ಲ. ಅವತ್ತೇನ್ ಮಾಡ್ತಿದ್ರಿ? ಕನ್ನಡ ಮೂವೀಸ್ ಆಗ್ಲಿ, ಮೂವೀಸ್ ಬೇರೆ ನೋಡ್ಲಿಕ್ಕೆ ರಾಯರದ್ದು ಆಲ್ಬಮ್ಮೇ ಇತ್ತು, ಇವತ್ತಿಗೂ ಅದಿದೆ. ಕ್ಯಾಸೆಟ್ಸ್, ಅಣ್ಣ ಅವ್ರದ್ದು ಸಿಡಿ ವಾಲ್ಯೂಮ್ಸ್ ಇವತ್ತಿಗೂ. ವಿಷ್ಣುವರ್ಧನ್ ಅದೆಲ್ಲ ಕ್ಯಾಸೆಟ್ ಜಮಾನ. ಆಗ ಕ್ಯಾಸೆಟ್ ಆಡಿಯೋ ಫೈಲ್ಸ್, ಇವತ್ತಿಗೂ ಕ್ಯಾಸೆಟ್ ಡಬ್ಬ ಇದೆ, ಇವತ್ತಿಗೂ ಅವ್ರದ್ದು ಸಿಡಿಸ್ ಇದೆ. ನನಗೂ ನಮ್ ರಾಯರಿಗೂ ಒಂದು ಕಂಪ್ಯಾಟಿಬಿಲಿಟಿ ಇಲ್ವೇ ಇಲ್ಲ. ಏನಂದ್ರೆ ಅವ್ರು ಮೂವಿ ಬಫ್, ನಂಗೆ ಮೂವಿ ಅಂದ್ರೆ ಆಗಲ್ಲ. ಬಟ್ ಅವರ 23 kg ಏನು ಏರ್ ಬ್ಯಾಗೇಜ್ ಬಂತೋ ಅದರಲ್ಲಿ 2.5 kg ಸಿಡಿ, ಆಡಿಯೋ ಕ್ಯಾಸೆಟ್, ಕನ್ನಡ ಬುಕ್ಗಳು. ಅಯ್ಯೋ, ಅದು ಏನಂತಾರೆ ಮನೆಯಲ್ಲಿ ಮನೋರಂಜನೆಗೆ ಯಾವುದೇ ಅವಕಾಶಗಳು ತೀರಾ ಕಡಿಮೆ ಇದ್ದಂತ ಟೈಮ್ ಅದು. ಇಂಟರ್ನೆಟ್ ಅವಾಗ ಇನ್ನೂ ಏನು ಶುರುವಾಗಿರ್ಲಿಲ್ಲ. ಜಸ್ಟ್ ಶುರುವಾದ್ರೂ ಕೂಡ ಒಂದು ಯಾಹೂ ಮೇಲ್, ಒಂದು ಯಾಹೂ ಚಾಟ್ ಅಷ್ಟೇನೇನೆ. ಹಾಗೆ ಅಮ್ಮ ಅಪ್ಪಂಗೆಲ್ಲ ಫೋನ್ ಮಾಡ್ಬೇಕು ಅಂದ್ರೆ ಕಾಲಿಂಗ್ ಕಾರ್ಡ್ಸ್, ಆತರ. ಅದು ಏನು 25 ಕಾಲಿಂಗ್ ಕಾರ್ಡ್, ಅವಾಗ ಏನು DM
ಯೂರೋ ಕೂಡ ಶುರುವಾಗಿರ್ಲಿಲ್ಲ, ಡಾಯ್ಶೆ ಮಾರ್ಕ್. ಅವಾಗ ಒಂದು 10 DM ಏನಾದ್ರು ಕಾರ್ಡ್ ತಗೊಂಡ್ರೆ ಅದು 1 ಅವರಿಗೆ ಬರ್ತಿತ್ತು. ಅಷ್ಟರಲ್ಲೇ ಅಮ್ಮನ ಹತ್ರ, ಅಪ್ಪನ ಹತ್ರ, ಅತ್ತೆ ಹತ್ರ ಎಲ್ಲ ಮುಗಿಸ್ಬಿಡ್ಬೇಕಿತ್ತು. ಎಷ್ಟು ದಿನಕ್ಕೆ, ಎಷ್ಟು ವರ್ಷಕ್ಕೊಂದ್ಸಲ ಬರ್ತೀರಾ? 2-3 ವರ್ಷಕ್ಕೊಂದ್ಸಲ ಬರ್ತಿದ್ರೆ ಹೇಗೆ? ಇರೋರಿಗೆ ನಾವು ಅವತ್ತಿಂದನೂ ವರ್ಷಕ್ಕೊಂದ್ಸಲ ಬಂದೇ ಬರ್ತೀವಿ. ವರ್ಷಕ್ಕೊಂದ್ಸಲ ಬರ್ತಿದ್ರಿ. ಮಕ್ಳು ಹುಟ್ಟಿದ ಮೇಲಂತೂ ನಮ್ಮ ಮನೆಯವ್ರಿಗೆ ಒಂದು ಇದಿತ್ತು, ಸಂಕಲ್ಪ ಆಯ್ತು. ಅವು ಚಿಕ್ಕವರಿದ್ದಾಗ ಎಷ್ಟು ಇಂಡಿಯಾ ಕರ್ಕೊಂಡು ಹೋಗ್ತೀಯೋ ಅಷ್ಟು ಅವ್ರಿಗೆ ಒಗ್ಗತ್ತೆ ಅನ್ನೋದೊಂದು ಇತ್ತು. ಹಾಗಾಗಿ ಅವರು ಕಿಂಡರ್ ಗಾರ್ಟನಲ್ಲೆಲ್ಲ ಇದ್ದಾಗ ವರ್ಷಕ್ಕೆ 2 ಸಲ ಎಲ್ಲ ಬರ್ತಾ ಇದ್ವಿ. ಅವಾಗ ನಮ್ಮ ಮನೆಯವ್ರದ್ದು ಬಿಸ್ನೆಸ್ ಕೂಡ ಇಲ್ಲಿತ್ತು, ಏರೋಸ್ಪೇಸ್ ಇಂಜಿನಿಯರಿಂಗ್ ಬಿಸ್ನೆಸ್ ಇತ್ತು. ಆ ನೆಪದಲ್ಲಿ ಕೆಲಸದ ನಿಮಿತ್ತವಾಗಿ ಮಕ್ಕಳನ್ನ 2 ಸಲ ಕರ್ಕೊಂಡ್ಬರ್ತಿದ್ವಿ. ಸೊ ಅದೊಂದು ನಾನು ಟಿಪ್ ಹೇಳಕ್ಕೆ ಒಂದು ಕೊಡ್ತೀನಿ ಹೊರದೇಶದಲ್ಲಿರುವಂತಹ ಅಪ್ಪ ಅಮ್ಮಂದ್ರಿಗೆ. ನೀವು ಮಕ್ಕಳು ಚಿಕ್ಕವರಿದ್ದಾಗ ಸ್ಕೂಲ್ ಶುರುವಾದ್ಮೇಲೆ ಶಾಲೆ ರಜೆ ಅನುಗುಣವಾಗಿ ನೀವು ಭಾರತಕ್ಕೆ ಬರಬೇಕು. ಇಲ್ಲಾಂದ್ರೆ ಸುಮ್ಮನೆ ಬರಕ್ಕೆ ಪರ್ಮಿಷನ್ ಸಿಗಲ್ಲ. ಸೊ ಕಿಂಡರ್ ಗಾರ್ಟನ್ ತನಕ ನಿಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಎಷ್ಟು ನೀವು ಮಕ್ಕಳು ಚಿಕ್ಕವರಿದ್ದಾಗ ನೀವು ಭಾರತಕ್ಕೆ ಕರ್ಕೊಂಡ್ಬರ್ತೀರೋ, ಎಷ್ಟು ನೀವು ಅಜ್ಜಾಜಿ ಜೊತೆ ಒಡನಾಟ ಮಾಡಿಸ್ತೀರೋ, ಅವ್ರಿಗೆ ಅಷ್ಟು ಬಾಂಧವ್ಯ ಬೆಳೆಯುತ್ತೆ. ಅದು ತುಂಬಾ ಮುಖ್ಯ. ಇದೊಂದು ಪ್ಲಾಟ್ಫಾರ್ಮ್ನಲ್ಲಿ ನಾನು ಟಿಪ್ ಕೊಡ್ತೀನಿ. ಹಾಗಾಗಿ ಸುಲಭ. ನೀವು ಅವತ್ತಿನ ಸನ್ನಿವೇಶ ಹೇಳಿದ್ರಿ, ಓಕೆ ನಿಮ್ಮ ಸರ್ಕಲ್ ಫ್ರೆಂಡ್ಸ್ ಯಾರ್ಯಾರು ಅಂತೆಲ್ಲ ಹೇಳಿದ್ರಿ, ಹಿಂಗಿತ್ತು. ನಂತರ ದಿನಗಳೇನೇನಾಯ್ತು ಅಂತ, ಯಾವಾಗ ಈ ಕನ್ನಡ ಶಾಲೆ ಓಪನ್ ಮತ್ತೆ ಸಂಘಟನೆ, ಯಾವ ಸಂದರ್ಭದಲ್ಲಿ ಕನ್ನಡಿಗರು ಜಾಸ್ತಿ ಬರೋಕ್ ಶುರುವಾದ್ರು ಜರ್ಮನಿಗೆ? ಯಾವ ಇಯರ್? ಕನ್ನಡಿಗರು ಆಲ್ಮೋಸ್ಟ್ ನಾನು ಕಂಡಂಗೆ 2010-12 ಸುಮಾರು ಬರಕ್ ಶುರುವಾದ್ರು. ವರ್ಷ ಜಾಸ್ತಿ ಆಯ್ತು. ಮತ್ತೊಂದು 2016-17 ಅಲ್ಲಿ ಸ್ವಲ್ಪ ಸ್ಲಂಪ್ ಇತ್ತು. ಮತ್ತೆ ಆಮೇಲೆ ಚೆನ್ನಾಗೇನೆ ಕನ್ನಡ ಫ್ಯಾಮಿಲೀಸ್ ಅಂದ್ರೆ ಬಹುತೇಕ ಭಾರತೀಯರಲ್ಲಿ ಬರೋರು IT ಪ್ರೊಫೆಷನಲ್ಸ್. ಅದು ಬಿಟ್ರೆ ಪೋಸ್ಟ್ ಗ್ರಾಜುಯೇಷನ್ ಅಥವಾ PhD ಮಾಡಕ್ಕೆ ಜರ್ಮನಿದು ಡ್ಯಾಡ್ ಪ್ರೋಗ್ರಾಮ್ ಏನಿದೆ DAAD, ಅದ್ರ ಮೂಲಕ ಇಲ್ಲ ಸ್ಟೂಡೆಂಟ್ಸ್ ಬರೋದು ಹಾಗೆ. ಸೊ ಅದರಲ್ಲಿ IT ಪ್ರೊಫೆಷನಲ್ಸ್ ಜಾಸ್ತಿ. ಸೊ ಹಂಗ ಕನ್ನಡಿಗರು ಇದ್ದೇ ಇರ್ತಾರೆ. IT ಪ್ರೊಫೆಷನಲ್ಸ್ ಐದರ್ ಕನ್ನಡಿಗರು ಅಥವಾ ಕರ್ನಾಟಕದಿಂದ ಬಂದಿರೋರು, ಅವ್ರು ತಮಿಳ್ ತೆಲುಗು ಯಾರೇ ಇರ್ಬೋದು, ಇರ್ತಾರೆ. ಹಾಗಾಗಿ ನಾವು ಈಗ ಸಂಖ್ಯೆ ಜಾಸ್ತಿ ಆಗಿ, ಇವನ್ ಕೊರೋನಾದಲ್ಲಿ ಕೂಡ ನಾವೇನು ಅನ್ಕೊಂಡ್ವಿ ಎಲ್ಲ ಹೋಗ್ಬಿಡ್ತಾರೇನೋ, ಕೆಲಸ ಹೋಗ್ಬಿಡತ್ತೇನೋ ಅನ್ಕೊಂಡ್ವಿ. ಹಾಗೇನಿಲ್ಲ, ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ಹಾಗಾಗಿ ಹೇಗಿದೆ ಇವತ್ತಿನ ಬಾಂಧವ್ಯ? ನೀವೆಲ್ಲ ಆಗಿಂದಾಗೆ ಸೇರ್ತಿರ್ತೀರಾ, ಕಾರ್ಯಕ್ರಮ ಮಾಡ್ತೀರಾ, ಅದಕ್ಕೆ ಯಾವ್ದಾರ ಒಂದು, ಈಗ ಶಾಲೆಗೆ ನಮ್ಮ ಕನ್ನಡ ಶಾಲೆ ಜರ್ಮನ್ ಶಾಲೆ ಇದು ಮಾಡ್ಕೊಂಡಿದ್ರಿ, ಬಟ್ ಇನ್ನು ಕನ್ನಡಿಗರೆಲ್ಲ ಸೇರ್ಲಿಕ್ಕೆ ಏನಾರ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ರಿ ಅಲ್ಲಿ? ಕನ್ನಡಿಗರು ಸೇರಕ್ಕೆ ಬಳಗಗಳಿದೆ. ಮೊದ್ಲೆಲ್ಲ ತುಂಬಾ ವಿರಳವಾಗಿತ್ತು. ಈಗ ಆಲ್ಮೋಸ್ಟ್ ಎಲ್ಲಾ ಬಿಗ್ ಸಿಟೀಸ್ ಅಲ್ಲಿ, ಎಲ್ಲಾ ದೊಡ್ಡ ದೊಡ್ಡ ಊರುಗಳಲ್ಲಿ ಎಲ್ಲ ಕನ್ನಡ ಬಳಗಗಳಿದೆ. ಈಗ ಸುಮಾರು ಜರ್ಮನಿಲಿ ಒಂದು 20-23 ಏನೋ ಇದೆ ಬಳಗಗಳು. ಹೌದಾ? ಹಾ ಇದೆ. ಆಮೇಲೆ ಅದನ್ನ ಅಲ್ಲಿನೂ ಸುಮಾರು ಬಳಗಗಳು, ನೋಂದಾಯಿತ ಬಳಗಗಳು, ಟ್ರಸ್ಟ್ ಅಂತ, ಇಲ್ಲಿ ಏನ್ ರಿಜಿಸ್ಟರ್ಡ್ ಟ್ರಸ್ಟ್ ಅಂತ ಹೇಳ್ತೀರಾ, ಅಲ್ಲಿ EV ಅಂತ ಹೇಳ್ತಾರೆ, ಐಂಗೆತ್ರಾಗ್ನೆ ಫೆರೈನ್ ಅಂತ. ಸೊ ಸುಮಾರು ಬಳಗಗಳು EV ಕೂಡ ಮಾಡ್ಕೊಂಡಿದ್ದಾರೆ. ಸೊ ದಟ್ ಯುವರ್ ಎನ್ ಅಫಿಷಿಯಲ್ ಎಂಟಿಟಿ ಅಂತ, ಹಾಗೆ ನೋಂದಾಯಿತ ಅಂತ ಇದೆ. ಸೊ ಅದು ಅದ್ರ ಮೂಲಕ ಯುಗಾದಿ, ಸಂಕ್ರಾಂತಿ ಎಲ್ಲ ಹಬ್ಬಗಳು, ಒಂದೊಂದು ಬಳಗ ಒಂದೊಂದ್ ತರಹ ಕಾರ್ಯಕ್ರಮ. ಬಟ್ ಅವಕಾಶಗಳಿಗೆ ತುಂಬಾ ಇದೆ. ಓಕೆ, ರಶ್ಮಿ ನಾಗರಾಜ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ರು, ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ ಮಕ್ಕಳು, ನನ್ ಕೇಳೇ ಖುಷಿ ಆಯ್ತು. ಆದರೆ ಎಲ್ಲಾ ಕನ್ನಡಿಗರು ಕೂಡ ಅವ್ರ ಮಕ್ಕಳನ್ನ ಇದೇ ರೀತಿ ಕನೆಕ್ಟ್ ಮಾಡ್ತಿದಾರ ತಾಯ್ನಾಡಿಗೆ, ಕರ್ನಾಟಕಕ್ಕೆ? ಮಾಡ್ತಿದ್ದಾರೆ. ಹಾ, ಯಾಕಂದ್ರೆ ನಮ್ದು ಇವಾಗ ಫಸ್ಟ್ ಜನರೇಷನ್ ನಾವು ಬರ್ತಿರೋದು. ಹಾಗಾಗಿ ನಮ್ಮ ಅಪ್ಪ ಅಮ್ಮ ಇರೋ ತನಕ ನಾವಂತೂ ಬಂದೇ ಬರ್ತೀವಿ, ಮಕ್ಳನ್ನ ಕರ್ಕೊಂಡ್ ಬಂದೇ ಬರ್ತೀವಿ. ಆಮೇಲೆ ಇನ್ನೊಂದೇನಂದ್ರೆ, ಈಗ ನಮ್ಮಂಥವ್ರು ಹೋಗಿ ಇದ್ದು ತುಂಬಾ ವರ್ಷ ಇರೋದ್ರಿಂದ ಈಗ ನಮ್ಮ ಮಕ್ಳನ್ನು ಅವ್ರು ನೋಡ್ತಿದ್ದಾರೆ, ಈಗೀಗ ಬರ್ತಿರೋಂತಹ ತಂದೆ ತಾಯಂದ್ರು. ಸೊ ಎಲ್ಲರ ಮನಸ್ಸಲ್ಲೂ ಒಂದಿರತ್ತೆ, ಶಿವರೇ, ನನ್ ಭಾಷೆ ನನ್ ಮಗು ಕಲಿಬೇಕು ಅನ್ನೋದು ಇದ್ದೇ ಇರತ್ತೆ. ಆ ಒಂದು ಏನಂತ ಹೇಳ್ತಾರೆ, ಆ ಕ್ರೇವಿಂಗ್ ಅನ್ನೋದು, ನಮ್ಮ ಮಗು ಬರ್ಲಿ, ನಮ್ಮ ಮಗು ಈ ಲಂಗ ಬಟ್ಟೆ ಹಾಕೊಳ್ಳಿ, ಚೂಡಿದಾರ ಹಾಕೊಳ್ಳಿ, ಅವಳು ಜಡೆ ಹಾಕೊಳ್ಳಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಸಾಂದರ್ಭಿಕವಾಗಿ ಅವರು ಅದನ್ನ ಪೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಬರೇ ಭಾಷೆ ಒಂದೇ ಅಲ್ಲ, ಇವನ್ ಉಡುಪುಗಳು ಕೂಡ. ನಾವಿವತ್ತು ಏನೇ ಫೋಟೋ ತೆಕ್ಕೋಬಹುದು, ಆದ್ರೆ ನಮ್ಮ ಮಗು ಒಂದ್ ರೇಷ್ಮೆ ಲಂಗ ಹಾಕೊಂಡ ತಕ್ಷಣ ಅಪ್ಪ ಅಮ್ಮನ ಮುಖದಲ್ಲಿ ಖುಷಿನೇ ಬೇರೆ ಅಲ್ಲ. ಹಾಗೆ ಸೊ ಇದೆಲ್ಲದು ಇರುತ್ತೆ. ಅಂದ್ರೆ ಜರ್ಮನಿಯಲ್ಲಿ ಹೌದು, ಬದುಕಿಗೋಸ್ಕರ ಭಾರತ ಬಿಟ್ಟು ಕರ್ನಾಟಕ ಬಿಟ್ಟು ಜರ್ಮನಿಗೆ ಹೋದ್ರು ಸಹ ಭಾಷೆ ಪ್ರೀತಿ, ಸಂಸ್ಕಾರದ ಪ್ರೀತಿ ಯಾವ್ದು ಬದಲಾಗಿಲ್ಲ. ಖುಷಿ ಕೊಡೋದೇ ಭಾಷೆ ಮತ್ತೆ ಸಂಸ್ಕಾರ ಅಂತ. ಖಂಡಿತವಾಗ್ಲು. ಆದ್ರೆ ಅದನ್ನ ಎಷ್ಟು ನೀವು ಮುಂದುವರ್ಸ್ಕೊಂಡು ಹೋಗ್ತೀಯ ಅನ್ನೋದು ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನಾವೆಲ್ಲ ಇಲ್ಲಿ ನೋಡಿರ್ತೀವಿ, ಇದನ್ನೆಲ್ಲ ನೋಡ್ತಿರೋ ಆಡಿಯನ್ಸ್ ಅನ್ಸುತ್ತೆ, ನಮ್ಮ ಮಗು ಯಾವುದೋ ಹಳ್ಳಿಯಿಂದ ಸಿಟಿ ಕಾಲೇಜ್ಗೆ ಹೋದ್ರೆ ಲೈಫ್ ಸ್ಟೈಲ್ ಬದಲಾಗ್ಬಿಡುತ್ತೆ, ಬಟ್ಟೆ ನಡವಳಿಕೆ ಎಲ್ಲ ಬದಲಾಗುತ್ತೆ ಅಂತ ಇರ್ತಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಆ ಕಡೆ ನೀವು ಜರ್ಮನಿಲ್ಲ ಹೋಗಿದ್ದೀರಿ, ಅಲ್ಲಿ ನಮ್ಮ ಮಕ್ಕಳು ಅಲ್ಲಿನ ಕಲ್ಚರ್ ಅವೆಲ್ಲ ಬೇಕು, ನಮ್ದು ಇದು ಬೇಡ ಅನ್ನೋ ಆ ಥರದ್ದು ಏನಾರ ಸಣ್ಣ ಮಟ್ಟಿಗಿನ ಇದಿರುತ್ತಾ? ಹೇಗೆ ದ್ವಂದ್ವ ಇರುತ್ತೆ. ಆದ್ರೆ ನನ್ಗೆ ಜರ್ಮನಿ ಅಷ್ಟೇ ಗೊತ್ತು, ಬೇರೆ ದೇಶಗಳ ಬಗ್ಗೆ ಗೊತ್ತಿಲ್ಲ. ಆದ್ರೆ ಯುರೋಪಿನ ಬಹುತೇಕ ರಾಷ್ಟ್ರಗಳಲ್ಲಿ
ಸಹಜತೆ ಕಾಪಾಡಕ್ಕೆ ನಿಮಗೆ ಏನು ಕಷ್ಟಪಡಬೇಕಾಗಿಲ್ಲ. ಹಾಗಂತ ನಾನು ರೇಷ್ಮೆ ಲಂಗ ಹಾಕಿ ಸ್ಕೂಲಿಗೆ ಕಳಿಸೋ ಅವಶ್ಯಕತೆ ಇಲ್ಲ. ಅಲ್ಲಿ ಯೂನಿಫಾರ್ಮ್ ಇಲ್ಲ. ಹಾಗಂತ ಯೂನಿಫಾರ್ಮ್ ಇಲ್ಲ. ಯೂನಿಫಾರ್ಮ್ ಅಲ್ಲಿ ಜರ್ಮನಿಲಂತೂ ಯಾವ ಶಾಲೆಯಲ್ಲೂ ಇಲ್ಲ. ವಾರ್ ಪೋಸ್ಟ್ ವಾರ್ ಕಂಡೀಷನ್ಸ್ ಅಲ್ಲಿ ಅವರು ಯಾವುದೇ ಶಾಲೆಯ ಯೂನಿಫಾರ್ಮ್ ಸಮವಸ್ತ್ರ ಇಲ್ಲ. ಅದೇನೋ ಒಂದು ರೀತಿಯ ಡಿಫ್ರೆಂಟ್ ಸಂಸ್ಕೃತಿ ಕೊಡತ್ತೆ ಅಂತ ಅಂದ್ಬಿಟ್ಟು ಯೂನಿಫಾರ್ಮ್ ಇಲ್ಲ. ಹಾಗಂತ ನಾನು ರೇಷ್ಮೆ ಲಂಗ ಕಳಿಸ್ತೀನ ಇಲ್ಲ. ಸೊ ಆ ಸಂದರ್ಭಕ್ಕೆ ತಕ್ಕಂತೆ ಮಾಡ್ತೀವಿ. ಆದ್ರೆ ನಮಗೆ ದೇಶ ಕೂಡ ಅಷ್ಟೇ ಫ್ರೀಡಮ್ ಕೊಟ್ಟಿದೆ. ನಮಗೆ ಸ್ವಾತಂತ್ರ್ಯ ಇದೆ. ನನ್ನ ಕಲೆ, ನನ್ನ ಸಂಸ್ಕೃತಿ, ನನ್ನ ಭಾಷೆನ ನಾನು ಅಭ್ಯಾಸ ಮಾಡೋಕೆ, ಅಥವಾ ನಮ್ಮ ಜನರ ಮಧ್ಯೆ ನಾನು ಅದನ್ನ ಹರಡೋಕೆ, ಅಥವಾ ನಾವೆಲ್ಲ ಸೇರಿ ಒಂದು ಸಂಭ್ರಮಿಸಕ್ಕೆ ನಮ್ಗೆ ಸ್ವಾತಂತ್ರ್ಯ ಇದೆ. ನಮ್ಮ ನಡುವೆ, ಖಂಡಿತ ನಮ್ಮ ಮನೆಯಲ್ಲಿ, ನಮ್ಮ ಬಂಧು ಬಳಗದ ನಡುವೆ ನಮ್ಮ ಆಚರಣೆಗೆ ಯಾವುದೇ ಸಮಸ್ಯೆ ಇಲ್ಲ. ಯಾವ ಅಡಿತಡಿನೂ ಇಲ್ಲ. ಯಾವ ಹಬ್ಬಕ್ಕೂ ಇಲ್ಲ. ಯಾವ ಗೌರಿ ಗಣೇಶ ಹಬ್ಬಕ್ಕೂ ಮೊದ್ಲಾರು ಸಾಮಾನುಗಳು ಸಿಗ್ತಿರ್ಲಿಲ್ಲ. ಈಗಂತೂ ನಮ್ಮ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಎಲ್ಲಾ ತರ ಸಾಮಾನು ಸಿಗತ್ತೆ. ಮಾಡೋರು ಇರ್ಬೇಕು, ಮಾಡಕ್ ಆಸಕ್ತಿ ಇರ್ಬೇಕು. ಮೊದ್ಲಾದ್ರೆ ನೀವೆಲ್ಲ ಏನಾಗ್ತಿದ್ರಿ, ಫುಡ್ ಆ ಟೈಮಲ್ಲಿ ಇಲ್ಲಿಂದ ತಗೊಂಡು ಹೋಗ್ತಿದ್ರ, ಲೈಕ್ ಅಕ್ಕಿ ಏನು 23 kg ಅವಾಗ ಅಷ್ಟೇ ಕೊಡ್ತಿದ್ದು ಏರ್ಲೈನ್ಸ್ ಅಲ್ಲಿ. ಅದ್ರಲ್ಲಿ ಜಾಸ್ತಿ ಅಮ್ಮ ಅತ್ತೆ ಅವ್ರದ್ದು ಹುಳಿ ಪುಡಿ ಸಾರಿನ ಪುಡಿಯಿಂದ ಪ್ಯಾಕ್ ಮಾಡ್ತಿದ್ವಿ. ಇವಾಗ ಪರಲ್ಲ MTR ಅದು ಇದೆಲ್ಲ ಬಂದಿದೆ. ಸೊ ಹಾಗಾಗಿ ಮೊದಲು ಇವನ್ ಅಂಗಡಿಗಳು ಕೂಡ ಕಮ್ಮಿ ಇದ್ವು. ಈಗೆಲ್ಲ ಇಂಡಿಯನ್ ರೆಸ್ಟೋರೆಂಟ್ಸ್ ಅಂಡ್ ಸೂಪರ್ ಮಾರ್ಕೆಟ್ಸ್ ಎಲ್ಲ ಇರುತ್ತೆ. ಆ ಜನಸಂಖ್ಯೆ ಇಂಡಿಯನ್ ಮಾರ್ಕೆಟ್ಸ್ ಗಳು, ರೆಸ್ಟೋರೆಂಟ್ಸ್ ಇನ್ನೇನದು ಮಾಮೂಲಿ. ಆದ್ರೆ ಇವಾಗ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಜಾಸ್ತಿ ಬರ್ತದೆ. ಮೊದಲು ಬರೇ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್. ಆದ್ರೆ ನಮ್ಮ ಸಾಮಾನು ಸಿಗೋ ವಿಷಯ ಬಂದಾಗ ಈಗ ನಮ್ಮವರೇನೆ ಇವಾಗ ಅಂಗಡಿ ಓಪನ್ ಮಾಡ್ತಿದ್ದಾರೆ. ಮ್ಯೂನಿಕ್ ಅಲ್ಲಿ ಕನ್ನಡದವರೇನೆ ತಪ್ಪನಂತ ಅವರು ಕೊಪ್ಪ ಹುಡುಗ ಅವರೇ ಒಂದು ಓಪನ್ ಮಾಡಿದ್ದಾರೆ. ಸೊ ಎಲ್ಲಾ ತರ ಸಾಮಾನು ಸಿಗತ್ತೆ. ಹಾಗಾಗಿ ನಮ್ಮ ಆಚರಣೆಗೆ, ನಮ್ಮ ಜೀವನ ಶೈಲಿಗೆ, ಹಿಂಗಿಂದ ಹಿಡಿದು ಸಾರಿಗೆ ಎಲ್ಲ ಸಿಗುತ್ತೆ. ರಶ್ಮಿ ಅವರು ಶಾಲೆಯನ್ನ ಕಲ್ತಿದ್ದು, ಕಾಲೇಜು ಇದೆಲ್ಲವೂ ಕೂಡ ಕರ್ನಾಟಕ, ಶಿವಮೊಗ್ಗ. ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಮತ್ತು ಅಲ್ಲಿನ ಶಿಕ್ಷಣ ವ್ಯವಸ್ಥೆ, ಯಾಕೆ ನಿಮ್ಮ ಮಕ್ಕಳು ಓದ್ತಿದಾರೆ ಅಲ್ಲಿ. ನೀವು ಓದ್ಬೇಕಾದ್ರೆ ನಮ್ಮ ಕರ್ನಾಟಕ ಶಾಲೆಗಳು, ನಮ್ಮ ವಾತಾವರಣ, ನಮ್ಮ ಸಿಲೆಬಸ್ಸು ಲೆಕ್ಕಾಚಾರಕ್ಕೂ ಇವತ್ತಿನ ಜರ್ಮನಿ ಶಾಲೆಯ ಸಿಲೆಬಸ್ ಆ ಲೆಕ್ಕಾಚಾರಕ್ಕೆ ಏನು ವ್ಯತ್ಯಾಸ ಇದೆ, ಏನ್ ಕತೆ? ಇದು ತುಂಬಾ ದೊಡ್ಡ ಪ್ರಶ್ನೆ ಆಕ್ಚುಲಿ. ಸೊ ನಾನು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿದ್ದು, ಕಂಪ್ಲೀಟ್ ಶಿವಮೊಗ್ಗದಲ್ಲೇ ಓದಿದ್ದು, ಬ್ಯಾಚುಲರ್ಸ್ ಅಲ್ಲೇ ಮಾಡಿದ್ದು, ಮಾಸ್ಟರ್ಸ್ ನಾನು ಅಪ್ಲೈಡ್ ಝುವಾಲಜಿ ಇದು ನಮ್ಮ ಕುವೆಂಪು ಯೂನಿವರ್ಸಿಟಿನಲ್ಲಿ ಮಾಡಿದ್ದು. ಓಕೆ, ಆಮೇಲೆ ಅಲ್ಲಿ ಹೋಗಿ ನಾನು PhD ಮಾಡಿದ್ದು. ಸೊ ನಾವೆಲ್ಲ ಓದ್ಬೇಕಾದ್ರೆ ಆ ಟೈಮ್ಗೆ ಅಪ್ಪ ಅಮ್ಮನ ಏನೇನು ಅಫೋರ್ಡ್ ಮಾಡ್ಬೋದು ಆ ಶಾಲೆಗೆ ನಮ್ಮನ್ನ ಸೇರಿಸ್ತಾ ಹೋದ್ರು. ಸೊ ನಮ್ಗೆಲ್ಲ ಯಾವ ಮೈಂಡ್ ಸೆಟ್ಟು, ಬೆಸ್ಟ್ ಎಜುಕೇಶನ್ ಅಂದ್ರೆ ಬೆಸ್ಟ್ ಸ್ಕೂಲು, ಬೆಸ್ಟ್ ಕಾಲೇಜ್ ಅಂತ ಆ ಒಂದು ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೀವು ಓದ್ತಾ ಹೋಗ್ತೀರಾ. ನಿಮ್ಮ ಮಕ್ಕಳನ್ನು ಆತರ ಸೇರಿಸ್ತಾ ಹೋಗ್ತೀರಾ. ಅಲ್ಲಿಗೆ ಹೋದ್ಮೇಲೆ ನನಗೇನು ಬಹಳ ಖುಷಿಯಾಗಿದ್ದು ಅಂದ್ರೆ, ಮೊದಲು ನನಗೆ ನನ್ನ ಜೊತೆ ಬೇರೆಯವರು PhD ಮಾಡ್ಬೇಕಾದ್ರೆ ಎಲ್ಲ ಥೀಸಿಸ್ನೆಲ್ಲ ಜರ್ಮನ್ ಭಾಷೆಯಲ್ಲಿ ಬರೆಯೋರು. ಕಂಪ್ಲೀಟ್ ಜರ್ಮನ್. ಮ್ಯೂನಿಕ್ ಅಲ್ಲಿ ಇಂಗ್ಲಿಷ್ ಮಾತಾಡೋರೇ ಇರ್ತಿಲ್ಲ. ಅದರಲ್ಲೂ ನಾನು ಇದು ಓಬರ್ಶ್ಲೈಸಮ್ ಅಂತ ಅಲ್ಲಿ ಯಲಹಂಕ ತರ ಆ ಬಾರ್ಡರ್ ಇರುವಂತ ಒಂದು ಏರಿಯಾ ಮ್ಯೂನಿಕ್. ಅಲ್ಲಂತೂ ಇನ್ನು ಬವೇರಿಯನ್ ಆಕ್ಸೆಂಟು, ನಮ್ಮ ಇರೋ ರಾಜ್ಯದ ಅದೊಂದು ಸ್ಲ್ಯಾಂಗ್ ಅಷ್ಟೇ, ಅದೇನು ಬೇರೆ ಭಾಷೆ ಅಲ್ಲ, ಜರ್ಮನ್ ಭಾಷೆನೇ. ಅಷ್ಟಿದ್ದಾಗ ನಾವು ಏನಂತ ಹೇಳ್ತಾರೆ, ಕಂಪ್ಲೀಟ್ ಒಬ್ರು ಜರ್ಮನ್ ಭಾಷೆಯಲ್ಲೇ ಅಲ್ಲಿ ಮಕ್ಕಳು ಓದ್ತಾ ಇರೋದು, ಜರ್ಮನ್ ಸಿಸ್ಟಮ್ ಅಲ್ಲಿ ಬೆಳಿತಿರೋದು, ಅಲ್ಲಿ ಖಾಸಗಿ ಶಾಲೆಗಳೇ ಇಲ್ಲ ಅಂದಾಗ ನಂಗೆ ಆಶ್ಚರ್ಯ ಆಯ್ತು. ಖಾಸಗಿ ಶಾಲೆಗಳು ಜರ್ಮನ್ ಇಲ್ಲ, ಇದ್ರೂ ತುಂಬಾ ವಿರಳ. ಎಲ್ಲೋ ಅಲ್ಲಿ ಇಲ್ಲಿ ನೀವು ಹುಡ್ಕೊಂಡು ಹೋಗ್ಬೇಕು ಆ ತರ. ಬಿಟ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಅದು ಏನೋ ಮ್ಯೂನಿಕ್ ಅಂತಹ ಒಂದು ಊರಿನಲ್ಲಿ ಇವತ್ತು 3 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, 3-4 ಅಷ್ಟೇ. ಅದು ಏನು ಇತ್ತೀಚೆಗೆ ಶುರು ಆಗಿರೋದು. ನಾವು ಹೋದಾಗ ಇದ್ದಿದ್ದು 2 ಹಾಗದು ಎಕ್ಸ್ಪರ್ಟ್ ಫ್ಯಾಮಿಲೀಸ್ಗೆ ಅಂತ. ಸೊ ಅವಾಗ ಇನ್ನುವೇ ನಮಗೆ ಮಕ್ಕಳು ಆಗೋ ತನಕ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಗಮನನೂ ಇರಲ್ಲ, ಎಜುಕೇಶನ್ ಸಿಸ್ಟಮ್ ಬಗ್ಗೆ. ಆಮೇಲೆ ನನಗೆ ಒಂದು ಮಗು ಆಯ್ತು, ಹೆಣ್ಮಗು. ಅವಳು ಮಾಮೂಲಿ ಕಿಂಡರ್ ಗಾರ್ಟನ್ಗೆ ಸೇರ್ಕೊಂಡ್ಲು. ಮನೆ ಹತ್ರನೇ ಎಲ್ಲ ಕಿಂಡರ್ ಗಾರ್ಟನ್ ಇರುತ್ತೆ. ಶಾಲೆಗೆ ಸೇರಿಸೋ ವಿಷಯ ಅಂತ ಬಂದಾಗ 2 ಆಪ್ಷನ್ ಇತ್ತು. ಇಲ್ಲ ಮ್ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲು, ಇಲ್ಲ ನಮ್ಮನೆ ಹತ್ರ ಇರೋ 3/4 ಕಿಲೋಮೀಟರ್ ಇರೋ ಜರ್ಮನ್ ಸ್ಕೂಲ್. ನನ್ ಮಗು ಸರ್ಕಾರಿ ಶಾಲೆಗೆ ಸೇರ್ಸದ ನಂಗೆ ದುಃಖ, ಹೆದರಿಕೆ. ನಮ್ ಜೊತೆ ಇನ್ಯಾರು ಸೇರ್ಸಿದ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ತುಂಬಾ ಕ್ಲಾರಿಟಿ ಇತ್ತು. ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಓದಿ ಆಮೇಲೆ ಹೈಸ್ಕೂಲಿಂದ ಇಂಗ್ಲಿಷ್ ಮೀಡಿಯಂ. ಅವ್ರ ಮೇಷ್ಟ್ರು ಮಗ ಬೇರೆ. ಅವರಿಗೆ ಮಾತೃಭಾಷೆಯಲ್ಲಿ ಕಲ್ತ್ರೆ ಲೋಕಲ್ ಸಿಸ್ಟಮ್ ಅಲ್ಲಿರೋ ಆ ಲ್ಯಾಂಗ್ವೇಜ್ ಮತ್ ಲೋಕಲ್ ಸಿಸ್ಟಮ್ ಅಲ್ಲಿ ಜನರ ಜೊತೆ ನೀನ್ ಬೆರೆಯೋದು ಏನ್ ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ತುಂಬಾ ನಿಖರವಾದ ಒಂದು ಒಪಿನಿಯನ್ ಇತ್ತು. ನನಗೆ ಭಯ. ಕೊನೆಗೆ ಅವ್ರು ಗೆದ್ರು. ಓಕೆ, ನಮ್ಮ ಏನು ವಿಚಾರ ತಾಲೀಮಾ ಮಾಡಿದಾಗ, ಆರ್ಗ್ಯೂ ಮಾಡಿದಾಗ, ಡಿಸ್ಕಷನ್ ಮಾಡಿದಾಗ, ಆಮೇಲೆ ಇವಳನ್ನ ಫಸ್ಟ್ ಡೇಸ್ ನಾನು ಶಾಲೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಹತ್ತಿದ್ದೀನಿ, ನನ್ನ ಮಗುನ ಸರ್ಕಾರ ಶಾಲೆಗೆ ಸೇರಿಸ್ತಾ ಇದ್ದೀನಿ ಅಂತ. ನಮ್ಗದು ಆ ಮೈಂಡ್ ಸೆಟ್ ಇಲ್ವಲ್ಲ.
ಆಮೇಲೆ ಅದಷ್ಟು ಮುಂಚೆ ಹೌದು, ಏನಾಗುತ್ತೆ, ಯಾಕೆ ಇನ್ನೊಂದು ಫೇಸ್ ಅಲ್ಲಿ ಇರ್ತೀರಾ ನೀವು. ಯಾವ ಫೇಸ್ ಅದು ಅಂದ್ರೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿಗೆ ಬರ್ತೀವಿ ಮಕ್ಕಳನ್ನ ಕಿಂಡರ್ ಗಾರ್ಟನ್ಗೆ ಅಲ್ಲಿ ಸೇರಿಸಿ ಇಲ್ಲಿ ಕರ್ಕೊಂಡ್ ಬರ್ತೀವಿ. ಅಲ್ಲಿ ಕಿಂಡರ್ ಗಾರ್ಟನ್ ಲರ್ನ್ ವಿತ್ ಪ್ಲೇ ಅನ್ನೋ ಕಾನ್ಸೆಪ್ಟ್. ಆಟ ಆಡ್ತಾ ಮಗು ಕಲಿಯುತ್ತೆ ವಿನ ಅಲ್ಲಿ ಏನು ಹೇಳ್ಕೊಡಲ್ಲ. ಅಲ್ಲಿ 6 ವರ್ಷ ತನಕ. ಇಲ್ಲಿ ಆಮೇಲೆ ಕಿಂಡರ್ ಗಾರ್ಟನ್ಗೂ ಸ್ಕೂಲ್ಗೂ ಸಂಬಂಧ ಇಲ್ಲ. ಅಲ್ಲಿ ಸ್ಕೂಲ್ ಇಸ್ ಕಂಪಲ್ಸರಿ. ಮಗು 5 ವರ್ಷ 10 ತಿಂಗಳು ಆಗ್ತಿದಂಗೆನೆ ನಿಮ್ ಮನೆಗೆ ಒಂದು ಲೆಟರ್ ಬರುತ್ತೆ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ಯಾ, ನೀನ್ ಇಲ್ಲಿ ರಿಜಿಸ್ಟರ್ ಆಗಿದ್ದಕ್ಕೆ ಇಲ್ಲಿ ಒಂದು ಶಾಲೆ ಇದೆ, ಅಲ್ಲಿಗೆ ನೀನು ಇಂಥ ದಿವಸ ಸೇರಿಸಬೇಕು ಅನ್ನೋದು ಲೆಟರ್ ಬರುತ್ತೆ. ಹಾಗಾಗಿ ಕಿಂಡರ್ ಗಾರ್ಟನ್ ಸ್ಟಿಲ್ ಏನ್ ಆಪ್ಷನ್, ಬಟ್ ಆದ್ರೂ ಎಲ್ಲರೂ ಕಳಿಸ್ತಾರೆ. ಆಯ್ತಾ, ನಾವು ಇಲ್ಲ ಆ ಟೈಮಲ್ಲಿ ಕರ್ಕೊಂಬಂದ್ರೆ ಇವಳು ಇನ್ನೂ ಆಟ ಆಡ್ಕೊಂಡು ಬ್ಲಾಕ್ಸ್ ಎಲ್ಲ ಹಾಕೋ ಏಜ್ ಮಗು. ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಇಂಡಿಯಾದಲ್ಲಿ ಆಗ್ಲೇ ಇವಾಗ ನೀವು ಕಿಂಡರ್ ಗಾರ್ಟನ್ ಅಲ್ಲಿ 2 ಭಾಷೆ ಹೇಳ್ಕೊಡ್ತೀರಾ, ಕರ್ಸಿವ್ ರೈಟಿಂಗ್ ಮುಗಿಸಿರ್ತೀರಾ. ನಮ್ಗೆ ಅವಾಗ ಏನನ್ಸುತ್ತೆ, ನನ್ನ ಮಗು ಹಿಂದುಳಿದು ಬಿಟ್ಟಿದೆ. ಅವಾಗ 10ಕ್ಕೆ 10 ಅಮ್ಮ ಅಪ್ಪಂದ್ರು ವಾಪಸ್ ಹೋಗ್ಬೇಕಾರೆ ಇಲ್ಲಿ ಕರ್ಸಿವ್ ರೈಟಿಂಗ್ ತಗೊಂಡ್ ಹೋಗ್ತೀವಿ, ಏನೇನ್ ನೀವು ಇಲ್ಲಿ ಹೇಳ್ಕೊಡ್ತಿರೋ ಅಷ್ಟೂನು ತಗೊಂಡ್ ಹೋಗ್ತೀವಿ. ಅದೆಲ್ಲರೂ ಮಾಡೋ ಕೆಲ್ಸ. ಆಯ್ತಾ, ನಾನು ಒಬ್ಬಳೆ ಅಲ್ಲ. ಅದು ಒಂದು ಕಂಪ್ಯಾರಿಸನ್ ಬರುತ್ತೆ, ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಇದು ಒಂದು ಶಾಕ್ ನಮ್ಗೆ. ಆಮೇಲೆ ಮೊದಲನೇ ಮಗು ಬೆಳೆದಂಗೆ ನಾವು ಕಲಿತಾ ಹೋದ್ವಿ, ವಾಟ್ ಈಸ್ ಇನ್ ಸ್ಟೋರ್ ಫಾರ್ ಅಸ್, ಏನು ಎತ್ತ ಅಂತ. 1ನೇ ಕ್ಲಾಸಲ್ಲಿ ಅವಾಗ ನಿಮ್ಗೆ ABCD ಹೇಳ್ಕೊಡ್ತಾರೆ, ಇನ್ನೇನು ಜರ್ಮನ್ ಭಾಷೆ ಇಂಗ್ಲಿಷ್ ಲಿಪಿನೇನೆ. ಅವಾಗ 1 2 3 4 ಅಂತ ಆ ಥರ. ಸೊ ಅಲ್ಲಿ ಒಂದು ಮಾತಿನಲ್ಲಿ ನಾನು ವ್ಯತ್ಯಾಸ ಹೇಳ್ಬೇಕಂದ್ರೆ, ಕಂಪೇರ್ ಮಾಡಿದಾಗ ಅಲ್ಲಿ ಸ್ಲೋ ಸ್ಟಾರ್ಟ್. ಈಗ ನನ್ನ ಮಗಳು ಯೂನಿವರ್ಸಿಟಿಗೆ ಬಂದಿರೋದ್ರಿಂದ ನಾನು ಒಂದು ಕಂಪ್ಲೀಟ್ ಸ್ಕೂಲ್ ಸೈಕಲ್ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಸೊ ಅಲ್ಲಿ ಸ್ಲೋ ಸ್ಟಾರ್ಟ್ ಅನ್ಸತ್ತೆ. ಆದರೆ 4 5ನೇ ಕ್ಲಾಸಿಗೆ ಬಂದಾಗ ಒಂದು ಲೀಪ್, ಒಂದು ಮಹತ್ತರವಾದ ಬದಲಾವಣೆ ಆಗುತ್ತೆ. ಆಮೇಲೆ 7ನೇ ಕ್ಲಾಸಿಗೆ ಬಂದಾಗ ಇನ್ನೊಂದು ಘಟ್ಟ ಹೋಗುತ್ತೆ. ಅಲ್ಲಿ 6ನೇ ಕ್ಲಾಸಲ್ಲಿ ಸೆಕೆಂಡ್ ಫಾರಿನ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಜರ್ಮನ್ ಇರುತ್ತೆ. ಆಮೇಲೆ ಫಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಹೇಳಿ 5ನೇ ಕ್ಲಾಸಲ್ಲಿ ಐದರ್ ಲ್ಯಾಟಿನ್ ಅಥವಾ ಇಂಗ್ಲಿಷ್ ಕೆಲವು ತಗೋತಾರೆ, ಕೆಲವು ಬಹುತೇಕ ಇಂಗ್ಲಿಷೇ ಮುಂದುವರಿಸ್ತಾರೆ. ಅಲ್ಲಿ 3ನೇ ಕ್ಲಾಸಲ್ಲಿ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ, ಟೆಸ್ಟ್ ಇನ್ಸ್ಟಿಟ್ಯೂಟ್ ಮಾಡಲ್ಲ. ಆಮೇಲೆ 6ನೇ ಕ್ಲಾಸಲ್ಲಿ ಸೆಕೆಂಡ್ ಫಾರಿನ್ ಲ್ಯಾಂಗ್ವೇಜ್, ನಾನು 2 ಮಕ್ಕಳು ಫ್ರೆಂಚ್ ತಗೊಂಡ್ರು. ಆಮೇಲೆ 7 8ರಲ್ಲಿ ನಿಮಗೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಸೊ ಇವತ್ತು PUCಗೆ ಬಂದಾಗ, ವಿಚ್ ಇಸ್ ಎ ಬ್ರೇಕಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಅಂತಾರಲ್ಲ, ಬಂದಾಗ ಅಲ್ಲಿ ಅಬಿಟೂರ್ ಅಂತ ಹೇಳ್ತಾರೆ. ಅವಾಗ ನಿಮಗೆ ಗೊತ್ತಾಗತ್ತೆ, ಓ ನನ್ನ ಮಗು ಸ್ಲೋ ಸ್ಟಾರ್ಟ್ ಆಗಿದ್ರು ಪರವಾಗಿಲ್ಲ, ಅಲ್ಲೂ ಚಟ್ನಿನೇ ಮಕ್ಕಳು. ಯಾಕಂದ್ರೆ ಟಫ್, ತುಂಬಾನೇ ಕಷ್ಟ ಅಬಿಟೂರ್ ಫೇಸ್ ಪಾಸ್ ಮಾಡೋದು, ಅಷ್ಟು ಟಫ್ ಸಿಲೆಬಸ್ ಇರುತ್ತೆ. ಬರೇ ಜರ್ಮನ್ ಭಾಷೆನೆ ನಮ್ಮ ಮಕ್ಕಳು ಕಂಪಲ್ಸರಿಯಾಗಿ ಬರಿಬೇಕು ಎಕ್ಸಾಮು. ನಾವೆಲ್ಲ ಕನ್ನಡ ಇಂಗ್ಲಿಷ್ ಬರೀತಿದ್ವಿ ಅಲ್ವಾ, PCMB ತಗೊಂಡ್ರು ಕೂಡ 6 ಗಂಟೆ ಕಾಲ ಎಕ್ಸಾಮ್ ಬರೀತಾರೆ ಮಕ್ಕಳು, ಬರೇ ಜರ್ಮನ್ ಭಾಷೆ ಅಬಿಟೂರ್ ಪಾಸ್ ಆಗ್ಬೇಕು ಅಂತ. ಆಮೇಲೆ ನಮ್ಗೆ PCMB ಮಾತ್ರ ನೀವು ತಗೊಂಡ್ಬಿಡ್ತೀರಾ, ಭಾಷೆ ಇದೆ ಅಂತ ನಾವು ಕಲ್ತು 1% ತಗೋತೀವಿ. ರ್ಯಾಂಕ್ ಬರೋ ಮಕ್ಕಳು ಮಾತ್ರ ಅದನ್ನ ಮಹತ್ವ ಕೊಡ್ತಾರೆ. ಅಲ್ಲ, ಹಾಗಲ್ಲ. ನಿಮ್ಮ ಆವ್ರೇಜ್ ಕೌಂಟ್ ಆಗ್ಬೇಕು ಅಂದ್ರೆ ಭಾಷೆ ಮತ್ತೆ ಈ ಸಬ್ಜೆಕ್ಟ್ಸ್ ಎಲೆಕ್ಟಿವ್ಸ್ ಏನ್ ತಗೊಂಡಿದ್ದೀರಾ ಎಲ್ಲದನ್ನು ಆವ್ರೇಜ್ ಕೌಂಟ್ ಆಗುತ್ತೆ. ಸೊ ನೀನು ಅಷ್ಟಕ್ಕೂ ಪ್ರಾಮುಖ್ಯತೆ ಕೊಡಬೇಕು. ಅದರಲ್ಲಿ ಮ್ಯೂಸಿಕ್ ಬಿಟ್ರೆ ಫೈನ್ ಆರ್ಟ್ಸ್ ಅದು ಕೂಡ ಒಂದು ಆಪ್ಷನ್, ನೀನು ಅದನ್ನು ಸಮಗ್ರವಾಗಿ ಕಲಿಬೇಕು. ಸೊ ಹಾಗಾಗಿ ಶುರು ಮಾತ್ರ ಅಲ್ಲಿ ಸ್ಲೋ. ನಾನು ಅದೇ ಹೇಳ್ತೀನಿ, ಇವತ್ತು ಮಗು pre-KG LKG ಹಿಂಗ್ ಹೋಗ್ಬೇಕಾದ್ರೆ ಇಂಗ್ಲಿಷ್ ಬರೀತಿಲ್ಲ ಮಾಡ್ತಿಲ್ಲ ಅನ್ನೋ ಟೆನ್ಷನ್ ಮಾಡ್ಕೋತಾರೆ ಪೇರೆಂಟ್ಸ್. ಇವತ್ತು ನೀವ್ ಹೇಳ್ತಿರೋದು ನೋಡಿದ್ರೆ, ಹಾಗೆ ನೋಡಿದ್ರೆ 7th ನಂತರ ಹೆಚ್ಚು ಕಮ್ಮಿ 3ನೇ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ರು ಕೂಡ 5ರ ನಂತರ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಲ್ಯಾಟಿನ್ ಅಥವಾ ಇಂಗ್ಲಿಷ್ ಅಂತ. ಜರ್ಮನಿ ಭಾಷೆ ಮಸ್ಟ್ ಕಲಿಬೇಕು. ನಾವು ಕನ್ನಡ ಅಂತ ನೆಗ್ಲೆಕ್ಟ್ ಶುರು ಮಾಡಿಬಿಟ್ಟಿರ್ತಾರೆ, ಆಗ್ಲೇ ಕನ್ನಡ ಇಲ್ಲ. ಅದಕ್ಕೆ ನಮ್ಗೆ ಇವಾಗ ಅಲ್ಲಿ ಅನ್ಸತ್ತೆ, ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲಿ ನಂಗೆ ಅವಕಾಶ ಕೊಟ್ಟಾಗ ನಮ್ಮ ಮ್ಯೂನಿಕ್ ಸ್ನೇಹಿತರು ನಂಗೆ ಹೇಳಿ ಕಳ್ಸಿದ್ದು, ರಶ್ಮಿಜಿ ನೀವು ಭಾಷಣ ಮುಗಿಸ್ಬೇಕಾದ್ರೆ ಈ ಮಾತಿನ ಹೇಳಿ ಮುಗಿಸಿ ಅಂತ. ನಮ್ಮ ರಾಘವೇಂದ್ರ ಅಂತ ಒಬ್ರಿದ್ದಾರೆ, ಅವ್ರು ಏರೋಸ್ಪೇಸ್ ಇಂಜಿನಿಯರ್. ಅವರು ಅಲ್ಲಿ ಕನ್ನಡ ಸಾಫ್ಟ್ವೇರ್ ಡೆವಲಪ್ ಮಾಡ್ತಿದ್ದಾರೆ, ರಾಘವೇಂದ್ರ ಪ್ರಸಾದ್ ಅಂತ. ಅವ್ರು ಏರೋಸ್ಪೇಸ್ ಇಂಜಿನಿಯರ್, ನಮ್ಮ ಬಹಳ ಒಳ್ಳೆ ಸ್ನೇಹಿತರು. ಅವರಿಗೆ ತುಂಬಾ ವಿಶ್ವಾಸ ನನ್ ಕಂಡ್ರೆ. ಅವರಿಗೆ ಹಿಂಗೆ ನಂಗೊಂದು ಅವಕಾಶ ಸಿಕ್ಕಿದೆ ಅಂದಾಗ, ಮುಚ್ಚಬೇಕಾದ್ರೆ ನೀವು ಇದನ್ನ ಭಾಷಣ ಮುಗಿಸ್ಬೇಕಾದ್ರೆ ಹೇಳಿ, ನಾವು ಇಲ್ಲಿ ಹೊರನಾಡಿನಲ್ಲಿ ಹೊರದೇಶದಲ್ಲಿ ಕನ್ನಡ ಶಾಲೆ ತೆಗೆದು ಮಕ್ಳಿಗೆ ಭಾಷೆ ಹೇಳ್ಕೊಡ್ತಾ ಇದ್ದೀವಿ. ಅದೇ ನೀವು ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದೇ ಬ್ಯಾಚ್ ಬೈ ಬ್ಯಾಚ್ ನಲಿಕಲಿ ಮಾದರಿನ ನಿಲ್ಲಿಸ್ತಿದ್ದೀರಾ, ಕನ್ನಡ ಶಾಲೆನ ಮುಚ್ತಾ ಇದ್ದೀರಾ. ಇಟ್ಸ್ ಟೈಮ್, ನಿಮ್ಮ ಅವಲೋಕನ ಮಾಡೋ ಸಮಯ ಅಂತ ಒಂದು ಹೇಳಿ ಅಂತ. ಅದು ನನಗಿಂತ ಮುಂಚೆ ಶಶಿಧರ ನಾಗರಾಜಪ್ಪ ಹೇಳಿಬಿಟ್ರು, ಹಾಗಾಗಿ ನಾನು ನನ್ನ ಭಾಷಣದಲ್ಲಿ ಹೇಳಲಿಲ್ಲ ಅಷ್ಟೇನೆ. ಆ್ಯಕ್ಚುಲಿ ತುಂಬ ವಿಷಾದ. ನಾವು ಅಲ್ಲಿ ಹೋದಾಗ ಅಂತಹ ಒಂದು ಅಡ್ವಾನ್ಸ್ ಕಂಟ್ರಿನಲ್ಲಿ ಅವರ ಮಾತೃಭಾಷೆನ ಕಂಪ್ಲೀಟ್ ಸಿಸ್ಟಮ್ನ ಅಳವಡಿಸ್ಕೊಂಡು ಮಾಡಬೇಕಾದ್ರೆ ನಮ್ಮದು ಕನ್ನಡ ಏನು ನೇಸೆಂಟ್ ಲ್ಯಾಂಗ್ವೇಜ್ ಅಲ್ಲ, ಇವತ್ತು ಮೊನ್ನೆ ಯಾರು ಮಾಡಿದಂತ. ಅಷ್ಟು ಡೆವಲಪ್ ಆಗಿರೋ ನಮ್ಮ ಭಾಷೆನ ನೀವು ಅಳವಡಿಸ್ಕೋತಿಲ್ಲ, ಮಕ್ಕಳಲ್ಲಿ ಹೆಮ್ಮೆ ಕೊಡ್ತಿಲ್ಲ. ನೀವು ಇಂಗ್ಲಿಷ್ ಮೀಡಿಯಮೇ ಹೇಳ್ಕೊಡಿ, ಆದ್ರೆ ಅವರು ಅದನ್ನ ಕ್ಯಾರಿಂಗ್ ಪ್ರೌಡ್ಲಿ ಆನ್ ಸ್ಲೀವ್ಸ್ ಅದು ಮಾಡ್ತಿಲ್ಲ. ಅದು ತುಂಬಾ ನಮ್ಗೆ ಅಲ್ಲಿ ಕೂತಿರೋರು ನೋಡಿದಾಗ ನಮಗೆ
ಬೇಜಾರಾಗುತ್ತೆ ಆಕ್ಚುಲಿ. ಎಸ್, ನನ್ನ ಮಾತಾಡ್ತಿದ್ರೆ ನಮ್ಮ ಭಾಷೆ ಯಾವ ಥರ ನಮ್ಮನ್ನ ನಾವೇ ಅದನ್ನ ಇದು ಮಾಡ್ತಿದೀವಿ ನಮ್ಮ ಶಾಲೆಗಳಲ್ಲಿ. ಜರ್ಮನಿ ಭಾಷೆಗೆ ಯಾವ ಮಟ್ಟಿಗೆ ಮಹತ್ವ ಇದೆ, ಎಜುಕೇಶನ್ ಸಿಸ್ಟಮ್ ಯಾವ ಥರ ಇದೆ, ವರಿ ಮಾಡ್ಕೋತಿಲ್ಲ ಅಲ್ಲಿ. ಸೀರಿಯಸ್ ಆಗಿ ಜರ್ಮನಿ ಭಾಷೆ ಕಲಿಬೇಕು ಅನ್ನೋ ಉದ್ದೇಶ. ಇಂಗ್ಲಿಷ್ ಭಾಷೆ ಯಾವ ಹಂತದಲ್ಲಿ ಬರುತ್ತೆ ಎಲ್ಲ ಒಂದು ಸ್ಪಷ್ಟವಾಗಿ ಹೇಳಿದ್ರಿ. ಈಗ ನೀವು ಕನ್ನಡ ಕಲಿಸ್ತಿದ್ದೀರಲ್ಲ, ಇದೆಷ್ಟು ವರ್ಷ, ಏನು ಕೇವಲ ಮಾತಾಡೋಕ್ ಮಾತ್ರ ಭಾಷೆನ ಅಥವಾ ಒಂದು ಸರ್ಟಿಫಿಕೇಟ್ ಕೊಡೋ ಕೆಲಸ ಆಗ್ತಿದೆಯಾ, ಯಾವ ತರ ಮಾಡ್ತಿದ್ದೀರಿ ಇದನ್ನ ಅಂತ? ಈಗ ನಾವು ನಿರ್ಧಾರ ಮಾಡ್ಕೊಂಡಾಗ್ಲೇನೆ ಕ್ಲಿಯರ್ ಆಗಿತ್ತು, ಪ್ರಾಥಮಿಕ ಹಂತದ ಏನು ಕಲಿಕೆ ಇದೆ ಅಷ್ಟು ಮಾಡೋಣ ಅನ್ನೋದಿತ್ತು. ಹಾಗಾಗಿ ಕೇವಲ ಸ್ಪೋಕನ್ ಅಥವಾ ಮಾತಿನ ರೂಪದಲ್ಲಿ ಮಾತ್ರ ಅಲ್ಲ, ಬರವಣಿಗೆನು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದಿತ್ತು. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಆಮೇಲೆ ಯಾವ ಸಿಲೆಬಸ್ ತಗೋಬೇಕು ಅನ್ನೋದು ಒಂದು ಚರ್ಚೆ ಬಂತು. ಈಗ ನಲಿಕಲಿ ಅನ್ನೋದು ಇದೇನೋ ನನಗೆ ಗೊತ್ತೇ ಇರ್ಲಿಲ್ಲ. ನಾವೆಲ್ಲ ಈ ಕಲ್ತು ಕಕ್ಕಗನ ಕಲ್ತು ಸಡನ್ ರಗಸದ ಅಂತೇನೋ ಮಾಡಿದ್ರು. ಏನದು ಅಂತೆಲ್ಲ ವಿಷಯ ಗೊತ್ತಾಗ ಮುಂಚೆ ಒಂದಿಬ್ರು ಸ್ನೇಹಿತರು US ಅಲ್ಲಿರೋರು ಅವರೆಲ್ಲ ಏನೋ ಬೇರೆ ಬೇರೆ ಮಾಡೆಲ್ಸ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡೋಣ, ನಾವು ಬೇಕಿ ನಿಮಗೆ ಕಳಿಸ್ತೀವಿ ಅಂದ್ರು. ನನಗೆ ನಲಿಕಲಿ ಕಾರ್ಯಾಗಾರ ಆದಾಗ, ನಾಗಭರಣ ಅವರ ಮೂಲಕ ನಲಿಕಲಿ ರವೀಂದ್ರ ಬಂದಾಗ, ಆ ಮೆಟ್ಟಿಲುಗಳ ಹಂತಗಳು ಏನು ನೀವು ಅಳವಡಿಸ್ಕೊಂಡಿದೆ ಆ ನಲಿಕಲಿ ಮಾದರಿಯಲ್ಲಿ ತುಂಬಾ ಇಷ್ಟ ಆಯ್ತು. ಅವಾಗ ಒಂದು ಮನಸ್ಸಿಗೆ ಬಂತು, ಕರ್ನಾಟಕ ಸರ್ಕಾರದ 65,000 ಶಾಲೆಗಳಲ್ಲಿ ಈ ಮಾದರಿನ ಅಳವಡಿಸ್ಕೊಂಡಿದ್ದೀವಿ ಮೇಡಮ್ ಅಂತ ಅವ್ರು ನಮ್ಗೆ ಹೇಳಿದಾಗ, ನಮ್ಮ ಮಕ್ಕಳು ಯಾವ ರೀತಿಲಿ ವಿಭಿನ್ನ, ಹಾಗಾಗಿ ನಾವು ಇದೇ ಸಿಲೆಬಸ್ ತಗೊಳ್ಳೋಣ ಅಂತ ಹೇಳಿ ಇವತ್ತು ನಮ್ಮ ಶಾಲೆಯಲ್ಲಿ ಕೇವಲ ಸ್ಪೋಕನ್ ಕನ್ನಡ ಅಲ್ಲ, ಬರವಣಿಗೆ ಮಕ್ಕಳು ಆ ಪ್ರಾಥಮಿಕ ಹಂತದಲ್ಲಿ ಇಲ್ಲಿ ಏನು ನೀವು ಹೇಳ್ಕೊಡ್ತೀರಾ ನಲಿಕಲಿ ಮಾದರಿ, ಅದನ್ನೇ ನಾವು ಹೇಳ್ಕೊಡ್ತಾ ಇರೋದು. ಸೊ 2023 ಜುಲೈಲಿ ಶುರು ಮಾಡಿದ್ವಿ. ನಮ್ದು ಅಲ್ಲಿಯ ಶೈಕ್ಷಣಿಕ ವರ್ಷದ ಕ್ಯಾಲೆಂಡರ್ ಪ್ರಕಾರ ಅನುಗುಣವಾಗಿ ನಾವು ನಮ್ಮ ಶೈಕ್ಷಣಿಕ ವರ್ಷನ ರೂಢಿಸ್ಕೊಂಡಿದ್ದೀವಿ. ಸೆಪ್ಟೆಂಬರ್ ಇಂದ ಜುಲೈ ತನಕ ನಡೆಯುತ್ತೆ. ಸೊ ಇವಾಗ 3ನೇ ಶೈಕ್ಷಣಿಕ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ 2023 ಶುರು ಮಾಡ್ಕೊಂಡಾಗ ಸೊ ವರ್ಣಮಾಲೆ ಪರಿಚಯ ಮಾಡಿಸೋದು ಅದೊಂದು ಬ್ಯಾಚ್ ಆಯ್ತು. ಆಮೇಲೆ ಕಾಗುಣಿತ ಕಲ್ತ್ರು. ವರ್ಣಮಾಲೆ ಪರಿಚಯ ಆದಂಗೂ ಅಕ್ಷರ ಗುಂಪುಗಳ ಪ್ರಕಾರ ನಮ್ಮ ಮಕ್ಕಳು 2 ಅಕ್ಷರ 3 ಅಕ್ಷರದ ಪದಗಳು ಅದನ್ನೆಲ್ಲ ಮಾಡ್ತಾ ಹೋದ್ರು. ಆಮೇಲೆ 1 ವರ್ಷ ಶೈಕ್ಷಣಿಕ ವರ್ಷ ಕಂಪ್ಲೀಟ್ ಮುಗಿಸಿದಾಗ ಸುಮಾರು ಮಕ್ಕಳು ತತ ಭಾಷೆನೇ ಬರ್ತಿರ್ಲಿಲ್ಲ. ನಮ್ಮಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಇಲ್ಲಿ ನಿಮ್ಮ 1ನೇ ಕ್ಲಾಸಲ್ಲಿ 5 ವರ್ಷ 10 ತಿಂಗಳು ತುಂಬಿರುವಂತ ಮಕ್ಕಳು ಬರ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಒಂದೇ ವಯಸ್ಸಿನ ಮಕ್ಕಳು. ಓಕೆ, ನಮ್ದು ಹಾಗಲ್ಲ. 4 ವರ್ಷದ ಮಗುನು ಇದೆ, ನನ್ನ ಮಗ 14 ವರ್ಷ ತುಂಬಿರೋ ಅವನು ಇದ್ದಾನೆ, 8 ವರ್ಷ. ಸೊ ಏಜ್ ವಯಸ್ಸು ಒಂದೇ ತರ ಇಲ್ಲ. ಆಮೇಲೆ ಸುಲಲಿತವಾಗಿ ಆಮೇಲೆ ಬಟ್ ಬಂದ್ ಸೇರ್ಕೊಂಡಾಗ ಪರಿಣಿತ ಅಂತ ಒಂದ್ ಮಗು ಸುಲಲಿತವಾಗಿ ಮಾತಾಡ್ತಿತ್ತು, ತುಂಬಾ ಚುರುಕು. ಇದೀಗ 1ನೇ ಕ್ಲಾಸಲ್ಲಿ ಏನಪ್ಪಾ ಹೇಳ್ಕೊಡೋದು, ನೀವೇ ಫಸ್ಟ್ ರ್ಯಾಂಕ್ ಅನ್ಬಿಟ್ವಿ, ಅಷ್ಟು ಇದು. ಆಮೇಲೆ ಏನು ಭಾಷೆ ಒಂದ್ ಅಕ್ಷರ ಕನ್ನಡ ಬರ್ದೇ ಇರುವಂತ, ಈಗ ತುಳು ಕೊಂಕಣಿ ಮಾತೃಭಾಷೆ ಇರುವಂತ ಕುಟುಂಬಗಳ ಮಕ್ಕಳು ಬರ್ತಾರೆ, ಅವು ಗೊತ್ತೇ ಇಲ್ಲ. ಸೊ ನಮ್ಗೆ ಆ ಒಂದು ವ್ಯತ್ಯಾಸದ ಗುಂಪು ನಮ್ದು ತುಂಬಾ ಡೈನಮಿಕ್ ಇದೆ. ಹಾಗಾಗಿ ನಮ್ಗೆ ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರಿಗೂ ಸಮ ಏನು ಅಂದ್ರೆ ಬರವಣಿಗೆಯಲ್ಲಿ ಯಾರಿಗೂ ಬರೆಯಕ್ ಬರಲ್ಲ. ಸೊ ಬರವಣಿಗೆ ನಾವು ವರ್ಣಮಾಲೆ ಪರಿಚಯ ಮೂಲಕ ಶುರು ಮಾಡಿದಾಗ್ಲೇನೆ ಅವಕ್ಕೂ ಮಾತಾಡ್ತಾ 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 ಗೊತ್ತಿರೋ ಮಕ್ಳಿಗೆ ಗೊತ್ತಿಲ್ದಿರೋ ಜೊತೆ ಬೆರೆಸ್ತೀವಿ, ಗೊತ್ತಿಲ್ದಿರೋಕ್ಕೆ ಒಟ್ಟು ಆ 6 ತಿಂಗಳು ಒಂದೊಂದು ಶೈಕ್ಷಣಿಕ ವರ್ಷ ಮುಗಿಸ್ದಾಗೂನು ನಮ್ಗೆ ಆ ಪ್ರೊಡಕ್ಟಿವಿಟಿ ಕಾಣ್ತಾ ಹೋಗ್ತಾ ಇದೆ. ಅಲ್ಲಿ ಜರ್ಮನಿ ಶಾಲೆಗಳು ಕೂಡ ಹೋಗ್ಬೇಕು, ಬಟ್ ನಮ್ಮ ಕನ್ನಡ ಶಾಲೆಗಳು ಯಾವ ಟೈಮಲ್ಲಿ ಕೆಲಸ ಮಾಡುತ್ತೆ, ಯಾವ ದಿನ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ನಡೆಯುತ್ತೆ ಜರ್ಮನಿ ಶಾಲೆ ಇನ್ನೇನ್ ಮಾಮೂಲಿ 5 ದಿವಸ ನಡೆಯುತ್ತೆ, ಶನಿವಾರ ಭಾನುವಾರ ಅಲ್ಲಿ ರಜಾ. ಸೊ ನಮ್ಮ ಕನ್ನಡ ಶಾಲೆ ಬಂದು ವಾರಕ್ಕೊಂದ್ಸಲ, ಆಮೇಲೆ 2 ತಾಸು ನಡೆಯುತ್ತೆ, 2 ಅವರ್ಸ್. ಆಮೇಲೆ ನಮ್ಮಲ್ಲಿ ಇವಾಗ 3 ಶಾಲೆಗಳಿದೆ, 2 ನಗರಗಳಲ್ಲಿ ಉಪಸ್ಥಿತ ಶಾಲೆ, ಮ್ಯೂನಿಕ್ ಅಲ್ಲಿ ಮತ್ತೆ ಎರ್ಲಾಂಗನ್ ಅನ್ನೋ ಒಂದು ಊರಲ್ಲಿ. ಸೊ ಯಾವ ಬೇರೆ ಬೇರೆ ಊರುಗಳೆಲ್ಲ, ಎಲ್ಲಾ ಊರಲ್ಲೂ ಏನು ಬಳಗಗಳಿರಲ್ಲ, ಎಲ್ಲಾ ಊರಲ್ಲೂ ಏನು ಇನಿಷಿಯೇಟಿವ್ಸ್ ಇರಲ್ಲ. ಸೊ ಯಾವ ಕುಟುಂಬಗಳಿಗೆ ತಮ್ಮ ಮಕ್ಕಳನ್ನು ಕಲಿಬೇಕು ಅನ್ನೋ ಆಸೆ ಇರತ್ತಲ್ಲ, ಸೊ ಅಂತ ದೂರ ಊರುಗಳಲ್ಲಿ ಇರುವಂತ ಮಕ್ಕಳಿಗೆ ನಾವು ಆನ್ಲೈನ್ ಆಪ್ಷನ್ ಕೊಟ್ಟಿದ್ದೀವಿ. ಸೊ ಆನ್ಲೈನ್ ಶಾಲೆ. ಸೊ ಮೊದಲು ಏನು ನಾವು ನಮ್ಮ ಕನ್ನಡ ಶಾಲೆ ಬವೇರಿಯಾ ಅಂತ ಶುರು ಮಾಡ್ಕೊಂಡ್ವಿ. ಮೊನ್ನೆ ಪಕ್ಕದ ಸ್ಟುಟ್ಗರ್ಟ್ ರಾಜ್ಯ, ಅದು ಬೇರೆ ರಾಜ್ಯ ಇರೋದು ಸ್ಟುಟ್ಗರ್ಟ್ ಬಾಡಮುಟಂಬರ್ಗ್ ಅಂತ. ಸೊ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಮಾಡಿದ ತಕ್ಷಣ ವೇದಾಂತ್ ಅಂತ ಒಂದು ಮಗುನೇ ಫಸ್ಟ್ ರಿಜಿಸ್ಟರ್ ಆಗಿದ್ದು. ಸೊ ಅಲ್ಲಿಗೆ ಬವೇರಿಯಾ ನಮ್ದು ಡಿಸಾಲ್ವ್ ಆಗ್ಬಿಡ್ತು. ಹಾಗಾಗಿ 2ನೇ ಶೈಕ್ಷಣಿಕ ವರ್ಷಕ್ಕೆ ನಾವು ನಮ್ಮ ಕನ್ನಡ ಶಾಲೆ ಜರ್ಮನಿ ಅಂತ ಮಾಡ್ಕೊಂಡ್ವಿ. ಆದ್ರೆ ಇವತ್ತಿಗೆ ಬರೇ ಜರ್ಮನಿಯಿಂದ ಮಕ್ಕಳು ಅಷ್ಟೇ ಅಲ್ಲ, ಪಕ್ಕದ ಆಸ್ಟ್ರಿಯಾ ದೇಶದಿಂದನೂ ಮಗು ಇದೆ, ಸ್ವಿಟ್ಜರ್ಲೆಂಡ್ ನವರು ಈಗ ಒಂದು ಮಗು ನೋಂದಣಿ ಮಾಡಿದೆ, ನೆದರ್ಲ್ಯಾಂಡ್ಸ್ ಇಂದನೂ ಮಕ್ಕಳಿದ್ದಾರೆ. ಹಾಗಾಗಿ ನಾವು ಒಂಥರ ಯುರೋಪ್ ವೈಡ್ ಸ್ಲೋಲಿ ಅನ್ಬೋದು. ಬಟ್ ಜರ್ಮನಿಯಿಂದ ಹ್ಯಾಂಬರ್ಗ್ ಬಹಳಷ್ಟು
ಊರುಗಳಿಂದ ನಮ್ಮಲ್ಲಿ ಮಕ್ಕಳಿದ್ದಾರೆ. ಬಹಳ ಖುಷಿ ಆಯ್ತು. ಯಾವ ತರ ಅಂಡ್ ಎರಡೂನು ಉಪಸ್ಥಿತ ಮತ್ತೆ ಆನ್ಲೈನ್ ಎರಡೂನು 2 ತಾಸು. ಎಲ್ಲರೂ ಅವ್ರವ್ರ ಜೀವನ ಕಟ್ಕೊಂಡಿದ್ದಾರೆ, ಅವ್ರವ್ರ ಕೆಲಸ ಮಾಡ್ತಿದ್ದಾರೆ, ಬಿಸ್ನೆಸ್ ಮಾಡ್ತಿದ್ದಾರೆ, ಈ ತರ ಮಾಡ್ತಿದ್ದಾರೆ. ಬಟ್ ಈ ಶಾಲೆ ನಡೆಸೋಕೆ ಹಣ ಬೇಕಲ್ವೇ? ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತ? ಓಕೆ, ಇದು ನಮ್ಮ ಶಾಲೆ ಒಂದು ಸೆಲ್ಫ್ ರಿಲಯಂಟ್ ಮಾಡೆಲ್ ಅಂತ ನಾವು ತೀರ್ಮಾನ ಮಾಡಿದ್ವಿ. ಅಂದ್ರೆ ಯಾರ ದೇಣಿಗೆಯಿಂದನೂ ಅಲ್ಲ, ಯಾವ ಇದನ್ನಲ್ಲ, ಇದು ಒಂದು ವಿದ್ಯೆ ಕಲಿಕೆ. ಹಾಗಾಗಿ ಫ್ರೀ ಉಚಿತವಾಗಂತೂ ನಾವು ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗಾಗ್ಲೇ ನಮ್ಮ ಮಹಾರಾಷ್ಟ್ರ ಮಂಡಲ್ನವರು ಮತ್ತೆ ಗುಜರಾತಿ ಸಮಾಜ್ನವರೆಲ್ಲ ಶುರು ಮಾಡಿದ್ರು. ಮಹಾರಾಷ್ಟ್ರ ಮಂಡಲ್ ನಮ್ ತುಂಬಾ ನೆಚ್ಚಿನ ಸ್ನೇಹಿತರಿದ್ದಾರೆ. ಸೊ ಅವ್ರನ್ನೆಲ್ಲ ಕೇಳಿದೆ, ನೀವೆಲ್ಲ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಏನು ಅಂತ. ಸೊ ಅದ್ರ ಅನುಗುಣವಾಗಿ ನಾವು ಒಂದು ಮಗುವಿಗೆ ಪ್ರತಿ ತಿಂಗಳು 10 ಯೂರೋ ನಾವು ಶುಲ್ಕ ತಗೋತೀವಿ, ಆಯ್ತಾ. ಸೊ ಅದು ಏತಕ್ಕೆ, ನಾವು ಇಲ್ಲಿ ನಮ್ದು ಇವಾಗ 18 ಜನ ಶಿಕ್ಷಕರ ತಂಡ ಇದ್ದೀವಿ, 2 ಉಪಸ್ಥಿತ ಶಾಲೆ ಮತ್ತೆ ಆನ್ಲೈನ್ ಶಾಲೆಯಿಂದ ಸೇರಿ. ನಾವೆಲ್ಲರೂ ವಾರದ ದಿನಗಳಲ್ಲಿ ಪ್ರೊಫೆಷನಲಿ ಆಕ್ಯುಪೈಡ್ ಕೆಲಸ ಮಾಡ್ಕೊಂಡಿರೋರು, ವಾರಾಂತ್ಯದಲ್ಲಿ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು. ಸೊ ನಾವೆಲ್ಲ ಉಚಿತವಾಗಿ ಮಾಡ್ತಾ ಇರೋದು, ಒಂದು ವಾಲಂಟಿಯರಿಂಗ್, ಒಂದು ಪ್ಯಾಷನ್, ಒಂದು ಆಸೆಗೆ. ಓಕೆ, ಹಾಗಾಗಿ ಶುಲ್ಕ ಬಂದಿರೋದನ್ನ ನಾವು ಎಲ್ಲಿ ಶಾಲೆ ಮಾಡ್ಬೇಕು, ಕಟ್ಟಡಕ್ಕೆ ಬಾಡಿಗೆ ಕೊಡಬೇಕಲ್ಲ, ಹಾಗಾಗಿ ಕಟ್ಟಡದ ಬಾಡಿಗೆ ಮತ್ತೆ ನಮ್ಮ ಮಕ್ಕಳಿಗೆ ಮೆಟೀರಿಯಲ್ಸ್ ಕೊಡಬೇಕು, ಪೆನ್ಸಿಲ್, ಅದು ಇದು, ಬುಕ್, ಪುಸ್ತಕ, ಜೆರಾಕ್ಸ್ ಕಾಪಿ, ಹಾಗೆ ಹೀಗೆ ಅಂತ ಹೇಳಿ. ಸೊ ಇದಕ್ಕೆ ಯೂಸ್ ಮಾಡ್ಕೋತೀವಿ. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಈಗ ವಿದ್ಯಾರ್ಥಿಗಳು? ಇವತ್ತಿಗೆ 3 ಶಾಲೆಗಳಿಂದ 94 ಸ್ಟೂಡೆಂಟ್ಸ್ ಇದ್ದಾರೆ. ಪಾಠ ಮಾಡೋ ಶಿಕ್ಷಕರ ಸಂಖ್ಯೆ 18 ಜನ ಇದ್ದೀವಿ. ಆದ್ರೆ ಲಾಸ್ಟ್ 2 ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ಜನ ಬಂದು ಬಿಟ್ಟೋಗಿ, ಕೆಲವರೆಲ್ಲ ವಾಪಸ್ ಇಂಡಿಯಾಗೆಲ್ಲ ಬಂದಿದ್ದಾರೆ. ಸೊ ಆ ತರ ನೋಡಿದ್ರೆ ಇವತ್ತಿಗೆ 131, ಮೊನ್ನೆ ಕೌಂಟ್ ಮಾಡ್ತಿದ್ವಿ ನಾನು ಮತ್ತೆ ನನ್ನ ಸ್ನೇಹಿತರು ಲತಾ ಮುಳ್ಳಿ ಅಂತ ಹೇಳಿ, 131 ಮಕ್ಕಳು ಬಂದು ಹೋಗಿದ್ದಾರೆ. ಇವತ್ತಿಗೆ 93 ಮಕ್ಕಳು, 94 ಮಕ್ಕಳಿದ್ದಾರೆ. ಹಾಗೆ ಶಿಕ್ಷಕರು 18. ಎಸ್, ನಮ್ಮಲ್ಲಿ ಇಂಗ್ಲಿಷ್ ಕ್ಲಾಸ್ ಕಲಿಬೇಕು ಅಂತಂದ್ರೆ ತಿಂಗಳಿಗೆ 2,000, 3,000, 5,000 ಕಟ್ ಕಲಿಯೋರು ಇದ್ದಾರೆ ಈಗ ಇಂಗ್ಲಿಷ್ ಕಲಿಯಕ್ಕೆ. ನೀವು ಜರ್ಮನಿಲಿ ಕೂತ್ಕೊಂಡು ಕನ್ನಡ ಕಲಿಸ್ಬೇಕಾದ್ರೆ ನೀವು ಹೇಳ್ತಿರುವಂತ ಚಾರ್ಜಸ್ 10 ಯೂರೋ ಅಂತಂದಾಗ ಅದು 1,000 ರೂಪಾಯಿ ಇವತ್ತಿಗೆ ಬರುತ್ತೆ. ಹಾಗೆ ನೋಡಿದಾಗ ಅದು ಬೇಸಿಕ್ ಚಾರ್ಜಸ್ ಏನ್ ಬೇಕು ಅದನ್ನ ತಗೊಂಡು ಕಲಿಸ್ತಾ ಇದೀರಿ. ಬಟ್ ಒಂದು ಭಾವನೆ ಇರುತ್ತೆ, ನಿಮ್ಗೆ ಭಾಷೆ ಬಗ್ಗೆ ಅಭಿಮಾನ ಇದೆ, ಭಾಷೆಯಲ್ಲಿ ಬದುಕಿದೆ, ಭಾಷೆ ಬಗ್ಗೆ ಖುಷಿ ಇದೆ. ನೀವು ಜರ್ಮನಿಯಿಂದ ಬಂದು ಇಲ್ಲಿ ಒಂದು ಮಗು ನಾಳೆ ಶಿವಮೊಗ್ಗ ಅಂತ ಬಸ್ ಬೋರ್ಡ್ ಹೋದ ಕನ್ನಡ ಬಂದಿಲ್ಲ ಅಂದ್ರೆ ಸಮಸ್ಯೆ ಆಗತ್ತೆ. ಯಾಕೆ ಅಂದ್ರೆ ನಮ್ಮೂರಿನ ಭಾಷೆ ಕೂಡ ಗೊತ್ತಿರಬೇಕು, ನಮ್ಮ ಭಾಷೆ ಕೂಡ ಗೊತ್ತಿರಬೇಕು ಅಂತ ನೀವು ಕಲಿಸ್ತಾ ಇದ್ದೀರಿ. ನೀವು ಶಿಕ್ಷಣ ವ್ಯವಸ್ಥೆ ಆಗ್ಲಿಲ್ಲ, ಸರ್ಕಾರಿ ಶಾಲೆ, ಜರ್ಮನ್ ಶಾಲೆ ಕಲಿಸ್ಬೇಕಾದ್ರೆ ಬಹಳ ಬೇಜಾರಾಗಿತ್ತು, ನಂತರ ಏನೇನಂತೆಲ್ಲ ಹೇಳಿದ್ರಿ. ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ಅಂದಾಗ ನೀವು ಆಗಲಿಲ್ಲ, ಬಹಳ ಇದೆ ಹೇಳೋದು ಅಂತ. ಒಂದು ಕಡಿಮೆ ಅವಧಿನಲ್ಲಿ ಹೇಳೋದೇ ಆದ್ರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಗೊತ್ತಲ್ಲ, ಫೀಸ್ ಆಗ್ಬೋದು, ಈ ಲೆಕ್ಕಾಚಾರಗಳೆಲ್ಲ ಇದೆ. ಅಲ್ಲಿನ ಫೀಸ್ ಇದೆಯಾ? ಜರ್ಮನ್ ಶಾಲೆಗಳಲ್ಲಿ ಫೀಸ್ ಇಲ್ಲ, ಫ್ರೀ. ಬಿಕಾಸ್ ಇಟ್ಸ್ ರೈಟ್ ಟು ಎಜುಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಜರ್ಮನ್ ಸರ್ಕಾರಿ ಶಾಲೆಗಳ, ಹೌದು, ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರೋ ಮಕ್ಕಳಿಗೆ ಫೀಸ್ ಇಲ್ಲ. ಇಲ್ಲ. 1ರಿಂದ 12ನೇ ತರಗತಿ ತನಕನೂ ಉಚಿತ ಶಿಕ್ಷಣ. ನಮ್ಮಲ್ಲಿ ಬದಲಾಗಬೇಕು ಅನ್ನೋದೇ ಆದ್ರೆ ಏನ್ ಬದಲಾಗಬೇಕಾಗುತ್ತೆ ವ್ಯವಸ್ಥೆಯಲ್ಲಿ? ತುಂಬಾ ಇಲ್ಲ ಗೊತ್ತಾ, ಆಶ್ಚರ್ಯ ಆಗುತ್ತೆ. ಓಕೆ, ಯಾಕಂದ್ರೆ ನಾನು ಬಹುಶಃ ನನ್ನ ಮಗಳನ್ನ ಮಾತ್ರ ಕಳಿಸ್ಬಿಟ್ಟು ಬಂದಿದ್ರೆ, ಮಕ್ಕಳನ್ನ ಮಾತ್ರ ಕಳಿಸಿ ನಾನು ಬಿಟ್ಟು ಬರೋದು ಕರ್ಕೊಂಬರೋದು ಮಾಡಿದಿದ್ರೆ ನನ್ಗೆ ಗೊತ್ತಾಗ್ತಿತ್ತು ಇಲ್ಲ ಗೊತ್ತಿಲ್ಲ. ಅಲ್ಲಿ ಪ್ರತಿಯೊಂದು ಸ್ಕೂಲಲ್ಲೂ ಒಂದು ಎಲ್ಟನ್ ಬೈರಾಟ್ ಅಂತ ಇರುತ್ತೆ, ಪೇರೆಂಟ್ಸ್ ಕೌನ್ಸಿಲ್ ಅಂತ. ಒಂದೊಂದು ತರಗತಿಗೆ ಒಬ್ರೊಬ್ರು ಪೇರೆಂಟ್, ಪೋಷಕರಿಗೆ ಒಂದು ರೆಪ್ರೆಸೆಂಟೇಟಿವ್ ಇರ್ತಾರೆ. ಇಡೀ ಶಾಲೆಯಿಂದ ಒಂದು ಟೀಮ್ ಮಾಡ್ಕೋತಾರೆ, ಅದು ಪೇರೆಂಟ್ಸ್ ಕೌನ್ಸಿಲ್ ಅಥವಾ ಎಲ್ಟನ್ ಬೈರಾಟ್ ಅಂತ ಹೇಳ್ತಾರೆ. ಸೊ ನಾನು ನನ್ನ ಮಗಳ ಸ್ಕೂಲಲ್ಲಿ 7 ವರ್ಷ ನಾನು ವಾಲಂಟಿಯರ್ ಆಗಿದ್ದೆ, ಮಗನ ಸ್ಕೂಲಲ್ಲಿ 3ನೇ ವರ್ಷ. ಓಕೆ, ನಿಮ್ ಮಗಳ ತರಗತಿನಲ್ಲಿ ಎಷ್ಟು ಜನ ಜರ್ಮನ್ಸ್ ಇದ್ರು, ಹೊರಗಡೆ ಎಷ್ಟು ಜನ ಇದ್ರು? ಇದು ಭಾರಿ ಆಶ್ಚರ್ಯ ಆಗುತ್ತೆ ನಿಮ್ಗೆ. ನೀವು ಆಯ್ಕೆ ಆಗಿದ್ರೆ ಅದಕ್ಕೆ ನಾನು ಕೇಳ್ತಿರೋದು. ಅಯ್ಯೋ, ಅದು 30 ಮಕ್ಳಿರ್ತಾರೆ. ಓಕೆ, 30ರಲ್ಲಿ ಪಾಪ ಅನ್ಸತ್ ನನಗೇನೆ ಜರ್ಮನ್ಸ್ ಬಗ್ಗೆ. ಪಾಪ ಜರ್ಮನ್ಸ್ ಅಂತ ಒಂದು 7-8 ಮಕ್ಳಿದ್ರೆ ಇನ್ನೆಲ್ಲರೂ ಹೊರಗಡೆಯವರೆ. ಅದು ದಟ್ ಈಸ್ ಅ ಸಿನಾರಿಯೋ, ಇವತ್ತಿನ ಒಂದು ಸಿನಾರಿಯೋ ಬಿಗ್ ಸಿಟೀಸ್ ಇನ್ ಜರ್ಮನಿ. ಯಾಕಂಗೆ ಅಂದ್ರೆ ಅಷ್ಟು ಮೆಟ್ರೋಪಾಲಿಟನ್ ಕಲ್ಚರ್, ಅಷ್ಟು ಕಡೆಯಿಂದ ಜರ್ಮನಿಗೇನು ಬರೀ ಭಾರತ ಅಥವಾ ಅಲ್ಲಿ ಇಲ್ಲಿ ಅಲ್ವಲ್ಲ, ಇಡೀ ಪ್ರಪಂಚಾದ್ಯಂತ ಜರ್ಮನಿಗೆ ಬರೋರು, ವಲಸೆ ಬರೋರು ತುಂಬಾ ಇದ್ದಾರೆ. ಬರೀ ಸೌತ್ ಅಮೆರಿಕ ಇರ್ಬೋದು, ನಾರ್ತ್ ಅಮೆರಿಕ ಇರ್ಬೋದು, ರಷ್ಯನ್ಸ್ ಇರ್ಬೋದು. ಡಾಮಿನೇಟ್ ಮಾಡೋದು ಯಾರಲ್ಲಿ? ಅಲ್ಲಿ ಹೆಚ್ಚಾಗಿ ನಾವು ನೋಡ್ತಿರೋದು ರಷ್ಯನ್ಸ್, ಯುಕ್ರೇನಿಯನ್ಸ್, ಅವರು ಬಿಟ್ರೆ ಟರ್ಕಿಶ್ ಪಾಪ್ಯುಲೇಷನ್ ತುಂಬಾ ಇದ್ದಾರೆ. ಅವ್ರು ಅವತ್ತು ಪೋಸ್ಟ್ ವಾರ್ ಸಿನಾರಿಯೋದಲ್ಲಿ ಬಂದಿರುವಂತಹ ಒಂದು ವರ್ಕಿಂಗ್ ಕ್ಲಾಸ್ ಅವರೆಲ್ಲ ತುಂಬಾ ಇದ್ದಾರೆ. ಅವ್ರದ್ದು ಡಾಮಿನೇಷನ್. ನಾವೆಲ್ಲ ಇನ್ನೂ ಸ್ಟಿಲ್ ಸಿಂಗಲ್ ಡಿಜಿಟ್ ಪಾಪ್ಯುಲೇಷನ್ ಅವ್ರಗಳ ಮುಂದೆ ಹೋಲಿಸ್ಕೊಂಡ್ರೆ ಪ್ರಪೋರ್ಷನಲ್ಲಿ. ಹಾಗೆ
ಹಾಗೆ. ಸೊ ಈಗ ಶಿಕ್ಷಣದ ವ್ಯವಸ್ಥೆ ಅಂತ ಬಂದಾಗ ನಾನ್ ಯಾವಾಗ ಅಲ್ಲಿ ಪೇರೆಂಟ್ ಕೌನ್ಸಿಲ್ ಅಲ್ಲಿ ಇನ್ವಾಲ್ವ್ ಎಲೆಕ್ಟ್ ಮಾಡ್ತಾರಾ ಇಲ್ಲ ನೀವೇ? ಹೌದು, ನಾವು ಕ್ಯಾಂಡಿಡೇಚರ್ ಕೊಡ್ಬೇಕು. ಅದು 2 ವರ್ಷ ಟೆನ್ಯೂರ್ ಅದು. ಸೊ ಅದ್ರಲ್ಲಿ ಯಾಕೆ ನೀನು ಪೇರೆಂಟ್ ಕೌನ್ಸಿಲ್ ಅಲ್ಲಿ ಬರ್ತೀಯಾ ಅಂತ ನಿಮ್ಮ ಬಗ್ಗೆ ನೀ ಹೇಳ್ಬೇಕು, ಫೋಟೋ ಕಳಿಸ್ಬೇಕು. ಸೊ ಆತರ ನಿಂತಿದ್ದು ನೀವು ಇಲ್ಲಿದ್ರೆ ರಾಜಕಾರಣಿ ಆಗ್ತಿದ್ರೇನೋ ಹಾಗಾದ್ರೆ? ಗೊತ್ತಿಲ್ಲ, ಇಲ್ಲ ಅದೊಂದು ಮಾಡ್ಲಿಲ್ಲ ನೋಡಿ, ಅದಕ್ಕೆ ನಾವು ಬಳಗದ ಎಲೆಕ್ಷನ್ಸ್ ನಿಲ್ಲಿಲ್ಲ. ಸೊ ಹಾಗಾಗಿ ನನಗೆ ಯಾಕೆ ಹೋಗ್ಬೇಕು ಅನಿಸ್ತು ಅಂತಂದ್ರೆ, ಈ ಮಕ್ಳನ್ನ ನೀವು ಸ್ಕೂಲಿಗೆ ಕಳಿಸ್ತೀರಾ, ಹೇಗಾಯ್ತು ಪುಟ್ಟ ಸ್ಕೂಲ್ ಅಂದ್ರೆ ಓ ಫೈನ್ ಫ್ಯಾಂಟಾಸ್ಟಿಕ್ ಅನ್ಬಿಡ್ತಾವೆ. ನಮ್ಗೆ ಹಾಗಲ್ಲ ಅಲ್ಲ, ನಮ್ಮ ಸಂಸ್ಕೃತಿಲಿ ಊಟ, ಅನ್ನ, ಸಾರು, ಪಲ್ಯ ತರಹ ಅದು ಒಂದು ಕಾಂಪೋನೆಂಟ್. ಎಜುಕೇಶನ್ ಇಸ್ ಅ ಕಾಂಪೋನೆಂಟ್ ಅಲ್ವಾ? ಏನ್ ನಡೀತಿದೆ, ಅವಳು ಯಾರು ಟೀಚರು, ಸ್ಕೂಲಲ್ಲಿ ಏನ್ ನಡೀತಿದೆ ಅನ್ನೋದು ಎಷ್ಟು ನಮಗೆ ಸಮಗ್ರ ಮಾಹಿತಿ ಬೇಕು. ಸೊ ಅದನ್ನ ತಿಳ್ಕೊಳಕ್ಕೆ ನಾನು ಎಂಟರ್ ಆದೆ. ನಮ್ಮ ತರ ಸುಮಾರು ಜನ ನಮ್ಮ ಸ್ನೇಹಿತರು ಈಗ ಎಂಟರ್ ಆಗ್ತಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ಕೂತಾಗ ನನಗದು ಐ ಓಪನರ್. ಎಲ್ಟನ್ ಬೈರಾಟಲ್ಲಿ ನೀವು ಅಲ್ಲಿ ಕೂತಾಗ ಮೀಟಿಂಗ್ ಎವ್ರಿ 4 ರಿಂದ 5 ವಾರ ಒಂದು ಮೀಟಿಂಗ್ ಇರುತ್ತೆ. ಶಾಲೆಯಲ್ಲಿ ಏನು ನಡೀತಾ ಇದೆ, ಶಾಲೆ ವ್ಯವಸ್ಥೆ ಏನು, ಇವತ್ತು ಏನು ಅಪ್ಡೇಟ್ ಇದೆ, ಏನೇನು ನಡೀತು ಅಂತ ನಮಗೆ ಪ್ರಿನ್ಸಿಪಲ್ ನಮಗೊಂದು ರಿಪೋರ್ಟ್ ಕೊಡ್ತಾರೆ. ಅದ್ರಲ್ಲಿ ಎಷ್ಟೋ ಇಶ್ಯೂಸ್ ನನಗೆ ತಿಳಿತಾ ಹೋಯ್ತು. ಹಾಗಾಗಿ ಅವ್ರಿಗೂ ಫಂಡಿಂಗ್ ಪ್ರಾಬ್ಲಮ್ ಇದೆ ನಂಬ್ತೀರಾ? ಜರ್ಮನಿ ಶಾಲೆಗಳು ಅವರಿಗೂ ಅಪ್ರೂವಲ್ ಪ್ರಾಬ್ಲಮ್ ಇದೆ ನಂಬ್ತೀರಾ? ಒಂದು ಜಿಮ್ನಾಸ್ಟಿಕ್ ಹಾಲ್ ರಿಪೇರಿ ಆಗ್ಬೇಕಿತ್ತು, ನಮ್ಮ ಪ್ರಿನ್ಸಿಪಲ್ 2 ವರ್ಷ ಹೊಡೆದಾಡಿದ್ದಾರೆ ಪೇಪರ್ ಮೂವ್ ಮಾಡಕ್ಕೆ. ಅಂದ್ರೆ ಏನು, ಎಲ್ಲಾ ದೋಸೆನೂ ತೂತೆ. ಕರ್ನಾಟಕ ಸರ್ಕಾರದ ಶಾಲೆಗಳು ಮಾತ್ರ ಅಲ್ಲ, ಸಮಸ್ಯೆಗಳು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಸಮಸ್ಯೆಗಳು ಭಾರತದಲ್ಲಿ ಮಾತ್ರ ಅಲ್ಲ, ಜರ್ಮನಿಲೂ ಸಮಸ್ಯೆಗಳಿದೆ. ಅದನ್ನ ನಾನು ಚಾಲೆಂಜ್ ಮಾಡಿ ವೌಚ್ ಮಾಡ್ತೀನಿ. ಆದ್ರೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ನಮ್ದು ದೊಡ್ಡ ಬಾಣ್ಲೆ ದೊಡ್ಡ ದೋಸೆ, ಅವ್ರದ್ದು ಚಿಕ್ಕ ಬಾಣ್ಲೆ ಚಿಕ್ಕ ದೋಸೆ, ಮ್ಯಾನೇಜ್ ಮಾಡಕ್ ಈಸಿ. ಕರಪ್ಷನ್ ಅಂತ, ಕರಪ್ಷನ್ ಈ ಲೆವೆಲ್ಗಿಲ್ಲ. ಜನ ನಿಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರುವಂತ ವ್ಯವಸ್ಥೆನಲ್ಲಿ ಕರಪ್ಷನ್ ಇಲ್ಲ. ಹಾಗಾಗಿ 40% ಟ್ಯಾಕ್ಸ್ ಕಟ್ಟಿದ್ರು ಕೂಡ, ಹೊಟ್ಟೆ ಉರಿದ್ರು ಕೂಡ ಒಂದ್ ಕಡೆ ವ್ಯವಸ್ಥೆ ನೋಡಿ ಖುಷಿ ಆಗುತ್ತೆ. 40% ಟ್ಯಾಕ್ಸ್ ಇದೆ. ಹೌದು, ಅದ್ರಲ್ಲೂ ಬ್ಯಾಚುಲರ್ ಸಿಂಗಲ್ಗಂತೂ ಫುಲ್ ಹೆರ್ತಾ. ನಾವೇ ಪರವಾಗಿಲ್ಲ ಟ್ಯಾಕ್ಸ್ ವಿಷಯದಲ್ಲಿ. ಹೌದು, ನೀವು ಪರವಾಗಿಲ್ಲ, ಅದ್ರ ಬಗ್ಗೆ ಹೆಚ್ಚು ನಾನು ಡೀಪ ಹೋಗಲ್ಲ ಪಬ್ಲಿಕ್ ಮೀಡಿಯಾದಲ್ಲಿ. ಆದ್ರೆ ಹೊಟ್ಟೆ ಉರಿಯತ್ತೆ, ಸಂಕಟ ಆಗತ್ತೆ. ಆದ್ರೆ ಅಲ್ಲಿಯ ವ್ಯವಸ್ಥೆಗೆ ಓಕೆ ಕೊಟ್ಟು ಸಾರ್ಥಕತೆ ಅನ್ಸುತ್ತೆ. ಅಂದ್ರೆ ನಿಮ್ಮ ನಿತ್ಯ ಜೀವನಕ್ಕೆ ಕರೆಂಟು, ನೀರು, ಫ್ರೀ ಎಜುಕೇಶನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅದರಲ್ಲೂ ದೊಡ್ಡ ದೊಡ್ಡ ಊರುಗಳಲ್ಲಿ ಇದ್ರೆ ನಮ್ ತರ ಬಸ್ಗಳು ಅವೆಲ್ಲ ಚಾನ್ಸೇ ಇಲ್ಲ ಅಲ್ಲಿ. ಯಾವ ಕೇಳಿದೆ ಇಲ್ಲ, ಫ್ರೀ ಎಜುಕೇಶನ್ ಕೊಡ್ತಾರೆ. ಎಜುಕೇಶನ್ ಮಾತ್ರ. ಹೆಲ್ತ್ ಬಂದಾಗ ಇನ್ಶೂರೆನ್ಸ್ ಇರ್ಲೇಬೇಕು. ಇನ್ಶೂರೆನ್ಸ್ ಇಲ್ಲದೆ ಯಾರು ಇರಕ್ ಸಾಧ್ಯನೇ ಇಲ್ಲ. ಅದ್ರಲ್ಲಿ 2 ತರ, ಪಬ್ಲಿಕ್ ಮತ್ತೆ ಪ್ರೈವೇಟ್ ಇನ್ಶೂರೆನ್ಸ್ ಅಂತ. ಸೊ ಹಾಗಾಗಿ ಇನ್ಶೂರೆನ್ಸ್ ಒಂದ್ಸಲ ಪಬ್ಲಿಕ್ ಹೆಲ್ತ್ ಸೆಗ್ಮೆಂಟ್ ಫ್ರೀ ಇದೆಯಾ? ಅಂದ್ರೆ ನೀವು ಇನ್ಶೂರೆನ್ಸ್ ಮಾಡ್ಕೊಂಡಿದ್ರೆ ನೀವು ಯಾವುದೇ ತರಹ ಟ್ರೀಟ್ಮೆಂಟ್ ಇದ್ರು ಫ್ರೀ. ಎಲ್ಲೋ ಒಂದು ತೀರಾ ಈಗ ಹಲ್ಲದೇನೋ ಏನೋ ಚಿನ್ನದ ಹಲ್ಲು, ಆ ಹಲ್ಲು ಆ ತರ ಏನೋ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಏನೋ ಡಿಫ್ರೆನ್ಸ್ ಇದೆ. ಆದ್ರೆ ಯಾವುದೇ ತರಹ, ಅದರಲ್ಲೂ ಮಕ್ಕಳಿಗೆ ಈವನ್ ಔಷಧಿಗಳು ಕೂಡ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಾಗ ಎಲ್ಲ ಫ್ರೀ. ಆಮೇಲೆ ಅವ್ರು 12 ವರ್ಷ ಆದ್ಮೇಲೆ ಅವ್ರಿಗೆ ಪ್ರಿಸ್ಕ್ರಿಪ್ಷನ್ ಎಲ್ಲ ನಾವು ಪೇ ಮಾಡಬೇಕು. ಅದರ್ವೈಸ್ ನಾವು ಹೆಲ್ತ್ ಸಿಸ್ಟಮ್ಗೆ ನಮ್ಮ ಸಂಬಳದಲ್ಲೇ ಅದು ಕಟ್ ಆಗ್ತಾ ಹೋಗುತ್ತೆ. ಟ್ಯಾಕ್ಸ್ ಜೊತೆ ಹೆಲ್ತ್ ಇನ್ಶೂರೆನ್ಸ್ಗೆ ಎಲ್ಲ ಅದು ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೇನೆ ವೀಸಾ ಕೊಡೋದು, ವೀಸಾ ಮಾಡಿಸಿದ್ಮೇಲೆ ನೆಕ್ಸ್ಟ್ ಆ ಥರ ಅವೆಲ್ಲ ಕನೆಕ್ಟೆಡ್, ಇಂಟರ್ ಕನೆಕ್ಟೆಡ್. ಸೊ ಕರಪ್ಷನ್ ಅಂತ ಬಂದಾಗ ಜನಸಾಮಾನ್ಯರಿಗೆ ಅದೇನು ಅಷ್ಟು ತಟ್ಟಲ್ಲ. ಆಮೇಲೆ ಅಲ್ಲಿ ಅವ್ರಿಗೆ ದೇಶ ಕಟ್ಟೋ ಅಷ್ಟು ಛಲದಲ್ಲಿ ಕಟ್ಟಿದ್ದಾರೆ ಅವರು, ಮತ್ತೆ ಪುನರ್ ನಿರ್ಮಾಣ ಮಾಡಿರುವಂತ ಜಾಗ ಅಲ್ವಾ. ಸೊ ಹಾಗಾಗಿ ನಿಯತ್ ತುಂಬಾ ಇದೆ. ಹಾಗಾಗಿ ಅದು ನಿಮಗೆ ಕಾಣಿಸುತ್ತೆ, ಬ್ಯೂರೋಕ್ರಸಿ ಸಿಸ್ಟಮ್ ಅಲ್ಲಿ ಕಾಣುತ್ತೆ. ಹಾಗಾಗಿ ಬಟ್ ಇವಾಗ ಅದನ್ನ ನಾ ಇಲ್ಲಿ ನೋಡ್ತೀನಿ. ಈಗ ಬ್ಯಾಂಗ್ಳೂರ್ ಒನ್ ಆಫೀಸ್ಗೆ ಹೋದ್ರೆ ನಿಮ್ಗೆ ಎಷ್ಟು ಕೆಲಸಗಳು ಬೇಗ ಆಗುತ್ತೆ ಅಲ್ವಾ. ಸೊ ಇಲ್ಲೂ ನಾವು ಇಲ್ಲಿ ಇದ್ದು ಹುಟ್ಟು ಬೆಳೆದು ಅಲ್ಲಿ ಹೋದವರು, ಅಲ್ಲಿ ವ್ಯವಸ್ಥೆ ನೋಡಿ ಇಲ್ಲಿ ನೋಡಿದಾಗ ಅಲ್ಲಿ ದಿನನಿತ್ಯದ ಜೀವನದಲ್ಲಿ ಕರಪ್ಷನ್ ಇಲ್ಲ, ಇಲ್ಲಿ ನಿತ್ಯದ ಜೀವನದಲ್ಲಿ ಕರಪ್ಷನ್ ಇದೆ. ನಮ್ ದೇಶ, ನಮ್ ರಾಜ್ಯ ಅಂತ ಬಂದಾಗ ಒಂದು ಮಾತಾಡಿ, ಅಲ್ಲಿ ಹೊರಗಿನವ್ರ ಬಗ್ಗೆ ಹೇಳ್ತಾ ಇದ್ರಿ. ನಾವು 7-8 ಮಂದಿ ಜರ್ಮನ್ ಮಕ್ಕಳಾಗಿದ್ರೆ 30 ಜನ, ಉಳಿದಿರಲ್ಲ ಹೊರಗಡೆ ಅವರೇ ಅಂತ. ಸಂಘರ್ಷಗಳೇನಿಲ್ಲ ನಿತ್ಯ ಜೀವನದಲ್ಲಿ, ಇಲ್ಲ ಸಂಘರ್ಷಗಳಿಲ್ಲ. ಅಥವಾ ರಾಜಕೀಯ ವಿಷಯ ಬಂದ್ರೆ ಭಾವನೆಗಳು ಚೆನ್ನಾಗಿದ್ದಾರೆ, ಒಬ್ಬರಿಗೊಬ್ಬರಿಗೆ ಮರ್ಯಾದೆ ಇದೆ, ರೆಸ್ಪೆಕ್ಟ್ ಇದೆ. ಆಮೇಲೆ ಬೇರೆ ದೇಶದವ್ರು ಅಲ್ಲಿ ಬಂದಿರೋರು ಇರ್ತಾರಲ್ಲ, ಯುಕ್ರೇನಿಯನ್, ಅದ್ರಲ್ಲೂ ಆಫ್ಘಾನಿಸ್ತಾನಿ, ಅವ್ರಿಗೆಲ್ಲ ಅಂದ್ರೆ ಇಂಡಿಯನ್ಸ್ ಅಂದ್ರೆ ಎಷ್ಟಿಷ್ಟ. ಯಾಕಂದ್ರೆ ಯಾವುದೋ ಒಂದು ಸಮಯದಲ್ಲಿ ಡೆಲ್ಲಿ ಮೂಲಕ ಹಾದು ಹೋಗಿದ್ದಾರೆ ಪಾಪ. ಅಫ್ಘಾನಿಸ್ತಾನದವ್ರಿಗೆ ಭಾರತದವ್ರು ಬಹಳ ಇಷ್ಟ. ಅಯ್ಯೋ, ನಮ್ಮನ್ನ ನೋಡಿದ ತಕ್ಷಣ ಹಿಂದಿಲಿ ಮಾತಾಡ್ತಾರೆ. ಶ್ರೀಲಂಕನ್ಸ್ಗೂ ನಮ್ ಕಂಡ್ರೆ ಇಷ್ಟ. ಆಮೇಲೆ ನಮ್ಗೆ ಬೆಂಗಾಲಿ ಹಿಂದೂ ಅಸೋಸಿಯೇಷನ್ ಅವ್ರ ಜೊತೆ, ಅಫ್ಘಾನಿ ಹಿಂದೂ ಅವ್ರದ್ದೆಲ್ಲ ಟೆಂಪಲ್ ಇದೆ. ಇನ್ನು ನಾವೇನೆ ಮ್ಯೂನಿಕ್ ಅಲ್ಲಿ ನಮ್ಮ ಭಾರತೀಯರು ಶುರು ಮಾಡಿದ ಟೆಂಪಲ್, ನಮ್ಮ ಸ್ನೇಹಿತರೆ ಆಂಧ್ರದವರು ಶುರು ಮಾಡಿ 2 ವರ್ಷ ಆಗಿರೋದು, 3 ವರ್ಷ ಆಗಿರೋದು. ಆದ್ರೆ ಅಲ್ಲಿ ಶ್ರೀಲಂಕನ್ ದೇವಸ್ಥಾನಗಳು, ಆಮೇಲೆ ಯಂತ್ರ ಮಂತ್ರ ತಂತ್ರ ಎಷ್ಟು ಅಚ್ಚುಕಟ್ಟಾಗಿ ಅಲ್ಲಿ ಪಾಲನೆ ಮಾಡ್ತಾರೆ ಶ್ರೀಲಂಕನ್ ಟೆಂಪಲ್ ಅಲ್ಲಿ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಅಫ್ಘಾನಿ ಹಿಂದೂ ಟೆಂಪಲ್ಗಳಿದೆ, ಸುಮಾರು ಊರುಗಳಲ್ಲಿ ಇದೆ. ಹಾಗೆ ಸೊ ಬೇರೆ ಬೇರೆ ದೇಶದ ಜೊತೆ ನಮ್ಮ ಒಡನಾಟ ಇದ್ದಾಗ ತುಂಬಾ ಮರ್ಯಾದೆ ಇದೆ, ಅವ್ರಿಗೆ ಖುಷಿನೂ ಇದೆ, ನಮ್ಗೆ ನೆಟ್ವರ್ಕಿಂಗ್ ಚೆನ್ನಾಗಿದೆ. ನಮ್ಮ ಕರ್ನಾಟಕದವರು ಅಂದ್ರೆ ಯಾವ ಜಿಲ್ಲೆ ಅವ್ರು ಜಾಸ್ತಿ ಇದಾರೆ ಅಲ್ಲಿ?
ಹಂಗೆ ಬೆಂಗಳೂರಿನವ್ರು ಬಹುತೇಕ. ಬಟ್ ಬೆಂಗಳೂರು ಅಲ್ಲೂ ಯೂಶಲಿ ಏನ್ ಮಾಡ್ಬಿಡ್ತೀವಿ, ನೀ ಎಲ್ಲಿಂದ ಅಂದ್ರೆ ನಾವು ಫಸ್ಟ್ ಬೆಂಗಳೂರು ಅಂತೀವಿ, ಆಮೇಲೆ ಆಮೇಲೆ ಇನ್ನೊಂದ್ ಚೂರು ಹೋದಾಗ ಶಿವಮೊಗ್ಗ ಅಂತ ಬರುತ್ತೆ. ಹಾಗೆ ಸೊ ಇದೇನಿಲ್ಲ, ಇತ್ತೀಚೆಗೆ ನಾನು ಸುಮಾರು ಉತ್ತರ ಕರ್ನಾಟಕದವ್ರನ್ನ ಸುಮಾರು ನೋಡ್ತಾ ಇದ್ದೀನಿ. ಹಾಗಂತ ಏನಿಲ್ಲ. ಜರ್ಮನಿ ಬಗ್ಗೆ ಖುಷಿ ಆಗುವಂತ ವಿಷಯಗಳು ಯಾವ್ದಾರು ಹೇಳಿದಾರ? ಒಂದ್ 3 ವಿಷಯ ಖುಷಿ ಆಗುತ್ತೆ. ಟೂರಿಸಂ, ಓಕೆ ವ್ಯವಸ್ಥೆಗಳು, ಓಕೆ ಅದು ನಿಮಗೆ ಮೊದಲನೇ ದಿವಸನೇ ಪ್ರಿಕ್ ಆಗುತ್ತೆ. ಆ ಒಂದು ಸೌಲಭ್ಯಗಳು ಏನ್ ಸಿಗುತ್ತೆ ಅದು ಫೀಲ್ ಆಗುತ್ತೆ. ಅದು ಫುಡ್ ಅಂತ ನಾವು ಹೇಳಕ್ಕಲ್ಲ, ನಾವು ಇಂಡಿಯನ್ಸ್ ಚಾಂಪಿಯನ್ಸ್, ಅದ್ರ ಮಾತೇ ಇಲ್ಲ. ನಮ್ಮ ಭಾರತೀಯ ಆಹಾರ ಏನು. ಬೇಜಾರಾಗೋ ವಿಷಯ ಅಂದ್ರೆ ಜರ್ಮನಿ ಬಗ್ಗೆ ಇಲ್ಲ ಅಯ್ಯೋ ಸೈಲೆಂಟು. ನಮ್ಗೆ ಇಲ್ಲಿ ಬಂದ್ಬಿಟ್ಟು ವರ್ಷಕ್ಕೊಂದ್ಸಲ ರಜೆಗೆ ಬಂದು ಹೋದ್ರು 2 ದಿನ ಬೇಕು ಆ ಸೈಲೆನ್ಸ್. ಅದರಲ್ಲೂ ವಿಂಟರು, ಅದರಲ್ಲೂ ಚಳಿಗಾಲದಲ್ಲಂತೂ ತೀರಾ ಮೌನ. ಅದರಲ್ಲೂ ಈ ಕ್ರಿಸ್ಮಸ್ ಟೈಮಲ್ಲಂತೂ ತೀರಾನೇ ಸ್ಮಶಾನ ಮೌನ ಅನ್ಬೋದು, ಯಾರು ಊರಿಲ್ಲ ಅಂತ. ಸೊ ಅದೊಂದು ಬೇಜಾರಾಗ್ತಿತ್ತು. ಇವಾಗ ಅದು ಒಗ್ಗೂಡ್ಬಿಟ್ಟಿದೆ, ಏನು ಬೇಜಾರು ಏನಿಲ್ಲ. ಆ ಥರ ಬೇಜಾರು ಅಂತೇನು ಸಡನ್ ಆಗಿ ನೀವು ಕೇಳಿದ್ರೆ ಬೇಗ ನೆನಪಾಗ್ತಿಲ್ಲ. ಬಟ್ ಖುಷಿ ವಿಷಯನೇ ಜಾಸ್ತಿ ಇರೋಗಿದೆ, ಹಾಗಾಗಿ ಬೇಜಾರಿಲ್ಲ. ಹಂಗೆ ನಮ್ಮವ್ರು ನೀವು ಹೇಳಿ ಸಮಸ್ಯೆಗಳನ್ನ ಅಂದ್ರೆ ಗಂಟೆಗಟ್ಲೆ ಹೇಳ್ತಾರೆ. ಮನೆ ಮುಂದೆ ಮೋರಿಯಿಂದ ಶುರುವಾಗಿ ಅದು DC ಆಫೀಸ್ವರೆಗೂ ಕಂಪ್ಲೇಂಟ್ ಹೇಳ್ತಾರೆ. ಹಂಗೆ ನಾನು ಪಟ್ಟಿ ಮಾಡ್ಬೋದು. ಓಕೆ, ದೂರದ ಬೆಟ್ಟ ನುಣ್ಣಿಗೆ ಅಷ್ಟೇ. ಹಾಗಂತ ಏನು ಸಂಘರ್ಷಗಳೇನಿಲ್ಲ, ಹಾಗಂತ ಅಯ್ಯೋ ಏನಪ್ಪಾ ಜೀವನ ಅಂತ ಏನು ಅಳು ಏನಿಲ್ದಿದ್ರು ಕೂಡ ಹಾಗಂತ ತುಂಬಾ ಏನು ಕೇಕ್ ವಾಕ್ ಏನಿಲ್ಲ, ತುಂಬಾನು ಸ್ಮೂತ್ ಏನಿಲ್ಲ. ನೀವು ಅದು ಹೇಳದ್ನಲ್ಲ, ಒಂದೊಂದು ಘಟ್ಟದಲ್ಲೂ ನೀವು ಡೈನಮಿಕ್ಸ್ ನೋಡ್ತಾ ಹೋಗ್ತೀರಾ. ಫಸ್ಟ್ ನೀವು ಬ್ಯಾಚುಲರ್ ಆಗಿ ಬರ್ತೀರಾ ಅಥವಾ ಹೊಸದಾಗಿ ಮದುವೆಯಾಗಿ ಬರ್ತೀರಾ, ಅವಾಗ ನಿಮ್ಮ ಬೇಕು ಬೇಡಗಳೇ ಡಿಫ್ರೆಂಟ್, ಬೇರೆ ಬೇರೆ ಇರುತ್ತೆ. ನಿಮ್ಗೆ ಏನಿರುತ್ತೆ, ಅವಾಗ ಒಂದು ಮನೆ ಮಾಡ್ತೀರಾ, ಗಂಡ ಹೆಂಡತಿ ಇಬ್ರು ಯುರೋಪ್ ನೋಡ್ಬೇಕು ಅಂತ ಸುತ್ತಕ್ಕೆ ಶುರು ಮಾಡ್ತೀವಿ, ಇದೇನ್ ಮಗು ಆಗುತ್ತೆ, ಅವಾಗ್ಲೂ ವಾಪಸ್ ಹೋಗ್ತೀವಿ ಅನ್ನೋದೇ ಇರುತ್ತೆ. ಓಕೆನಾ, ಅದು ಒಂದೊಂದು ಮೆಂಟಾಲಿಟಿನೂ ಡಿಫ್ರೆಂಟ್ ಇರುತ್ತೆ, ಆ ಡೈನಮಿಕ್ಸ್ ಡಿಫ್ರೆಂಟ್ ಇರುತ್ತೆ. ಇತ್ತೀಚಿನವರು ವಾಪಸ್ ಹೋಗೋಣ ಅನ್ನೋ ಮನಸ್ಸೆತ್ತಿದಾರ, ಇಲ್ಲ ಅಲ್ಲೇ ಸೆಟ್ಲ್ ಆಗೋಣ ಅನ್ನೋ ಮನಸ್ಸೆತ್ತಿದಾರ ಜರ್ಮನಿನಲ್ಲಿ? ಅಯ್ಯೋ ಇನ್ನೂ ಉಲ್ಟಾ, ಇತ್ತೀಚೆಗೆ ಇಲ್ಲಿಯವ್ರು ಬರೋಕೆ ರೆಡಿ ಇಲ್ಲ. ಇಲ್ಲಿ ನಿಮ್ಮವ್ರೆ ಅಂದ್ರೆ ನಮ್ಮ ಭಾರತದವ್ರೇನೆ. ಜರ್ಮನಿ ಯಾಕೆ ನೀ ಬಂದ್ರೆ ನೀನೇ ಊಟ ಮಾಡ್ಬೇಕು, ನೀನೇ ತಿಂಡಿ ಅಡಿಗೆ ಮಾಡ್ಕೋಬೇಕು, ನೀನೇ ಮನೆ ಕ್ಲೀನ್ ಮಾಡ್ಬೇಕು. ಇಲ್ಲಿ ನೀವು ಎಲ್ಲರೂ ಎಷ್ಟು ಚೆನ್ನಾಗಿ IT ಜಾಬ್ಸ್ ಮಾಡ್ಕೊಂಡು ಕೈ ತುಂಬಾ ಸಂಬಳ ತಗೊಂಡಿರೋರು, 2 ಡ್ರೈವರ್ ಇಟ್ಕೋಬಹುದು, 3 ಕಾರ್ ಇಟ್ಕೋಬಹುದು, 4 ಜನ ಕೆಲಸದವ್ರನ್ನ ಇಟ್ಕೋಬಹುದು. ಅಲ್ಲಿ ನಾನೇ ಸುಬ್ಬಮ್ಮ, ನಾನೇ ಶಾಂತಮ್ಮ. ಹೌದಾ? ಕೆಲ್ಸದವರು ಸಿಗಲ್ಲ ಅಂತಾನ? ಸಿಗ್ತಾರೆ. ನಾನೊಂದು ಸ್ವಲ್ಪ ಫಾರ್ ಎಕ್ಸಾಂಪಲ್ ಇಟ್ಕೊಂಡಿದ್ದೆ, ಪರ್ ಅವರ್ ಇಷ್ಟೇ ಅಂತ, ವಾರಕ್ಕೊಂದ್ಸಲ ನೀವು ಇಟ್ಕೋಬಹುದು. ಬಟ್ ಇಷ್ಟು ಸೌಲಭ್ಯತೆ, ಇಷ್ಟು ರಿಚ್ನೆಸ್ ನಿಮ್ಗೆ ಅಲ್ಲಿ ಸಿಗಲ್ಲ, ಚಾನ್ಸೇ ಇಲ್ಲ. ನಾವೇ ಶ್ರೀಮಂತರಾಗಾದ್ರೆ ಖಂಡಿತ. ಇದನ್ನ ನಾನು ಈ ಮಾತು ಹೇಳ್ಬೇಕು ಮೀಡಿಯಾ ಮುಂದೆ ಕೂತಾಗ. ನಾನು PhD ಮಾಡ್ಬೇಕಾದ್ರೆ ನನ್ನ ಮೈಕ್ರೋಬಯಾಲಜಿ ಪ್ರೊಫೆಸರ್ ಒಬ್ರು ಇದ್ರು. ಅವ್ರು ಹಿಂಗೆ ಹೋದ್ರು, ನಾನು ಬಂದು ನಮಸ್ತೆ ಗುಟನ್ ಟಾಗ್ ಅಂದೆ, ಗುಡ್ ಮಾರ್ನಿಂಗ್ ಅಂತಂದೆ. ಅವಾಗ ಅವರು ಇಂಡಿಯಾನಾ ಅಂದ್ರು, ಎಲ್ಲಿ ಮುಂಬೈ ಅಂದ್ರು, ಇಲ್ಲ ನಾನು ಬ್ಯಾಂಗ್ಳೂರ್ ಅಂದೆ. ಅವಾಗ ಬೆಂಗಳೂರಿನವ್ರು ಕಮ್ಮಿ, ಅವರಿಗೆಲ್ಲ ಗೊತ್ತಿದ್ದು ಡೆಲ್ಲಿ, ಮುಂಬೈ, ರಾಜಸ್ಥಾನ್ ಆ ಥರ ಮಾತ್ರ. ಅವಾಗ ಇಂಡಿಯಾನಾ ಇಟ್ಸ್ ಅ ರಿಚೆಸ್ಟ್ ಕಂಟ್ರಿ ಅಂದ್ರು. ಯಾಕೆ ಅಂದೆ, ನಾನು ಮುಂಬೈಲಿ ನೋಡಿರೋಂತಹ ರಿಚ್ ಶ್ರೀಮಂತಿಕೆ ಏನ್ ನೋಡಿದೀನಿ, ಶ್ರೀಮಂತ ಮಂದಿನ ಏನ್ ನೋಡಿದೀನಿ, ಅದನ್ನ ಇದುವರೆಗೂ ಜರ್ಮನಿಲಿ ನೋಡಿಲ್ಲ ಅಂತಂದ್ರು. ಅವರ ಪ್ರಕಾರ ಶ್ರೀಮಂತಿಕೆ ಅಂದ್ರೆ ಏನು? ದುಡ್ಡಿನ ವಿಷಯದಲ್ಲಿರ್ಬಹುದು, ಆ ಒಂದು ಐಷಾರಾಮಿ ಜೀವನ ಇರ್ಬೋದು, ಆ ಒಂದು ತೋರ್ಪಡಿಕೆಯಲ್ಲಿ ಏನು ನೀವು ಮನೆ ಬಂಗಲೆ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ. ಅವಾಗ ನನಗೆ ಎಷ್ಟು ಪ್ರೌಡ್ ಅನ್ನಿಸ್ತು ಗೊತ್ತಾ. ನಮಗೆ ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಕೊಡ್ಕಾಟಿರ್ತೀವಿ ಅಂತಲ್ಲ, ಆ ಥರ ಆಗುತ್ತೆ. ಸೊ ಶ್ರೀಮಂತಿಕೆ ಅನ್ನೋದು ಹೇಗೆ ಡಿಪೆಂಡ್ಸ್ ಆನ್ ಯು. ನೀ ಏನು ಲಂಬೋರ್ಗಿನಿ ಫೆರಾರಿ ನೋಡ್ತಿದ್ದೀರೋ ಅಥವಾ ಏನು ಬೇಸಿಕ್ ನೆಸಿಟೀಸ್ ಆಫ್ ಲೈಫ್ ಅದು ಆ ಥರ. ಸೊ ಹಂಗಾಗಿ ಅಗೈನ್ ಸಬ್ಜೆಕ್ಟಿವ್, ಅದನ್ನು ಹಂಗೆ ಹೇಳೋಕ್ಕಾಗಲ್ಲ. ಆದರೆ ನೀವು ಇಲ್ಲಿಂದ ಬರೋರ್ ವಿಷಯ ಹೇಳೋದಕ್ಕೆ ನಾನು ಹೇಳಿದ್ದು, ಎಷ್ಟೋ ಜನ ಇಲ್ಲಿಂದ ಬರೋಕೆ ಇವಾಗ ರೆಡಿನೇ ಇಲ್ಲ ಹುಡುಗ. ಇಲ್ಲ ಬಂದ್ರೂ ಅಲ್ಲೊಂದು ಸ್ವಲ್ಪ ವರ್ಷ ಇದ್ದು ಅನುಭವ ತಗೊಂಡು ವಾಪಸ್ ಬರೋರ್ನು ತುಂಬಾ ಜನ ನೋಡ್ತಾ ಇದ್ದೀವಿ. ಬಟ್ ಇವಾಗ ಇಲ್ಲಿ ನಿಮ್ಮ ಈಗ ಅವಕಾಶಗಳಿದೆಯಾ? ಯಾವುದಕ್ಕೆ? ಕೆಲಸದ ಅವಕಾಶಗಳು ಜರ್ಮನಿ ಇಲ್ಲ, ಕಂಪ್ನಿ ಕಳಿಸ್ದಾಗ್ಲೇ ಬರಬೇಕು ಅನ್ನೋ ಮನಸ್ಸಿದೆಯಾ? ಇಲ್ಲ ಅವಕಾಶಗಳಿದೆ. ಮೊದಲೆಲ್ಲ ಏನಾಗ್ತಿತ್ತು, ಕಂಪನಿ ಮೂಲಕ ಬರ್ತಾ ಇದ್ರು, ಡೆಪ್ಯುಟೇಷನ್ ಅಂತ ಹೇಳ್ತಾ ಇದ್ರು. ಆಮೇಲೆ ಜನ ಅವರಾಗೆ ಹುಡ್ಕೊಂಡು ಅಲ್ಲಿಯ ಜರ್ಮನ್ ಕಂಪನೀಸ್ಗಳಿಗೆ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇವಾಗ ಜಾಬ್ ಸೀಕರ್ ವೀಸಾ ಅಂತೆಲ್ಲ ಶುರು ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಸ್ಕಿಲ್ ಸೆಟ್ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ನಿಮ್ಮ ಸ್ಕಿಲ್ ಸೆಟ್ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ, ಕೆಲಸ ಹುಡ್ಕಕ್ಕೆ, ನೋಡೋಕ್ಕೇನೆ ಅಂತಾನೆ ಖಾಲಿ 6 ತಿಂಗಳು ವೀಸಾ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅದೆಲ್ಲ ಹಿಂದೆ ಕನಸು. ಓಕೆ, ಸೊ ಇವಾಗ ಆ ಥರ ಅವಕಾಶನೂ ಇದೆ. ಸೊ ಅವಾಗ ಆ ಜಾಬ್ ಸೀಕರ್ ವೀಸಾದಲ್ಲಿ ಬಂದು ಕೆಲಸ ಮಾಡೋಂಗಿಲ್ಲ. ಇವಾಗ ಅದಕ್ಕೂ ನಿಮಗೆ ಪ್ರಶಸ್ತಿ ಕೊಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಬಂದು ಖಾಲಿ 6 ತಿಂಗಳು ನನಗೆ ಕೆಲಸ ಸಿಗದಿದ್ದಾಗ ನಮ್ಗೆ ಜೀವನ ಆಗ್ಬೇಕಲ್ಲ. ಸೊ ಅದು ಒಂದಷ್ಟು ಜನ ಪಾಪ ತುಂಬಾ ಓದಾಡಿದ್ರು ಆ ಥರ ಬಂದವರು. ಸೊ ಇವಾಗ ಅಲ್ಲಿ ಬಂದಾಗ್ಲೂ ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಅನ್ನೋ ಅವಕಾಶನೂ ಲಿಬರಲ್ ಆಗಿದ್ದಾರೆ. ಆದ್ರೆ ಇವಾಗ ಜರ್ಮನಿಗೆ ಸ್ಕಿಲ್ಡ್ ಲೇಬರ್ಸ್ ಅವಶ್ಯಕತೆ ತುಂಬಾ ಇದೆ. ಅದನ್ನ ನೀವು ಮೊನ್ನೆ ಯಾವ ಕ್ಷೇತ್ರದಲ್ಲಿ? ಮೊದಲು IT ಕ್ಷೇತ್ರದಲ್ಲಿ ಇತ್ತು, ಇವಾಗ ನರ್ಸಿಂಗ್, ಡ್ರೈವರ್ ಕ್ಷೇತ್ರದಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಡ್ರೈವಿಂಗ್, ನರ್ಸಿಂಗ್ ಸೆಗ್ಮೆಂಟ್ ಆ ಥರ. ಸೊ ನರ್ಸಿಂಗ್ ತುಂಬಾನೇನೆ ಇವಾಗ ಬಹುತೇಕ
ಆಸ್ಪತ್ರೆಗಳಲ್ಲಿ ಜರ್ಮನಿನಲ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ, ಜನರದ್ದು ಇದೆ ಮ್ಯಾನ್ ಪವರೇ ಇಲ್ಲ ಆ ಥರ ಎಲ್ಲ. ಸೊ ಅವರಿಗೆ ಈಗ ನಮ್ಮ ಸ್ಕಿಲ್ಡ್ ಲೇಬರ್ಸ್ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ಹಾಗಾಗಿ ಇದನ್ನು ನೀವು ಮೀಡಿಯಾದಲ್ಲಿ ಬಟ್ ನೋಡ್ಬೋದು. ಯಾರು ಕೋರ್ಡಿನೇಟ್ ಮಾಡ್ತಿದಾರಾ? ಲೈಕ್ ಇಲ್ಲಿಂದ ಯಾರು? ಬಹಳಷ್ಟು ಏಜೆನ್ಸೀಸ್ ಇದ್ದಾರೆ, ಆಮೇಲೆ ಗೌರ್ಮೆಂಟ್ ಯೂನಿಟ್ಸ್ ಇದೆ, ಆಮೇಲೆ ಕೋಆರ್ಡಿನೇಟ್ ಅಂತ ಆ ತರಹ ಅಫಿಷಿಯಲ್ ಸೆಟಪ್ ನನಗೆ ಗವರ್ನಮೆಂಟ್ ಜರ್ಮನಿ ಸರ್ಕಾರ ಆ ಥರ ಇಂಟರ್ ಗವರ್ಮೆಂಟ್ ಬಾಡೀಸ್ ತುಂಬಾ ಇದೆ, ಈಗ ಗೋ ಟು ಬವೇರಿಯಾ ಆ ಥರ ಎಲ್ಲ ತುಂಬಾ ಇದ್ದಾರೆ. ಬಟ್ ಈ ನರ್ಸಿಂಗ್ ಕ್ಷೇತ್ರ ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ಹಾಗೆ ಆ ಥರ ನ್ಯೂ ಇಯರ್ ಆಯ್ತು ಮೊನ್ನೆ, ನಾವು ಇವತ್ತು 2ನೇ ತಾರೀಕು ಕೂತು ಮಾತನಾಡ್ತಿದ್ದೀವಿ. ಎಲ್ಲ ಮೀಡಿಯಾಗಳು ಕವರ್ ಮಾಡಿದ್ರು. ಲೈಕ್ ಅಂದರೆ ಓನ್ಲಿ ಬ್ರಿಗೇಡ್ ರೋಡ್, MG ರೋಡ್, ಆ ಕವರೇಜ್ಗಳನ್ನ ನೀವು ಅಬ್ಸರ್ವ್ ಮಾಡಿರ್ತೀರಿ ಮೀಡಿಯಾಗಳನ್ನ. ಅಲ್ಲಿನ ಕಲ್ಚರ್ ಬೇರೆ, ನಾವೆಲ್ಲ ಅಪ್ಡೇಟ್ ಆಗ್ತಿದ್ದೀವಿ ಅನ್ನೋ ಗುಂಗಲ್ಲಿ ನಮ್ಮ ಸಂಸ್ಕಾರ ಆಚಾರ ವಿಚಾರವನ್ನು ಮರೆಯೋ ಜನಗಳು ನಮ್ಮಲ್ಲಿ ಜಾಸ್ತಿ ಆಗ್ತಿದ್ದಾರೆ. ದೇಶ ಬಿಟ್ಟು ದೇಶಾಂತರ ಹೋದಾಗಲೂ ಕೂಡ ನಿಜವಾಗ್ಲೂ ನಾವು ಅದು ಆ ರೀತಿಯ ಬದಲಾವಣೆಗಳು ಸರಿಯೇ ತಪ್ಪೆ ಅಂತ ಒಂದಷ್ಟು ಚರ್ಚೆಗಳಿರುತ್ತೆ. ನನ್ಗೆ ಭಾಳ ಖುಷಿ, ಯಾರೋ ಆಡಿಯೋ ಈ ವಿಡಿಯೋ ನೋಡ್ತಿರೋರ್ಗೆ ಅನ್ಸುತ್ತೆ ಯಾರೋ ರಶ್ಮಿ ನಾಗರಾಜ್ ಎಲ್ಲ ಇಲ್ಲಿಯವರೇ ಇರ್ಬೋದು ಅಂತ. ನೀವು 20 ವರ್ಷ ಆಗಿದೆ, 24 ವರ್ಷ ಆಗಿದೆ ಜರ್ಮನಿಗೆ ಹೋಗಿ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಯಾಕೆಂದ್ರೆ ನೀವಲ್ಲೋ ಜೀವನ ಮಾಡ್ತಿರ್ಬೋದೇನೋ, ಬಟ್ ಜೀವನ ಶೈಲಿ ಬಹುತೇಕ ಇಲ್ಲಿದೆ ಉಳ್ಕೊಂಡಿದೆ. ಅಂದ್ರೆ ಲೈಕ್ ಇದನ್ನ ಪಾಲನೆ ಮಾಡ್ಕೊಂಡು ಹೋಗ್ತಿದೆ. ನೀವೀಗ ಬರಬೇಕು ಅಂತೇನು ಇರಲಿಲ್ಲ, ಮಾತನಾಡಬೇಕು ಅಂತೇನು ಇರಲಿಲ್ಲ, ಆದ್ರೆ ಇದಕ್ಕೆ ಸಮಯ ಕೊಡ್ತಾ ಇದ್ದೀರಿ. ನಮ್ಮವ್ರಿಗೇನು ಸಜೆಸ್ಟ್ ಮಾಡ್ತೀರಿ? ಸಹಜವಾಗಿರಿ ಅಂತ ನಾನು ಹೇಳೋದು. ಜೀವನ ಶೈಲಿ ಯಾಕೆ ನಮಗೆ ಬದಲಾಗಿಲ್ಲ ಅಂದ್ರೆ, 2 ದಿನ ಅನ್ನ ತಿನ್ನಿಲ್ಲ ಅಂದ್ರೆ 3ನೇ ದಿವಸ ಟ್ರಿಪ್ ಹೋದಾಗ ಚೈನೀಸ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ಮ್ಯಾಪಲ್ಲಿ ಹುಡುಕ್ ಸಾಯ್ತಿದ್ವಿ. ಅಂದ್ರೇನು, ನಾವಲ್ಲಿ ಹೋದಾಗ 23 kg ಏನು ತೊಗೊಂಡು ಹೋಗ್ತೀವಿ, ಅದ್ರ ಜೊತೆ ನಮ್ಮ ಸಂಸ್ಕಾರಗಳನ್ನು ನಮ್ಮ ಅಪ್ಪ ಅಮ್ಮ ಬೆಳೆಸಿರೋ ನಮ್ಮ ಏನಂತ ಹೇಳ್ತಾರೆ ಆ ಬ್ಯಾಗೇಜು ಅಷ್ಟೇ ನಾವು ಕ್ಯಾರಿ ಮಾಡಿರ್ತೀವಿ. ಆಮೇಲೆ ಸಹಜವಾಗಿರೋದಕ್ಕೆ ಖರ್ಚೇ ಇಲ್ಲ ಅಲ್ವಾ. ಆಮೇಲೆ ಯಾವುದೇ ನಿಬಂಧನೆಗಳಿಲ್ಲ ನಮಗೆ, ಬುರ್ಕ ಹಾಕೊಂಡು ಮಾಡಬೇಕಾ ಆ ಥರ ಮಿಡ್ಲ್ ಈಸ್ಟ್ ಥರನೂ ಇಲ್ಲ. ಹಾಗಿದ್ದಾಗ ಸಹಜ ಜೀವನ ಮಾಡೋಕೆ ನಮ್ಗಲ್ಲಿ ಏನೇ ಪ್ರಾಬ್ಲಮ್ ಇಲ್ಲ. ಆಮೇಲೆ ನಮಗೆ ಎಷ್ಟೊಂದು ಒಗ್ಗಿರತ್ತೆ, ಅದರಿಂದ ಅದು ಬಿಟ್ಟು ನಮಗೆ ಬೇರೆ ಮಾಡೋಕ್ಕಾಗೋದೇ ಇಲ್ಲ. ನೀನು ಎಷ್ಟೇ ಜರ್ಮನ್ ಸೂಪರ್ ಮಾರ್ಕೆಟಲ್ಲಿ ಹೋಗಿ ಶಾಪಿಂಗ್ ಮಾಡಿದ್ರು ಕೊನೆಗೆ ಇಂಡಿಯನ್ ಮಾರ್ಕೆಟ್ಗೆ ಹೋಗಿ ಅಕ್ಕಿ ತಗೊಂಬಂದ್ರೆ ನೆಮ್ಮದಿ ಆ ವೀಕೆಂಡ್ ಶಾಪಿಂಗ್. ಅನ್ನ ಇಲ್ಲದೆ ಇರೋಕ್ಕಾಗಲ್ಲ, ಅಕ್ಕಿ ಇಲ್ಲದೆ ಇರೋಕ್ಕಾಗಲ್ಲ. ಹಾಗೆ ಸೊ ಹಾಗಾಗಿ ಬದಲಾವಣೆ ಆಗಿಲ್ಲ ಅನ್ನೋದು ಏನೋ ಗೊತ್ತಿಲ್ಲ, ಅದು ಸಹಜವಾಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನಾವೇನ್ ಮಾಡ್ತಿದೀವಿ ಅಂದ್ರೆ, ಸೊ ಈ ನ್ಯೂ ಇಯರ್ ವಿಷಯ ನೀವು ಮಾತಾಡಿದಾಗ ಅದನ್ನ ಕ್ವಿಕ್ ಆಗಿ ಹೇಳ್ತೀನಿ. ನನಗೆ ಬಹುಶಃ ಇಲ್ಲೂ ಬ್ರಿಗೇಡ್ ರೋಡಲ್ಲಿ ನೀವೇನು ನೋಡ್ತಿದ್ದೀರಾ ಅದೇ ಥರ ಅಲ್ಲೂ ಸ್ಟ್ರೀಟ್ ಪಾರ್ಟೀಸ್ ಮಾಡಿ ಎಲ್ಲ ಬಿದ್ದು ಎದ್ದು ಮಾಡಿದ್ರೆ ನಂಗೆ ಏನೋ ಅನ್ನಿಸ್ತಿರ್ಲಿಲ್ಲ. ಅಲ್ಲೇ ಆ ಥರ ಇಲ್ಲ, ಇಲ್ಲಿ ಈ ಥರ ಆಗ್ತಿದೆಯಲ್ಲ ಅಂತ ಒಂದು ವಿಷಾದ ಅಂತೂ ತುಂಬ ಅನ್ನಿಸ್ತು ನನಗೆ. ಸೆಲೆಬ್ರೇಷನ್ ಮಾಡೋಣ, ನಾವು ಇಲ್ಲಿದ್ದಾಗಲೂ ಸೆಲೆಬ್ರೇಟ್ ಮಾಡ್ತಿದ್ವಿ, ರೆಸಾರ್ಟ್ಗೆ ಹೋಗ್ತಿದ್ವಿ, ನಮ್ಮ ತೀರ್ಥಹಳ್ಳಿನಲ್ಲಿ ಹಾಸನದಲ್ಲಿ ನಮ್ಮ ಗೌಡ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗೋರು. ಈ ಥರ ನಾನು ನೋಡಿರಲಿಲ್ಲ, ತುಂಬ ವಿಷಾದ ಅನ್ಸುತ್ತೆ. ಆದರೆ ಅಲ್ಲೂ ಮಾಡ್ತೀವಿ, ಅಲ್ಲೂ ನ್ಯೂ ಇಯರ್ ಪಾರ್ಟೀಸ್ ನಡೆಯುತ್ತೆ, ಸ್ಟ್ರೀಟ್ ಪಾರ್ಟೀಸ್ ನಡೆಯುತ್ತೆ. ಈ ಥರ ಅಲ್ಲ. ಸೊ ಅಲ್ಲಿ 31 ಸಂಜೆ ಅದು ಒಂದೇ ದಿವಸ ನಮಗೆ ಪಟಾಕಿ ಹೊಡೆಯೋ ಅವಕಾಶ ಇಡೀ ವರ್ಷದಲ್ಲಿ, ಡಿಸೆಂಬರ್ 31 ಅಷ್ಟೇ. ಸಿಲ್ವೆಸ್ಟರ್ ಅಂತ ಹೇಳ್ತಾರೆ. 1ನೇ ತಾರೀಕು ಬೆಳಗ್ಗೆ ಕೂಡ ನಿಮಗೆ ಹೊಡೆಯೋ ಅವಕಾಶ ಇಲ್ಲ, 31 ಸಂಜೆ ಕೂಡ ಹೊಡೆಯೋ ಅವಕಾಶ ಇಲ್ಲ. 6 ಗಂಟೆ 8 ಗಂಟೆನೇ ಆಗಬೇಕು. ಎಷ್ಟು ಜನ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅಂತ 6 ಗಂಟೆಗೆ ಸಣ್ಣ ದಿನ ಹೊಡೆಯಕ್ಕೆ ಶುರು ಮಾಡ್ತಾರೆ. ಬಟ್ ರಾಕೆಟ್ ಅವೆಲ್ಲಾನು ಕೂಡ ನೀವು ರಾತ್ರಿ 11 ಗಂಟೆ ಮೇಲೇನೆ ಮಾಡಕ್ ಸಾಧ್ಯ. ಅಪಾರ್ಟ್ಮೆಂಟ್ಸ್ ಅಲ್ಲೆಲ್ಲ ಇದ್ರೆ ಪಕ್ಕ ಪಾರ್ಕ್ ಎಲ್ಲ ತುಂಬಾ ಪಾರ್ಕ್ಗಳ ವ್ಯವಸ್ಥೆ ಇದೆ. ನೀವು ಓಪನ್ ಫೀಲ್ಡ್ಗೆ ಹೋಗ್ಬೇಕು, ಇಲ್ಲ ರೋಡ್ಗಾರು ಹೋಗಿ ಹೊಡಿಬೇಕು ಆ ಥರ. ಆಮೇಲೆ ಲೋಕಲ್ ಎಲ್ಲ ಒಂದು 4-5 ಜನ ಫ್ರೆಂಡ್ಸ್ ಸೇರ್ಕೊಂಡು ಪಾರ್ಟೀಸ್, ಜರ್ಮನ್ಸ್ ಇರ್ಬೋದು, ನಾವು ಇಂಡಿಯನ್ಸ್ ಇರ್ಬೋದು, ಮಾಡ್ತೀವಿ ಸಣ್ಣದಾಗಿ ನಮ್ಮ ಲೋಕಲ್ ಕೆಪಾಸಿಟಿನಲ್ಲಿ ಅಷ್ಟೇ. ಆಮೇಲೆ ರೆಸ್ಟೋರೆಂಟ್ಸ್ನವರೆಲ್ಲ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಮಾಡ್ತಾರೆ. ಸೊ ಈ ಸ್ಟ್ರೀಟ್ ಪಾರ್ಟೀಸ್ ಅಂತ ಬಂದಾಗ ಇನ್ನೇನು, ಜರ್ಮನಿ ಅದು ಹೋಮ್ ಆಫ್ ಬಿಯರ್. ಅಲ್ಲಿ ನಾವು ಬಿಯರ್ ಫೆಸ್ಟಿವಲೇ ನಡೆಯುತ್ತದೆ, ಅಕ್ಟೋಬರ್ ಫೆಸ್ಟ್ ಆಯ್ತಾ. ಸೊ ಬಟ್ ಈ ತರಹ ಬೀದಿಗಳಲ್ಲಿ ಏನ್ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಆ ತರಹ ಸಿನಾರಿಯೋ ಇಲ್ಲ ಜರ್ಮನಿಲಿ ಇಲ್ಲ. ಆಲ್ದೋ ಬಿಯರ್ ಇಸ್ ಚೀಪರ್ ದೆನ್ ವಾಟರ್. ಹೌದು. ನಾನು 2019 ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ನಾನು ಶ್ರೀಮತಿಯವರು ಬಂದಲ್ಲೆಲ್ಲ ಬಂದಾಗ ಹೌದು ಅನ್ಸು, ವಾಟರ್ಗಿಂತ ಬಿಯರ್ ಚೀಫ್ ಇತ್ತು. ಬಟ್ ಒಂದು ವಿಷಯ ಅನ್ಸಿದ್ವಿ ಮೇಡಮ್, ನೀವು ಆಗ್ಲೇ ಹೇಳಿದ್ರಿ ಈ ತರದ ವ್ಯವಸ್ಥೆ ಇಲ್ಲ, ಇದೆಲ್ಲ ಒಳ್ಳೇದಲ್ಲ. ಭಾರತದ ಭವಿಷ್ಯ, ನೀವು ಮೊಬೈಲ್ ಇಲ್ಲದ ಕಾಲದಲ್ಲಿ ಕೂಡ ಇಂಡಿಯಾದಲ್ಲಿ ಓದ್ದವರು ಶಾಲೆಗಳ ಕಾಲೇಜಲ್ಲಿ, ಜರ್ಮನಿ ಹೋದಾಗ್ಲೂ ಮೊಬೈಲ್ ಇರಲಿಲ್ಲ. ಇವತ್ತಿನ ಭಾರತವನ್ನು ಕೂಡ ನೋಡ್ತಿದ್ದೀರಿ. ಈಗ ನೀವು ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದೆಯಾ? ಸರ್ಫೇಸ್ ಲೆವೆಲಲ್ಲಿ ತಗೊಂಡ್ರೆ ತುಂಬಾನೇ ಒಳ್ಳೆ ರೀತಿಲಿ ಬದಲಾಗ್ತಿದೆ. ಏನು ಬೇಡ, UPI ಪೇಮೆಂಟ್ ಇರ್ಬೋದು, ಅದು ನಿಮಗೆ ಜರ್ಮನಿಲೇ ಕಾಣಿಸಲ್ಲ. ಓಕೆ ಆಯ್ತಾ. ಆನ್ಲೈನ್ ಪೇಮೆಂಟ್, ಡಿಜಿಟಲ್ ಪೇಮೆಂಟ್ ಏನಿದೆ, ಅದರಲ್ಲೂ ಕೊರೋನಾ ಟೈಮಲ್ಲಿ ಏನ್ ಬಂತು ನಮ್ಮ ಮೋದಿಯವರ ಸರ್ಕಾರದಲ್ಲಿ, ಅಮೇಝಿಂಗ್ ಡೆವಲಪ್ಮೆಂಟ್. ಅದನ್ನ ನಾನು ಅಲ್ಲಿ ಹೋಗಿ ಕೊಚ್ಕೋತೀನಿ ಆಯ್ತಾ.
ನಿಜವಾಗ್ಲು. ಆಮೇಲೆ ಅಲ್ಲಿ ನಾವು UPI ಪೇಮೆಂಟ್ ವಿಷಯ ಬಂದಾಗ ಅದು ಗ್ರೇಟ್. ಈ ಡಿಜಿಟಲ್ ರೆವಲ್ಯೂಷನ್ ನಮ್ಮಲ್ಲಿ ಏನಾಗ್ತಿದೆಯಲ್ಲ ಈ ತರದೆಲ್ಲ ನಾವು ಗ್ರೇಟ್. ನಾವು ಹಾಗಾದ್ರೆ ಜರ್ಮನಿ ಡಿಜಿಟಲ್ ರೆವಲ್ಯೂಷನ್ ಅಂತ ಇವತ್ತು ಯಾರಾದ್ರೂ ಸ್ಟಡಿ ಮಾಡ್ಬೇಕಂದ್ರೆ ಭಾರತಕ್ಕೆ ಬಂದು ಸ್ಟಡಿ ಮಾಡ್ಬೇಕು. ಇನ್ನು ಜರ್ಮನ್ಸ್ ನನ್ನ ಎಷ್ಟೋ ಸ್ನೇಹಿತರು ಅವರೆಲ್ಲ 50+, ಇವಳು ನನ್ನ ಮಕ್ಕಳ ಅಮ್ಮ ಅಪ್ಪ ಅಂದ್ರು, ಅದು ಫ್ರೆಂಡ್ಸ್ ಅಪ್ಪ ಬಂದ್ರು, ಇವತ್ತಿಗೂ ಎಷ್ಟೋ ಜನ ಆನ್ಲೈನ್ ಅಕೌಂಟ್ ಪ್ರಿಫರ್ ಮಾಡಲ್ಲ, ಆನ್ಲೈನ್ ಪೇಮೆಂಟ್ ಪ್ರಿಫರ್ ಮಾಡಲ್ಲ. ಅವರಿಗೆ ದುಡ್ಡು ಹೀಗೆ ತೆಗೆದು ಹೀಗೆ ಕೊಟ್ರೇನೆ. ಅಲ್ಲಿ ನಾನು ಎಷ್ಟೋ ಜರ್ಮನ್ ಸ್ನೇಹಿತರಿಗೆ ಕೈಯಲ್ಲಿ ಮುಟ್ಟು ನೋಡಿದ್ರೇನೆ ಅವ್ರು ಆನ್ಲೈನ್ ಇದು ಕೊಂಡ್ಕೊಳ್ಳೋದು ವಿನಃ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ಆ ಕನ್ಸರ್ವೇಟಿವ್ ಆಟಿಟ್ಯೂಡ್ ಇನ್ನು ತುಂಬಾ ಇದೆ. ನಮ್ಮ ತರ ಈ ಅಮೆಝಾನ್, ಫ್ಲಿಪ್ಕಾರ್ಟ್ ತರ ಆನ್ಲೈನ್ ಬುಕಿಂಗ್ ಇವೆಲ್ಲ ಇಲ್ಲ, ಅಷ್ಟು ರಾಂಪ್ಯಾಂಟ್ ಇಲ್ಲ. ನಮ್ ತರ ಇಲ್ಲ. ನೀವು 10 ನಿಮಿಷ ಬಂದ್ಬಿಡ್ತಿಲ್ಲ ಏನಾರು ಬುಕ್ ಮಾಡಿದ್ರಿ? ಅಯ್ಯೋ, ಅದು ನಮ್ಮ ಅತ್ತಿಗೆ ನನಗೇನೋ ಕಾಫಿ ಡಿ ಆಕ್ಷನ್ ಇಲ್ಲ ಅಂದಾಗ ಬ್ಲಿಂಕಿಟ್ ಅಲ್ಲಿ 8 ನಿಮಿಷ ಅಂತೇನೋ ಆರ್ಡರ್ ಮಾಡಿದಾಗ ಇಟ್ ವಾಸ್ ಏನೋ ಅದ್ಭುತ. ನಮ್ಗದು 2 ವರ್ಷದ ಹಿಂದೆ ನಾನು ಬಂದಾಗ ಅದು ಕನಸು ಬಿಡಿ. ಇಲ್ಲ, ನಾನಂತೂ ಇದುವರೆಗೂ ಜರ್ಮನಿಲಿ ಜರ್ಮನಿಯ ಜನ ಆನ್ಲೈನ್ ಶಾಪಿಂಗ್ ನಮ್ಮ ಆರ್ಡರ್ ಪ್ಲೇಸ್ ಹಾಕಿ 10 ನಿಮಿಷ ಬೇಕಲ್ಲಿ. ಹೌದಾ? ಇಂಟರ್ನೆಟ್ ಸ್ಪೀಡ್ ಎಲ್ಲ ಬಂದಾಗ ನಮ್ಮ ಇವತ್ತಿನ ಗೊತ್ತಲ್ಲ ನಿಮ್ಗೆ, ಇಂಟರ್ನೆಟ್ ಸ್ಪೀಡ್ ಅಂತ ಬಂದಾಗ ನಾನು ಆತರ ಕಂಪೇರ್ ಮಾಡಿದ್ರು. ಇಲ್ಲಿ ಬಂದು ಜಿಯೋ ಯೂಸ್ ಮಾಡಕ್ ಶುರು ಮಾಡಿದಾಗ ಭಾರಿ ಖುಷಿ ಆಗುತ್ತೆ. ಅದನ್ನು ನಾವು ಜರ್ಮನ್ ಫ್ರೆಂಡ್ಸ್ ಹತ್ರ ಘಂಟಾಘೋಷವಾಗಿ ಹೇಳ್ಕೊಂಡಿದೀವಿ. ಇಂಡಿಯಾದಲ್ಲಿ ಎಂಥ ಜಿಯೋ ಸ್ಪೀಡ್, ಎಂಥ ಸೂಪರ್ ಫೆಸಿಲಿಟಿ, ಇಲ್ಲಿ ಡಾಯ್ಚೆ ಟೆಲಿಕಾಮ್ ಓಟೋ ಅಂತ ಬೈದಿದೀವಿ. ಅದಿದೆ. ರಾಜಕೀಯ ವ್ಯವಸ್ಥೆ ಬಂದಾಗ ದೇಶದ ನರೇಂದ್ರ ಮೋದಿ ಸರ್ಕಾರ 3ನೇ ಟರ್ಮ್ ದೇಶದಲ್ಲಿ ಹೋಗ್ತಾ ಇದೆ. ಅಲ್ಲಿನ ವ್ಯವಸ್ಥೆ ಬಂದಾಗ ಯಾವ ಪೊಲಿಟಿಕಲ್ ವ್ಯವಸ್ಥೆ ಬಗ್ಗೆ ಖುಷಿ ಇದೆ? ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಅಲ್ಲಿ ಭಾರತೀಯರಿಗೆಲ್ಲ ಖುಷಿ ಇದೆಯಾ? ಜರ್ಮನಿ ಅವ್ರಿಗೆ ಭಾರತೀಯರು ಅಲ್ಲ, ನೀವೆರಡು ಮಿಕ್ಸ್ ಮಾಡ್ತಿದ್ದೀರಾ. ಭಾರತೀಯರು ಮತ್ತೆ ಜರ್ಮನ್ಸ್ ಬಗ್ಗೆ ತಗೊಂಡಾಗ, ಭಾರತೀಯರ ಬಗ್ಗೆ ನೋಡಿದಾಗ ಈಗ ನಾನು ಬೇರೆ ಬೇರೆ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಹಾಗಾಗಿ ಈಗ ನರೇಂದ್ರ ಮೋದಿಜಿಯವರು ಬಂದಾಗ, ಪ್ರಧಾನಮಂತ್ರಿಗಳು ಬಂದಾಗ ಮಾಡಿದಾಗ ಆ ಜನರಲ್ಲಿ ಅವರದ್ದು ಪರ್ಸನಲ್ ಪೊಲಿಟಿಕಲ್ ಅಫಿಲಿಯೇಷನ್ ಅಂತ ಏನ್ ಹೇಳ್ತಾರೆ, ವೋಟ್ ಹಾಕ್ಬೇಕಾದ್ರೆ ಎಷ್ಟೋ ಜನ ಬೇರೆ ಬೇರೆ ರಾಜ್ಯದವರೆಲ್ಲ ನಮ್ಮ ಸ್ನೇಹಿತರಿದ್ದಾರೆ. ಎಲ್ಲರೂ ಹೇಳೋದು ಲೋಕಲ್, ನಮ್ಮ ಕರ್ನಾಟಕ ಎಲೆಕ್ಷನ್ ಬಂದಾಗ, ಹೈದರಾಬಾದ್ ಎಲೆಕ್ಷನ್ ಬಂದಾಗ ಅಥವಾ ಮಹಾರಾಷ್ಟ್ರ ಬಂದಾಗ ಆ ಪ್ರಿಫರೆನ್ಸೇ ಬೇರೆ. ಆದರೆ ಭಾರತದ ಸಮಗ್ರವಾಗಿ ತಗೊಂಡಾಗ ಮೋದಿಜಿಯವರೇ ಇನ್ನೂ ಹಾಟ್. ಲೋಕಸಭಾ ಎಲೆಕ್ಷನ್ ಬಂದಾಗ ಮೋದಿ ಬಗ್ಗೆ ಅದು ಮೆಜಾರಿಟಿ. ಹಾಗಂತ ಅಲ್ಲೂ ಅವ್ರವ್ರದ್ದು ಒಪಿನಿಯನ್ಸ್ ಇದೆ. ಆದರೆ ಬಹುತೇಕ ನಾವು ನೋಡ್ತೀವಿ. ಆಮೇಲೆ ಅದು ಕಣ್ಣಿಗೆ ಕಾಣಿಸ್ತಾ ಇದೆ ಯಾವ ತರಹ ಬೆಳವಣಿಗೆ ಆಗಿದೆ ಅಂತ ಹೇಳಿ, ಅದನ್ನು ಕೂಡ ಮೆಚ್ಚುಗೆ ಇದೆ. ಅದು ಇಲ್ಲಿ ನಿಮ್ಮಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗತ್ತೋ ನಮ್ಗದು ಅಲ್ಲಿ ಒಂದು ಪ್ರೌಢಿಮೆ, ನಮ್ಮ ಜರ್ಮನ್ ಸ್ನೇಹಿತರ ಹತ್ರ ಹೇಳ್ಕೊಳಕ್ಕೆ ಅಲ್ವಾ. ಈಗ ನಿಮ್ಮನೆ ಮಗು ಬೆಳೆದಾಗ ನೀವು ಅಪ್ಪ ಅಮ್ಮ ಎಷ್ಟು ಪ್ರೌಢಿಮೆ ಹೇಳ್ಕೊತೀರಾ ಅಲ್ವಾ, ಅದೇ ತರಹ. ಹಾಗೆ ಕನ್ನಡದ ಭಾಷೆಯಿಂದ ಜರ್ಮನಿಯ ಬದುಕಿಂದ ಭಾರತ ಜರ್ಮನ್ ನಡುವಿನ ಬಾಂಧವ್ಯ ಎಲ್ಲವನ್ನೂ ತುಂಬಾ ಚೆನ್ನಾಗಿ ಮಾತಾಡಿದ್ವಿ. ಮತ್ತೆ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಎಲ್ಲವನ್ನು ಕೂಡ ಮಾತಾಡಿದ್ವಿ. ನನ್ಗೆ ಬಹಳ ಖುಷಿ ಆಗ್ತಿದೆ. ನಾನು ಜರ್ಮನಿಯಲ್ಲಿ 24 ವರ್ಷ ವಾಸ ಮಾಡಿದಂತ ಅಲ್ಲೇ ಇರ್ತಕ್ಕಂಥ ರಶ್ಮಿ ನಾಗರಾಜ್ ಅವ್ರ ಹತ್ರ ಮಾತಾಡ್ತಿದ್ದೀನ, ಇಲ್ಲ ನಮ್ಮ ಯಾವ್ದಾರ ಮಲ್ಲೇಶ್ವರಂ ಅವರು, ಇಲ್ಲ ಮಂಡ್ಯದವರು, ಶಿವಮೊಗ್ಗದವರು ಇವ್ರ ಮಾತಾಡ್ತಿದ್ದೀನಿ ಅಂತ ಸ್ಪಷ್ಟವಾಗಿ ಮಾತನಾಡ್ತಾ ಹೇಳ್ತಾ ಇದೀರಿ. ಬಟ್ ಜರ್ಮನಿಲ್ಲ ಜೀವನ ಕಂಟಿನ್ಯೂ ಆಗ್ಬೇಕು, ಮಕ್ಕಳೆಲ್ಲ ಅದೇ ರೀತಿ ಅಂತ ಇದೆಯಾ? ವಾಟ್ ನೆಕ್ಸ್ಟ್? ಏನ್ ಕತೆ? ಏನ್ ಹೇಳ್ತಾರೆ ಮನೆಯವ್ರು? ಏನ್ ಹೇಳ್ತಾರೆ? ಮನೆಯವ್ರಿಗಂತೂ ಇಲ್ಲಿ ವಾಪಸ್ ಬರೋದು ತುಂಬಾನೇ ಇದೆ. ಅವ್ರಿಗಾಗ್ಲೇ ಅದು ತುಂಬಾನೇ ಕಾಡಕ್ ಶುರು ಆಗಿದೆ. ಸೊ ನಾನು ಹೇಳೋದು, ನಾ ಬರ್ಬೇಕಾದ್ರೂ ನನ್ನ ಕೈಲೇನಿರ್ಲಿಲ್ಲ, ಅವ್ರು ಬಂದ್ರು ನಾನು ಅವ್ರನ್ನ ಫಾಲೋ ಮಾಡಿದೆ. ಹೋಗ್ಬೇಕಾದ್ರು ಅವ್ರಿಗೆ ಏನ್ ಅನ್ಸುತ್ತೋ. ಬಟ್ ಮಕ್ಕಳು ಎಜುಕೇಶನ್, ಇನ್ನೇನು ನನ್ನ ಮಗಳಿಗೆ ಯೂನಿವರ್ಸಿಟಿ, ಇಂಪಾರ್ಟೆಂಟ್. ನಿಮ್ ನಿರ್ಧಾರ ಬೇರೆ, ಮಕ್ಕಳು ನಿರ್ಧಾರ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಕ್ಳ ಹತ್ರ ಚರ್ಚೆ, ಯಾಕೆ ನಮ್ದೇ ಏನು ಇನ್ನು ಇಂಥದ್ದೇ ನಿಖರವಾದ ಡಿಸಿಷನ್ ಏನು ತಗೊಳ್ಳಲ್ಲ. ಮಾತಾಡ್ಬೇಕಾದ್ರೆ ಕಾಫಿ ಟೈಮಲ್ಲಿ ಒಂದು ಹೇಳ್ತೀವಿ, ತಿಂಡಿ ಟೈಮಲ್ಲಿ ಒಂದು ಹೇಳ್ತೀವಿ, ಅದು ನಿಖರ. ನಾನಂತೂ ನನ್ನ ಮನೆಯವ್ರಿಗೆ ಅದೇ ಹೇಳೋದು. ನೀನ್ ಹೇಳಿದಾಗ ನಾನು ನನ್ನ ಫ್ರೆಂಡ್ಸ್ಗೂ ಅದನ್ನೇ ಹೇಳೋದು. ತುಂಬಾ ಜನಕ್ಕೆ ಈ ಪ್ರಶ್ನೆ ಕಾಡತ್ತೆ, ನಾನು ಇಲ್ಲಿದ್ರೆ ನನ್ನ ಮಗು ಸರಿ ಎಜುಕೇಶನ್ ಇದೆಯೋ ಇಲ್ವೋ. ಎಲ್ಲರಿಗೂ ಎಜುಕೇಶನ್ ಒಂದು ವಿಷಯ, ಶಿಕ್ಷಣ ಅನ್ನೋದು ಒಂದೇ ದೊಡ್ಡ ಇದು. ನನ್ನ ಮಗುನ ಇಲ್ಲಿ ಬೆಳೆಸಿದ್ರೆ ಅವಾಗ ಸರಿಯಾದ ಸಿಗತ್ತಾ, ಇಲ್ಲ ವಾಪಸ್ ನಾನು ಭಾರತಕ್ಕೆ ಹೋಗ್ಲಾ, ಅಲ್ಲಿ ಒಳ್ಳೊಳ್ಳೆ ಶಾಲೆಗಳಿದೆ ರಶ್ಮಿಜಿ, ಒಳ್ಳೊಳ್ಳೆ ವ್ಯವಸ್ಥೆ ಇದೆ, ನಾನು ಎಲ್ಲಾ ತರಹ ಶಾಲೆನೂ ನಾನು ಅಫೋರ್ಡ್ ಮಾಡ್ಬೋದು ಅಂತ ಬಂದಾಗ ಪಾಪ ಅವ್ರಿಗೆ ಕಾಡೋದೇ ಇಂಥದ್ದು. ಅವಾಗ ನಾನು ಹೇಳ್ತೀನಿ, ನೀವು ಯಾವ್ಯಾವ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀರಾ. ಕೆಲವರು ಟೂರಿಸಮ್ಗೋಸ್ಕರ ಬರ್ತಾರೆ, ಕೆಲವರು ಸಾಲ ಮಾಡಿದನ್ನೆಲ್ಲ ತೀರ್ಸಕ್ಕೆ ಅಂತ ಬರ್ತಾರೆ, ಇನ್ನು ಕೆಲವರು ಅಲ್ಲಿ ನನಗೆ ಒಳ್ಳೆ ಪ್ರೊಫೆಷನಲ್ ಸ್ಕೋಪ್ ಇದೆ ಅಂತ ಬರ್ತಾರೆ, ಇನ್ನು ಕೆಲವರು ಅಲ್ಲೊಂದು ಜೀವನ ನೋಡೋಣ. ಹಂಗೆ ಒಬ್ಬೊಬ್ಬ ಒಂದೊಂದು ಪ್ಯಾರಾಮೀಟರಲ್ಲಿ ಬರ್ತಾನೆ. ಹಾಗಾಗಿ ಎಲ್ರಿಗೂ ಒಂದೇ ಆನ್ಸರ್ ಇರಲ್ಲ. ಇನ್ನು ವಾಪಸ್ ಹೋಗ್ಬೇಕು ಅನ್ನೋ ವಿಷಯ ಬಂದಾಗ ನಾನು ಜನಕ್ಕೆ ಹೇಳ್ತೀನಿ, ಚರ್ಚೆ ಮಾಡಿ ಗಂಡ ಹೆಂಡತಿ ಮಕ್ಳೆಲ್ಲರೂ. ಆದ್ರೆ ಕರೆಕ್ಟಾಗಿ ಆ ಇರೋ ಮನೆ ನೋಟಿಸ್ ಕೊಟ್ಟು ಸೂಟ್ ಕೇಸ್ ಪ್ಯಾಕ್ ಮಾಡಿದ್ರೇನೆ ಅದು ನಿಖರ ನೀನು ವಾಪಸ್ ಹೋಗ್ತಿದ್ಯಾ ಅಂತ. ಅಲ್ಲಿವರೆಗೂ ನಾವು 2 ವರ್ಷ ಅನ್ಕೊಂಡು ಇವಾಗ 24 ವರ್ಷ ಆಗಿರೋದು. 24 ವರ್ಷ ಬರ್ತೀನಿ ಅಂತ ಹೇಳ್ಕೊಂಡು ಹೊರಟಿದ್ರೆ ನಾವು ಖಂಡಿತ ನಾವಿಬ್ರು ಬರ್ತಿರ್ಲಿಲ್ಲ, ಆಯ್ತಾ? ಯಾವ್ದಾರ ಕ್ಷೇತ್ರದಲ್ಲಿ ಒಂದ್ 25 ವರ್ಷ ಕೆಲಸ ಮಾಡಿರೋರು ಬೆಂಗಳೂರಲ್ಲಿ 4 ಸೈಟು, 1-2 ಮನೆ ಕಟ್ಟಿರ್ತಾರೆ. ಅದು ಜಾಸ್ತಿ ಆಯ್ತು ಅಂತ ಊರಲ್ಲಿ 5 ಎಕರೆ 10 ಎಕರೆ ಜಮೀನ್ ತಗೊಂಡು, ನಮ್ಮಲ್ಲಿ ನಿಮ್ಗೆ ಗೊತ್ತಿರ್ಲಿ
ಬೆಳೆ ಬೆಳೆಯೋರು ಯಾರು ಭೂಮಿ ತಗೋತಿಲ್ಲ, ಬೇಲಿ ಹಾಕೋರು ಭೂಮಿ ತಗೋತಿದ್ದಾರೆ, ಕಾಂಪೌಂಡ್ ಹಾಕೋಕ್ ಭೂಮಿ ತಗೋತಿದ್ದಾರೆ, ವೀಕೆಂಡ್ ಪಾರ್ಟಿ ಮಾಡಕ್ ಭೂಮಿ ತಗೋತಿದ್ದಾರೆ, ಬೆಳೆ ಬೆಳೆಯೋಕೆ ಯಾರು ಭೂಮಿ ತಗೋತಿಲ್ಲ. ಸೊ ಆತರ ವ್ಯವಸ್ಥೆ ಇಲ್ಲಿದೆ. ಅಲ್ಲೂ ಕೂಡ ಹಂಗೆ ರಿಯಲ್ ಎಸ್ಟೇಟ್ ಲ್ಯಾಂಡ್ ಬೈ ಮಾಡೋದು ಜಾಸ್ತಿ ಆಗ್ತಿದೆ, ಯಾಕಂದ್ರೆ ಅಲ್ಲೂ ತುಂಬಾ ರೈಸಿಂಗ್ ಕಾಸ್ಟ್, ತುಂಬಾ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಶೂಟ್ ಇದೆ ಅಲ್ಲೂ ಇದೆ. ಸೊ ಅಲ್ಲೂ ಕೂಡ ನಮ್ಮವ್ರಿಗೆ, ಆಮೇಲೆ ಅದೊಂದು ವ್ಯತ್ಯಾಸ ಹೇಳ್ತೀನಿ, ಇದೊಂದು ಅವಕಾಶ ಸಿಕ್ಕಿದಾಗ. ನಮಗೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಜನರೇಷನ್ ಏನಿತ್ತು, ನಮ್ಮ ಜನರೇಷನ್, ನಮ್ಮ ಮುಂದಿನ ಎಲ್ರಿಗೂ ನಾವೊಂದು ಆಸ್ತಿ ಮಾಡಿಡ್ಬೇಕು, ಅದೇ ನಮಗೆ ಮೋಕ್ಷಕ್ಕೆ ಒಂದು ಮೆಟ್ಟಿಲು ಅಲ್ವಾ. ಮಾಡ್ಲಿಲ್ಲ ಇನ್ ಆಸ್ತಿ ಅಂತಂದ್ರೆ ಏನೋ ಕುಂದು ಕರುತ್ತೆ ಅಂತ. ಸೊ ಹಾಗಾಗಿ ಸಾಲ ಸೋಲ ಏನೇ ಮಾಡಿದ್ರು ಒಂದ್ ಮನೆ ಇರ್ಬೇಕು, ಒಂದ್ ಫ್ಲಾಟ್ ಅನ್ನೋದು ಸಹಜತೆ. ಇದು ನಾನ್ ಜರ್ಮನ್ಸ್ ಅಲ್ಲಿ ನೋಡಿಲ್ಲ. ಆಸೆ ಇಲ್ಲ, ಆಸೆ ಇಲ್ಲ ಅಂದ್ರೆ ಅವರು ಒಂದು ಲೇಬನ್ಸ್ ಕ್ವಾಲಿಟೇಟ್ ಅಂತ ಒಂದು ವರ್ಡ್ ಇದೆ, ಲೈಫ್ ಕ್ವಾಲಿಟಿ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಲೈಫ್ ಕ್ವಾಲಿಟಿ. ಬಟ್ ಆ ಜೀವನದಲ್ಲಿ ಅವ್ರದ್ದೊಂದು ಕ್ವಾಲಿಟಿ ಇದೆ. ವರ್ಷಕ್ಕೆ ನಾನು ಇಷ್ಟು ಹಾಲಿಡೇ ಹೋಗ್ಬೇಕು, ನಾನ್ ಹೆಂಗೆ ನಮ್ಮ ಅಪ್ಪ ಅಮ್ಮ ವರ್ಷಕ್ಕೆ ಒಂದ್ಸಲ ಶೃಂಗೇರಿ ಕರ್ಕೊಂಡು ಹೋಗ್ಬೇಕು ಅಂತ ಸಂಕಲ್ಪ ಇತ್ತು, ಅಲ್ಲಿ ಪ್ರತಿಯೊಬ್ಬ ಜರ್ಮನ್ ಹಾಲಿಡೇಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾನೆ. ಬೇರೆ ದೇಶಕ್ಕೆ ಪ್ರವಾಸ ಹೋಗ್ತಾರೆ, ಎಲ್ಲರೂ ಇರ್ಬೋದು. ಎಷ್ಟು ವರ್ಷಕ್ಕೆ ಎಷ್ಟು ದಿನ, ಎಷ್ಟು ತಿಂಗಳು? ನಮಗೆಲ್ಲ 30 ವರ್ಕಿಂಗ್ ಡೇ ರಜಾ. ಸೊ ಆಸ್ ವಿ ಗ್ರೋ ಓಲ್ಡರ್ ನಮ್ಗೆ ಅದು ಒಂದೊಂದ್ ದಿನ 2 ದಿನ ಆಡ್ ಆಗ್ತಾ ಹೋಗುತ್ತೆ ಆ ತರ. ಸೊ ಜರ್ಮನ್ಸ್ ನಾನ್ ನೋಡಿರೋ, ಬೇರೆ ದೇಶದ ಬಗ್ಗೆ ಗೊತ್ತಿಲ್ಲ, ಅವರು ತಮ್ಮ ಜೀವನ ಶೈಲಿ ಮತ್ತೆ ಕೆಲವೊಂದು ಆಸ್ಪೆಕ್ಟ್ಸ್ ಲೈಕ್ ಹಾಲಿಡೇ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ, ಅದೆಲ್ಲ ಆಗಿ ಉಳಿದ್ರೆ ನಾನು ಮನೆ ಕಟ್ತೀನಿ, ಮಗನಿಗೆ ಬಿಟ್ಟು ಹೋಗ್ತೀನಿ, ಅದೆಲ್ಲ ಆಗಿ ಉಳಿದ್ರೆ ಚಿನ್ನದೊಂದು ಬಳೆ ಮಾಡಿಸ್ಕೊತೀನಿ. ಅಂದ್ರೆ ಊಟ ಬಿಟ್ಟು, ನಿದ್ದೆ ಬಿಟ್ಟು, ದುಡ್ದು ನಾನು ಆಸ್ತಿ ಮಾಡ್ಬೇಕು, ಬಹಳ ಕಮ್ಮಿ ಹುಡುಕ್ಬೇಕು ನಾನು. ಇವೆಲ್ಲ ಅನ್ಸಕ್ ದುರಾಸೆ ಅನ್ನೋದೇನೋ ಕಾಣ್ತಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅವರು ಪಾಪ ಆ ಒಂದು ಸಿಚುಯೇಷನ್ ಇಂದ ಬಂದಿರುವಂತ ಜನರೇಷನ್ ಅವರು, ವಾರ್ ಮುಗಿದ್ಮೇಲೆ. ಹಾಗಾಗಿ ಅವರಿಗೆ ಜೀವನ, ತನ್ನ ಸಂಸಾರ, ತನ್ನ ಹೆಲ್ತ್, ತನ್ನ ಬೇಕು ಬೇಡಗಳು ಮೊದಲು ಬರುತ್ತೆ. ಸೊ ಅದರಲ್ಲಿ ಲೈಫ್ ಕ್ವಾಲಿಟಿನ ನೋಡ್ತಾ ಹೋಗ್ತಾರೆ, ನೆಮ್ಮದಿ ಕಂಡುಕೊಂಡಿದ್ದಾರೆ ಅವರು, ಅದಕ್ಕೆ ಸ್ಟ್ರೈವ್ ಮಾಡ್ತಾರೆ. ಹಾಗಾಗಿ ತುಂಬಾ ದುರಾಸೆ ಇರ್ಬೋದೇನೋ, ಆದ್ರೆ ಇಷ್ಟು ನಾನು ಸಾಲ ಸೋಲ ಮಾಡಲು ಎಜುಕೇಶನಲ್ ಲೋನ್ ತಗೊಂಡ್ ಮಗನ್ಗೆ MBBS ಓದಿಸ್ತೀನಿ, ಮೋಸಗಳಲ್ಲೂ ಏನ್ ನಡೆಯುತ್ತೆ, ಅಲ್ಲ. ಆದ್ರೆ ಈ ದುರಾಸೆ ಅಂಶ ಅಂದ್ರೆ ನಾನು ಸಾಮಾನ್ಯ ಜೀವನದ ಬಗ್ಗೆ ಮಾತಾಡ್ತಿರೋದು, ಮನೆ, ಫ್ಲಾಟು, ಸೈಟು ಅನ್ನೋ ವಿಷಯ ಬಂದಾಗ ಹೇಳ್ತಾ ಇರೋದು. ನಮ್ಮವರು ಅಂದ್ರೆ ನಾವು ಭಾರತೀಯರು ಅಲ್ಲೂ ಇದೆ, ಯಾಕಂದ್ರೆ ನಾವೆಲ್ಲ ಅಲ್ಲಿ ಉಳ್ಕೋತೀವಿ ಅಂದ್ರೆ ಮನೆ ತಗೋತೀವಿ, ಹಾಗೆ ಗೊತ್ತಿಲ್ಲ. 30-40 ಸೈಟ್ ಅಲ್ಲಿ ಇರೋ ಮನೆ ಅಂತಂದಾಗ ಮಲ್ಲೇಶ್ವರಂ ಒಂದ್ ರೇಟ್ ಇರುತ್ತೆ, ಹೆಬ್ಬಾಳ ಒಂದ್ ರೇಟ್ ಇರುತ್ತೆ, ಸಂಜಯನಗರ ಒಂದ್ ರೇಟ್ ಇರುತ್ತೆ, ಯಲಹಂಕ ಒಂದ್ ರೇಟ್ ಇರುತ್ತೆ. ಏನಿದೆ ಅಲ್ಲಿ ಅಲ್ಲೂ ಚೆನ್ನಾಗಿ ಅದೇ ಡಿಫ್ರೆನ್ಸ್ ತುಂಬಾ ಇದೆ. ಮ್ಯೂನಿಕ್ ಇವಾಗ ಯಾರು ಮುಟ್ಟಕ್ಕೆ ಆಗಲ್ಲ. ನಾವು ಮೊದ್ಲೆಲ್ಲ ಅಂದಾಜು ಎಲ್ರಿಗೂ ಅದೇ ಕುತೂಹಲ, ನಮ್ಮ ಏರಿಯಾ ಎಷ್ಟು ರೇಟ್ ಲೆಕ್ಕ ಆಗ್ತಲ್ಲ, ಜರ್ಮನಿ ಅಲ್ಲೂ ಅಷ್ಟೇ. ನೀವು ಆಸ್ ಯು ಆರ್ ನಿಯರ್ ಟು ಸಿಟಿ ಒಂದ್ ರೇಟು, ಚೂರು ದೂರ. ಹಾಗಾಗಿ ಈಗ ಎಷ್ಟೋ ನಮ್ ಸ್ನೇಹಿತರು ಊರಿಂದ ಆಚೆ, ಅಂದ್ರೆ ಇವಾಗ ಜಕ್ಕೂರ್ ಬಿಡಿ, ಇವಾಗ ಸಿಟಿ ಸೆಂಟರ್ ಆಗಿತ್ತು. ಇವಾಗ ಏನಂತಾರೆ ನಿಮ್ಮ ನಮ್ಗೆಲ್ಲ ವೈಟ್ ಫೀಲ್ಡ್ ಎಲ್ಲ, ನನಗಂತೂ ಇನ್ನು ಫಾರಿನ್ ಕಂಟ್ರಿ ವೈಟ್ ಫೀಲ್ಡ್ ಬೆಂಗಳೂರಿನೊಳಗೆ. ಹಾಗಾಗಿ ಆ ತರ ಎಲ್ಲ ಇವಾಗ ನಮ್ಮೂರು ವಲಸೆ ಹೋಗ್ತಾರೆ, ಊರಿಂದ ಸ್ವಲ್ಪ ಹೊರಗಡೆ. ಒಂದು ಮನೆ ತಗೋಬೇಕು ಅಂದ್ರೆ ಯಾವ ತರ ನಮ್ಮಲ್ಲಿ 30-40-40-60 ಹಿಂಗ್ ಹೇಳ್ತೀವಲ್ಲ, ಅಲ್ಲಿ ಪ್ಲಾಟ್ ತಗೊಂಡ್ ಕಟ್ಸೋದ್ ಇತ್ತೀಚೆಗೆ ಬಂದಿದೆ ಟ್ರೈನ್. ಎಷ್ಟಾಗುತ್ತೆ ಮ್ಯೂನಿಕ್ ಸಿಟಿ ಒಳಗ, ಮ್ಯೂನಿಕ್ ಸಿಟಿಯಲ್ಲಿ ಅಲ್ಲೆಲ್ಲ ಇದು ಕ್ವಾಡ್ರಾಟ್ ಮೀಟರ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ರುಪೀಸ್ ಅಲ್ಲಿ ಹೇಳೋದು ಬೇಡ, ಅದು ಮಜಾ ಬರಲ್ಲ, ಯೂರೋಸ್ ಅಲ್ಲೇ ಹೇಳ್ತೀವಿ. ಒಂದು 7 ಲಕ್ಷದಿಂದ 8 ಲಕ್ಷಕ್ಕೆ ಒಂದು 3 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ಇರುವಂತಹ ಒಂದು ಫ್ಲಾಟ್ ಸಿಗತ್ತೆ ಸಿಟಿ ಒಳಗೆ. 7 ಲಕ್ಷದಿಂದ 8 ಲಕ್ಷ ಯೂರೋ. ಅದಕ್ಕೆ ನಾನು ಕೇಳಿದ್ದು. ಹಾಗೆ ಈಗ ಅಲ್ಲೂ ತುಂಬಾ ರಿಯಲ್ ಎಸ್ಟೇಟ್ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಆಸ್ ಐ ಸೆಡ್ ವಲಸೆ ಬೇರೆ ದೂರ. ನಮ್ಮವ್ರಿಗೆ ಬಹುತೇಕ ಮಂದಿಗೆ ಯೂರೋ ಬಗ್ಗೆ ಬೆಲೆ ಯಾರು ಗೊತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಡಾಲರ್ ರೇಟ್ ಅವಾಗ ಮಾರ್ಕೆಟ್ ಅಲ್ಲಿ 83 ರೂಪಾಯಿ ಹೋಯ್ತು ಅಂತ ಹೇಳ್ತಿರ್ತಾರೆ, ಅದು ತಿಳ್ಕೊತಾರೆ. ಡಾಲರ್ಗಿಂತ ಯೂರೋ ರೇಟ್ ಜಾಸ್ತಿ, ಅವ್ರಿಗೆ 7-8 ಲಕ್ಷ ಯೂರೋ ಅಂತ. ಅಂದ್ರೆ ನಿಮ್ಗೆ ಗೊತ್ತಿರ್ಲಿ, ಒಂದು ಲೆಕ್ಕಾಚಾರದ ಮನೆ 7-8 ಕೋಟಿ. ಅದಕ್ಕೆ ದುಡ್ಡು ರುಪೀಸ್ ಅಲ್ಲಿ ಹೇಳೋದು ಬೇಡ ಅಂತ, ಅದಕ್ಕೆ. ಯಾಕಂದ್ರೆ ಇಲ್ಲಿ 7-8 ಕೋಟಿ ಅಂದ್ರೆ ಇನ್ನೊಂದು ವಿಷಯ ಗೊತ್ತಿರ್ಲಿ, ಅಂದ್ರೆ ಜನಗಳಿಗೂ ಅರ್ಥ ಆಗುತ್ತೆ. ಒಂದ್ 30,000 ಇಲ್ಲಿ ಸಂಬಳ ಇದ್ರೆ ಅದೇ ಕೆಲ್ಸಕ್ಕೆ ಅಲ್ಲೊಂದ್ 3 ಲಕ್ಷ ಇರ್ಬೋದು, ಅಥವಾ 2 ಲಕ್ಷ ಇದ್ದೇ ಇರುತ್ತೆ. ಹಾಗಾಗಿ ಜೀವನ ಮಟ್ಟ ಇವೆಲ್ಲ ಬಂದಾಗ ರೇಟ್ ಜಾಸ್ತಿ ಕೂಡ ಇರುತ್ತೆ. ವಂಡರ್ಫುಲ್. ಈಗ ನಮ್ಮವ್ರಿಗೆ ಹೇಳೋದಾದ್ರೆ ನೀವೇನ್ ಹೇಳ್ತೀರಿ? ಅಂದ್ರೆ ನಮ್ಮ ಕನ್ನಡಿಗರಿಗೆ ಹೇಳೋದಾದ್ರೆ, ಕರ್ನಾಟಕದ ಕನ್ನಡಿಗರಿಗೆ ಹೇಳೋದಾದ್ರೆ ಯಾವ ವಿಷಯವಾಗಿ? ಲೈಕ್ ಹೊರಗಡೆ ಹೋಗಿ ಬದುಕೋದ್ರ ಬಗ್ಗೆ ನಮ್ಮವ್ರು ಯಾರು ಹೋಗಲ್ಲ, ಗೊತ್ತಲ್ಲ. ಮಂಡ್ಯದವರೆಲ್ಲ ಮೈಸೂರು ಮನೆ ಮಾಡ್ಬೇಕು ಅಂತಾರೆ, ಈ ಕಡೆ ತುಮಕೂರು ಕಡೆ ಬರೀ ತುಮಕೂರು ಮನೆ ಮಾಡ್ಬೇಕು ಅಂತಾರೆ. ಯಾರು ಆ ಕಡೆಯಿಂದ ಬಾರ್ಡರ್ ದಾಟ್ ಹೋಗಿ ಯಾರು ಜೀವನ ಮಾಡಲ್ಲ, ಊರ್ಗೆ ಹೋಗಕ್ಕೆ ಈಸಿ ಆಗ್ಲಿ ಅಂತ. ಊರ್ ಬಿಟ್ರೆ ಉದ್ಧಾರ ಆಗ್ತೀವಿ ಅಂತಿದೆ ಒಂದ್ ಮಾತು.
ಅದಕ್ಕೆ ಹೇಳೋದಲ್ವಾ, ದೇಶ ಸುತ್ತಿ ನೋಡೋದು ಕೋಶ ಹೌದು ಅಂತ. ಹಾಗೆ ಹಾಗೆ ಹೇಳೋದು ಏನ್ ಹೇಳ್ತೀರಿ? ಯಾಕಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ನಿಮ್ಮ ಮಾತು ಕೇಳಿ. ಆಕ್ಚುಲಿ ಇವಾಗ ನಾನು ತುಂಬಾ ಸ್ಟೂಡೆಂಟ್ಸ್ನ, ತುಂಬಾ ಬ್ಯಾಚುಲರ್ಸ್ ಇವಾಗ ಬರ್ತಿರೋದು ನೋಡ್ತಾ ಇದ್ದೀನಿ. ಬಟ್ ಎಷ್ಟು ಜನ ಇದ್ದು ಅಲ್ಲಿ ಓದು ಮುಗಿಸಿ ವಾಪಸ್ ಬರ್ತಾರೆ, ಮುಂದಕ್ಕೆ ಹೋಗ್ತಾರೆ, ಅದು ಬೇರೆ ಮಾತು, ಅದು ಇನ್ನೊಂದು ವಿಷಯ. ಹಾಗಾಗಿ ಅವಕಾಶ ಇದ್ರೆ ಬನ್ನಿ, ಆದ್ರೆ ಅಲ್ಲೇ ನಿಮ್ಮ ಜೀವನ ಚೆನ್ನಾಗಿದೆ, ಇಲ್ಲೇನೂ ಇಲ್ಲ ಅನ್ನೋದು ಸುಳ್ಳು. ಅದನ್ನ ನಾನು ಖಂಡಿತವಾಗಿ ಹೇಳ್ತೀನಿ. ಸೊ ಒಂದು ಬೇರೆ ದೇಶ ನೋಡಬೇಕು, ಅಲ್ಲಿ ಒಂದು ಜೀವನ ಶೈಲಿ ನೋಡೋಕ್ಕೆ, ಅಥವಾ ಅಲ್ಲಿ ಬಂದು ಒಂದು ಯುರೋಪ್ ಟ್ರಿಪ್ ಹೊಡಿಬೇಕಾ, ಅಲ್ಲಿ ಇದ್ದಿದ್ದೊಂದು 3 ವರ್ಷದಲ್ಲಿ ಎಲ್ಲ ಈ ಕಡೆ ನೆದರ್ಲ್ಯಾಂಡ್ಸಿಂದ ಹಿಡಿದು ರೊಮೇನಿಯಾ ತನಕ ನೋಡಬೇಕಾ, ಆ ಥರ ಒಂದು. ಆಮೇಲೆ ಅಲ್ಲಿ ಬಂದು ನೋಡಿದಾಗ, ನೀ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಪ್ರೊಫೆಷನಲ್ ಫೀಲ್ಡಲ್ಲೂ ಕೂಡ ಒಂದು ವರ್ಕ್ ಕಲ್ಚರ್ ಕಲ್ತ್ಕೋತೀರಾ. ಇವತ್ತು ನೋಡಿ, ನೀವು ಇವಾಗ ಚೇಂಜ್ ಆಗಿದೆ, ಅದರಲ್ಲೂ ಕೊರೋನಾ ಆದಮೇಲೆ ಬಹಳಷ್ಟು ಬದಲಾವಣೆಗಳಾಗಿದೆ ವರ್ಕ್ ಕಲ್ಚರಲ್ಲಿ. ಜರ್ಮನಿಲಿ ಕೂಡ ಮೊದಲು ಎಷ್ಟು ಸ್ಟ್ರಿಕ್ಟ್ ಇತ್ತು ಅಂತಂದರೆ, ಅದು ನನ್ನ ಹಸ್ಬೆಂಡ್ ಆಗಲಿ ಯಾರೇ ಆಗಲಿ ತುಂಬ ಎಂಜಾಯ್ ಮಾಡೋರು. ನಾನಿರೋದು ರಿಸರ್ಚ್ ಫೀಲ್ಡ್, ನಮ್ಮದು ಬೇರೆ ಕಲ್ಚರ್. ಬಟ್ ಸಿಂಪಲ್ ಆಗಿ ತಗೋಬೇಕಂದ್ರೆ, ಏನು ಬ್ಯಾಂಕ್ ಜಾಬ್ ನಾವು ಮೊದಲೆಲ್ಲ ಹೇಳ್ತಿದ್ವಿ 9 ರಿಂದ 5 ಅಂತ, ಅಷ್ಟೇ ಅಲ್ಲಿ ಜರ್ಮನ್ 8 ಅವರ್ ಪ್ಲಸ್ 1 ಅವರ್ ಫಾರ್ ಲಂಚ್ ಅವರ್ಸ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಅಷ್ಟರಲ್ಲಿ ನೀನು ಎಫಿಷಿಯನ್ಸಿ ತೋರಿಸು, ಮನೆಗೆ ನೀನು ಫೈಲ್ ತೊಗೊಂಡು ಹೋಗಬೇಡ, ವೀಕೆಂಡ್ ನೀನು ಕೆಲಸ ಮಾಡಬೇಡ, ಆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ನನಗೆ ಅವರ್ ಲೈಫ್, ನಮ್ಮ ಜೀವನ ನಾವು ಹೇಗೆ ಮಜಾ ಮಾಡ್ಬೋದು, ಕೀಪಿಂಗ್ ವರ್ಕ್ ಲೈಫ್ ಅಸೈಡ್, ಆ ವರ್ಕ್ ಮತ್ತು ಇದ್ರ ಲೈಫ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಅಲ್ಲಿ ನೀವು ಕಲ್ತ್ಕೋತೀರಾ. ಹಾಗಾಗಿ ಇಲ್ಲೇ ಇದ್ದರೆ ಬಾವಿಲಿರೋ ಕಪ್ಪೆ ಆಗಿಬಿಡ್ತೀರಾ. ಸೊ ಅವಕಾಶ ಸಿಕ್ಕರೆ ಬನ್ನಿ, ಬಟ್ ಅಲ್ಲಿ ಏನೋ ಚೆನ್ನಾಗಿದೆ ಅನ್ನೋದು ಸುಳ್ಳು. ಬೆಂಗಳೂರಲ್ಲಿ ಅಷ್ಟೇ ಇಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿದೆ ಅನ್ನೋ ಭಾವನೆ ಬೇಡ. ಕರೆಕ್ಟ್. ನಾವು ಓದ್ ಕಡೆ ಚೆನ್ನಾಗಿರ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಬನ್ನಿ ಅಷ್ಟೇ. ಇದು ಚೆನ್ನಾಗಿಲ್ಲ ಅಂತ ಹೇಳಿ ಬರಕ್ ಹೋಗ್ಬೇಡಿ, ಇಲ್ಲೂ ಚೆನ್ನಾಗಿದೆ ಅಂತ ಹೇಳ್ತೀರಿ. ಇಲ್ಲೂ ಚೆನ್ನಾಗಿದೆ, ಇಲ್ಲೇ ಚೆನ್ನ, ಅದನ್ನ ದೃಢವಾಗಿ ಹೇಳ್ತೀನಿ. ಹಾಗೆ ಇಷ್ಟೇ ಅಂದ್ರು ಅಪ್ಪ ಅಮ್ಮ ಎಲ್ಲ ನಮ್ಮವರು ಎಲ್ಲ ಇರ್ತಾರೆ. ಬಟ್ ಅಲ್ಲೂ ಹೋಗಿ ಕಟ್ಕೋತೀವಿ ನಾವು. ಅಲ್ಲಿರೋರೆ ನಾವು ಅಕ್ಕ ತಂಗಿರಾಗ್ತೀವಿ, ಅಲ್ಲಿರೋರೆ ಸ್ನೇಹಿತರೆ ನಮಗೆ ನಮ್ಮ ಕುಟುಂಬದವ್ರು ಇರ್ತಾರೆ. ಒಟ್ಟಿಗೆ ಹಬ್ಬ ಮಾಡ್ತೀವಿ, ಹುಟ್ಟುಹಬ್ಬ ಮಾಡ್ತೀವಿ, ಎಲ್ಲ ದೇಶದಲ್ಲೂ ನಡೆಯುತ್ತೆ, ನಮ್ಮದೇ ಅಂತೇನಲ್ಲ. ಬಟ್ ಆ ನೋಷನ್ ಏನಿದೆ, ಅಲ್ಲಿ ಹೋದ್ರೆ ಮೈ ಲೈಫ್ ಇಸ್ ಬೆಟರ್ ಅನ್ನೋದು ಏನು ಅನ್ಕೊಂಡು ಅವಾಗ ಇತ್ತು, ಆ ನೋಷನ್ ಇವಾಗ ನಿಮಗೆ ಬೇಡ ಅಂತ ಒತ್ತಿ ಹೇಳ್ತಾ ಇದ್ದೀನಿ. ನಾವು ಮಾತುಕತೆ ಶುರುವಾಗಿದ್ದು ಕನ್ನಡ ಶಾಲೆ, ಜರ್ಮನ್ ಕನ್ನಡ ಶಾಲೆ, ಕನ್ನಡ ಶಾಲೆ ಜರ್ಮನ್, ಹೀಗೆ ತಳಪ ರಶ್ಮಿ ಅವರು ಇಷ್ಟೆಲ್ಲ ಸಾಹಸಕ್ಕೆ ಕೈ ಹಾಕಿದ್ ಹೇಗೆ ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಬಟ್ ಆದ್ರೂ ಕೂಡ ಕಟ್ಟ ಕಡೆದಾಗ ಕಾಡುವಂತ ಎಲ್ರಿಗೂ ಪ್ರಶ್ನೆ, ಶಾಲೆ ಭವಿಷ್ಯ ಏನು ಎತ್ತ, ಅದರ ಪಿಲ್ಲರ್ಗಳಿದಾರಲ್ಲ ಅವರ ಎಷ್ಟು ನಾವು ದೀರ್ಘಕಾಲ ತಗೊಂಡು ಹೋಗ್ಬೇಕು ಅಂತಿದ್ಯಾ, ಏನ್ ಕತೆ ಅಂತ ಇದು ಸಹಜವಾಗಿರುತ್ತೆ. ಇನ್ನೊಂದಷ್ಟು ಹೇಳ್ಬೋದಾ ಶಾಲೆ ಬಗ್ಗೆ? ಹಾ, ಸೊ ನಮ್ಮ ಮಾತಲ್ಲಿ ನಿಲ್ಲಿಸಿದ್ವಿ ಅಂದ್ರೆ ವಾರಕ್ಕೊಂದ್ಸಲ ಶಾಲೆ ಅಂತ ಹೇಳಿದ್ದೆ, 2 ತಾಸಿನ ಅವಧಿಯ ಶಾಲೆ ಅಂತ ಹೇಳಿದ್ದೆ. ಸೊ ಶಾಲೆಯಲ್ಲಿ ಏನ್ ಮಾಡ್ತೀವಿ ಅಂತ ಒಂದ್ ಮೇಲ್ನೋಟ ಕೊಡ್ತೀನಿ. ಆನ್ಲೈನ್ ಶಾಲೆ ಇರ್ಲಿ, ಉಪಸ್ಥಿತ ಶಾಲೆ ಇರ್ಲಿ, ನಾವು ರಾಷ್ಟ್ರಗೀತೆ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತೀವಿ. ರಾಷ್ಟ್ರಗೀತೆ, ಪ್ರಾರ್ಥನೆ, ನಾಡಗೀತೆ ಬರುತ್ತಾ? ನಾಡಗೀತೆ ನೆಕ್ಸ್ಟ್ ಮುಂದಿನ ವರ್ಷದಿಂದ ಹೇಳ್ಕೊಡಿ, ಕಲಿಸ್ಬೇಕು. ಇವನ್ ಜನಗಣಮನ ಕೂಡ ಕಲಿಸ್ಬೇಕಾಗಿತ್ತು. ಸೊ ಪ್ರಾರ್ಥನೆ ಮತ್ತೆ ರಾಷ್ಟ್ರಗೀತೆಯಿಂದ ಶುರು ಮಾಡ್ತೀವಿ. ಮೊದಲು 40-45 ನಿಮಿಷ ಪಾಠ ಹೇಳ್ಕೊಡ್ತೀವಿ. ಆಮೇಲೆ ಆಟಗಳು ಬಹುತೇಕ ನಮ್ಮ ಆಟಗಳು, ರತ್ತೋ ರಾಯನ್ ಮಗಳೇ, ಜೂಟಾಟ, ಆಮೇಲೆ ಇದು ಏನು ಟೋಪಿ ಬೇಕಾ ಟೋಪಿ, ಅದಂತೂ ತುಂಬಾ ಫೇವ್ರೇಟು, ಎಷ್ಟಪ್ಪ ಎಷ್ಟು, ಇದೆಲ್ಲ ಅದೊಂದು 15-20 ನಿಮಿಷ. ಆಮೇಲೆ ಅವತ್ತೇನಾದ್ರು ಒಂದು ಥೀಮ್ ಇದ್ರೆ ಬಣ್ಣಗಳ ಬಗ್ಗೆ, ಸಂಖ್ಯೆಗಳ ಬಗ್ಗೆ, ಯಾಕೆಂದ್ರೆ ನಮ್ಮ 1ನೇ ಕ್ಲಾಸಿನ ಮಕ್ಳಿಗೆ ಅದು ಗೊತ್ತಿರಲ್ಲ ಪಾಪ, ಬಂದ್ ಸೇರಿರೋ ಮಕ್ಳಿಗೆ ಕನ್ನಡದಲ್ಲಿ ಬಣ್ಣಗಳು ಸಂಖ್ಯೆಗಳು, ಆ ಒಂದು ಥೀಮ್ ಆಧಾರಿತವಾಗಿ ಒಂದಷ್ಟು ಆಟಗಳನ್ನ ಆಡಿಸ್ತೀವಿ. ಅದಾದ ನಂತರ ಮಕ್ಕಳಿಗೆ ಅಷ್ಟೊತ್ತಿಗೆ ಸಾಕಾಗಿರುತ್ತೆ ಪಾಪ. ಮತ್ತೆ ನಮ್ಮ ಪದ್ಯಗಳು, ಕತೆಗಳು, ಈಗ ನಾಯಿ ಮರಿ ತಿಂಡಿ ಬೇಕೆ ಎಲ್ಲ ಆಯ್ತು. ಇವಾಗ ಇದು ನರಿ ಕಂಡಿತು ದ್ರಾಕ್ಷಿ ಹಣ್ಣನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಈ ಪದ್ಯ ಅಥವಾ ಕಥೆ ಅಥವಾ ಏನು ಹಾಡುಗಳು ಏನಿದೆ ಅದನ್ನ ಒಂದೊಂದು ಕ್ವಾರ್ಟರ್ಗೆ ಒಂದೊಂದು ಹೇಳ್ಕೊಡ್ತೀವಿ ಮಕ್ಕಳಿಗೆ. ಸೊ ಇದು ನಮ್ಮ ಶಾಲೆಯ ಅವಧಿಯಲ್ಲಿ ನಡೀತಿರುವಂತಹ ಚಟುವಟಿಕೆಗಳು. ಇದಲ್ದೇನೆ ಕರಕುಶಲ. ನಾನೊಂದಷ್ಟು ಪೇರೆಂಟ್ಸ್ ಇವ್ರದೆಲ್ಲ ರೆಸ್ಪಾನ್ಸ್ ನೋಡ್ತಿದ್ದೀನಿ ಕಳಿಸಿರೋ ಇದರಲ್ಲಿ. ನೀವ್ ಹೇಳೋದಾದ್ರೆ ಒಬ್ರು ಯಾರ ಇವ್ರ ಹೆಸರೇ ರಶ್ಮಿ ಹಿಂಗ್ ಹೇಳಿದ್ರು, ಸವಿತಾ ಹಿಂಗ್ ಹೇಳಿದ್ರು, ಸುರೇಶ್ ಹಿಂಗ್ ಹೇಳಿದ್ರು ಅಂತ ಹೇಳಿದ್ರೆ ಒಂದಷ್ಟು ಬಗ್ಗೆ ಅಭಿಪ್ರಾಯ ಹೇಳ್ಬೋದಾ ನೀವು, ಯಾರೇನ್ ಹೇಳ್ತಾರೆ ಅಂತ ಶಾಲೆ ಬಗ್ಗೆ? ನಮ್ಮ ಶಾಲೆಯಲ್ಲಿ ನಡೀತಿರೋ ಚಟುವಟಿಕೆಯಲ್ಲಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ವಾಲಂಟಿಯರಿಂಗ್ ಟೀಮ್, ನಮ್ಮ ಶಿಕ್ಷಕರ ತಂಡ. ಇವತ್ತು ಒಂದು ಮಗು ಇದ್ರೂ ನಾವು ಶಾಲೆ ನಡೆಸ್ತೀವಿ ಅನ್ನೋ ಸಂಕಲ್ಪ ಇದೆ ನಮ್ದು. ಹಾಗಾಗಿ ಮಕ್ಕಳು ನೋಂದಣಿ ಮೇಲೆ ನಮ್ಮ ಶಾಲೆ ನಡೀತಿಲ್ಲ. ನಮ್ಮ ಏನು ವಾಲಂಟಿಯರ್ಸ್ ಬಂದು ನಾವು ಶಿಕ್ಷಕರ ತಂಡ ಇದ್ದೀವಿ, ಪ್ಲಸ್ ಆಡಳಿತ ಮಂಡಳಿ ನಡೆಸೋಕೆ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ಗೂ ಇದ್ದಾರೆ ನಮ್ಮ 4 ಜನ ಸ್ನೇಹಿತರು. ಸೊ ಅವ್ರಿಗೆ ಅವ್ರು ಒಂದು ಆಧಾರ ಸ್ತಂಭ. ಇನ್ನು ನಮ್ಮ ಮುದ್ದು ಮರಿಗಳು ಎಷ್ಟು ಚೆನ್ನಾಗಿ ಬರ್ತವೆ, ಖುಷಿ. ಅದರಲ್ಲೂ 1-2 ಜನ ಅದಕ್ಕೆ ಏನೋ ಒಂದು ನೆಪಗಳು ಹೇಳ್ಕೊಂಡು ಚಕ್ಕರ್ ಹಾಕಿದ್ರು ಕೂಡ ರೆಗ್ಯುಲಾರಿಟಿ ಇದೆ.
ಖುಷಿಯಾಗಿ ಬಂದು ಹೋಗ್ತಾರೆ. ಅವರು ನಮ್ಮ ಬೆನ್ನೆಲುಬು. ಇನ್ನು ಪೋಷಕರ ಬಗ್ಗೆ ಹೇಳಬೇಕು ಅಂದ್ರೆ ಅವರ ಒಂದು ಸಹಕಾರ ಮೊದಲನೇ ದಿವಸದಿಂದನೂ ಕೂಡ ಕೆಲವೊಂದು ಪೇರೆಂಟ್ಸು ನೀವೇನೇ ಮಾಡಿ ನಾವಿದ್ದೀವಿ ಅನ್ನೋ ಒಂದು ಸ್ಟ್ರೆಂತ್ ಕೊಡ್ತಿದ್ದಾರೆ. ಅವರು ಸಹನ, ಸ್ವಾತಿ ಅಂತೆಲ್ಲ ಇದ್ದಾರೆ. ಒಬ್ರಂತೂ ಅನಿತಾ ಅನ್ನೋರು ಅವರಾಗಿ ಕೇಳ್ಕೊಂಬಂದು ಎಷ್ಟು ಚೆನ್ನಾಗಿ ನೀವೆಲ್ಲ ಪಾಠ ಮಾಡ್ತೀರಾ, ನಾನು ಒಂದು ಟೀಚರ್ ಆಗಿ ಸೇರ್ಕೊಳ್ಳ ಅಂತ ಅವರಾಗೆ ಸೇರ್ಕೊಂಡ್ರು. ಆಯ್ತಾ, ನಮಗೆ ಬೇಕು, ನಮಗೆ ಎಷ್ಟು ಜನ ಇದ್ರೂ ಬೇಕು ಶಿಕ್ಷಕರು. ಆಯ್ತಾ, ಹಾಗೆ ಆಮೇಲೆ ಪೋಷಕರು ಮಾತ್ರ ನಾವು ಏನೇ ಒಂದು ಚಟುವಟಿಕೆ ಮಾಡಲಿ, ಇವಾಗ ಮೊನ್ನೆ ಹಿರಣ್ಯಕಶಿಪು ನಾಟಕ ಅಂತ ವಾರ್ಷಿಕೋತ್ಸವ ಮಾಡಬೇಕು ಅಂತ ಬಂದರು. ಒಬ್ರು ತಾಯಿ ಸಹನ ಅಂತ, ರಶ್ಮಿಜಿ ನಂದೊಂದು ಐಡಿಯಾ ಇದೆ ಅಂತ ತುಂಬಾ ನಾಚಿಕೆಯಲ್ಲಿ ಸಂಕೋಚವಾಗಿ ಕೇಳಿದ್ರು. ಅಂದ್ರೆ ನಾನು ಇಲ್ಲಿ ಬೇಡ ಅಂತೀನೋ ಅಂತ. ನಾನಂದ್ರೆ ಹಿರಣ್ಯಕಶಿಪು ಮಾಡಿಸ್ತೀರಾ, ಭಕ್ತ ಪ್ರಹ್ಲಾದ ಮಾಡಿಸ್ತೀರಾ, ಸೂಪರ್ ರೀ ಮಾಡಿಸಿ ಅಂದೆ. ಅದು ಎಂತ ಬಿಗ್ ಪ್ರೊಡಕ್ಷನ್ ಆಗತ್ತೆ ಇವತ್ತು ಅಂದ್ರೆ, ನಾನು ಬೇಕಿದ್ರೆ ಊರೂರಿಗೆ ನಮ್ಮ ಟ್ರೂಪ್ ಕರ್ಕೊಂಡೋಗಿ ನಾನು ಶೋ ಕೊಡ್ಬೋದು. ಆ ತರಹ ಅಮ್ಮಂದ್ರುಗಳು ಒಂದೊಂದು ಪಾತ್ರದ ಮಕ್ಕಳಿಗೆ ಆ ತರಹ ವಸ್ತ್ರಗಳನ್ನ ತಯಾರಿಸಿದ್ದಾರೆ. ಆ ತರ ಕಿರೀಟ ತಯಾರಿಸೋ ಮಾನಸ ಅಂತ ಒಬ್ರಿದ್ದಾರೆ. ಅವರೊಬ್ಬ ಹಿರಣ್ಯಕಶಿಪು ಅಮ್ಮ, ಅವನಿಗೆ ಮಾಡಿದ್ದಾರೆ, ಬ್ರಹ್ಮನ ಇದು ಮಾಡಿದ್ದಾರೆ, ಶಾಲಿನಿ ಅಂತ ವಿಭಾ ಅನ್ನೋ ಮಗು. ಒಂದೊಂದು ಮಗು ಕಾಸ್ಟ್ಯೂಮ್ ಕೂಡ ಎಂತ 100 ವರಹ ಮಾಡಿದ್ರು ಸೌಮ್ಯ ಅಂತ ನನ್ನ ಫ್ರೆಂಡು. ಎಂತ ಇಂಟ್ರಿಕೇಟ್ ಡೀಟೇಲ್ಸ್, ಅಂದ್ರೆ ಅಷ್ಟು ಆಸಕ್ತಿ ನಾವು ಮಾಡೋ ಪ್ರತಿಯೊಂದು ಇದ್ರ. ಯಾಕಂದ್ರೆ ಅವ್ರ ಇಲ್ಲ ರೀ ನಮ್ಮ ಮಗುಗೆ ಇಷ್ಟ ಇಲ್ಲ, ನಾನು ಸೇರ್ಸಲ್ಲ ಅಂದ್ಬಿಟ್ರೆ ನಮ್ಮ ಹಿರಣ್ಯಕಶಿಪುನೂ ಇಲ್ಲ, ನಾಟಕನೂ ಇಲ್ಲ. ಸೊ ನಮ್ಮ ಥಾಟ್ಸ್ ಏನಿದೆ, ನಮ್ಮ ಆಸೆಗಳೇನ್ ಬರುತ್ತೆ, ನಮ್ಮ ಆಲೋಚನೆ ಏನ್ ಬರುತ್ತೆ, ಹಿಂಗ್ ಮಾಡೋಣ ಹೀಗ್ ಮಾಡೋಣ ಅಂತ. ಈಗ ನಾವು ವಾರದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಕೂಡ, ಇದೊಂದು ನನ್ನ ವೀಕ್ಷಕರಿಗೂ ಹೇಳ್ತೀನಿ, ನಿಮ್ಗೂ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇದೆ. ಯಾಕಂದ್ರೆ ಪಾಠ ಇದು ಕಲಿಕೆ ಕಾರ್ಯಕ್ರಮ. ಯಾವ್ದೋ ಯುಗಾದಿ, ಯಾವ್ದೋ ರಾಜ್ಯೋತ್ಸವ ಮಾಡೋ ಇವಾಗ ಬಂದ್ ಅವಾಗ ಹೋದೆ ಅಂತಲ್ಲ, ನಿರಂತರವಾಗಿ ನಡೆಯುತ್ತಿರುವಂತಹ ಕಲಿಕೆ ಕಾರ್ಯಕ್ರಮ. ಅದರಲ್ಲಿ ಪ್ರೊಡಕ್ಟಿವಿಟಿ ಬೇಕು, ನಮ್ಗೆ ಕ್ವಾಲಿಟಿ ಇರಬೇಕು. ಮಕ್ಕಳು ಏನ್ ಕಲ್ತ್ಕೋತಿದ್ದಾರೆ, ಇವನ್ಗೆ ಅರ್ಥ ಆಗ್ತಿದ್ಯಾ, ಅದಾಗ್ತಿಲ್ವಾ. ನಮ್ಗೆ ತುಂಬಾ ನಾವು 3 ಬ್ಯಾಚ್ನ ಶಿಕ್ಷಕರ ತಂಡದಲ್ಲೂ ನಾವು ತುಂಬಾ ಡಿಸ್ಕಸ್ ಮಾಡ್ಕೋತೀವಿ. ಸಡನ್ ಯಾರೋ 2 ವಾರ ಕಳ್ಸಿರಲ್ಲ ಮಗುನ, ಯಾಕೆ ಬಂದಿಲ್ಲ, ಅದು ಒಂದೊಂದ್ಸಲ ಹೇಳೋದಿಲ್ಲ ನಮ್ಗೆ ಯಾಕೆ ಕರ್ಕೊಂಡ್ ಬಂದಿಲ್ಲ ಅಂತ. ಒಂದೊಂದ್ಸಲ ಬಿಡ್ಸೇ ಬಿಡ್ತಾರ, ಆಮೇಲೆ ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ಎದ್ದು ಬರೋದೇ ಅವ್ರಿಗೆ ಕಷ್ಟ ಪಾಪ. ಮಗು ಬರಕ್ ರೆಡಿ ಇರುತ್ತೆ, ಅಪ್ಪ ಅಮ್ಮಂಗ್ ಕರ್ಕೊಂಬರೋದೇ ದೊಡ್ಡ ಸವಾಲು ಅಲ್ಲಿ. ಆಯ್ತಾ, ಸೊ ಏನ್ ಹೇಳಕ್ ಹೊರಟಿದೆ ಅಂದ್ರೆ, ಸೊ ಪೋಷಕರ ಅಷ್ಟು ಒಂದು ನಮಗೆ ಎನ್ಕರೇಜ್ಮೆಂಟ್ ಇದೆ, ಸಪೋರ್ಟ್ ಇದೆ. ಶಿಕ್ಷಕರು, ಪೋಷಕರು, ಮಕ್ಕಳು. ಹಾಗಾಗಿ ಇವನ್ ವ್ಯವಸ್ಥೆನೂ ಅಷ್ಟೇ. ನಾವು ಎಲ್ಲಿ ಕಟ್ಟಡ ತಗೊಂಡಿದ್ದೀವಿ ಬಾಡಿಗೆಗೆ, ಅಲ್ಲಿ ಜರ್ಮನ್ ಫ್ರೆಂಡ್ಸ್ ನಮಗೆ ಪರಿಚಯ ಅವರು. ಹಾಗೆ ಸೊ ತುಂಬಾ ಗ್ರಾಟಿಟ್ಯೂಡ್ ಇದೆ ಅವರಿಗೆ ನಮ್ಮ ಮೇಲೆ. ಏನ್ ನಿರೀಕ್ಷೆ ಮಾಡ್ತೀರಿ ನಮ್ಮ ರಾಜ್ಯದಿಂದ? ಲೈಕ್ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಸಪೋರ್ಟ್ ಮಾಡಬೇಕು ನಿರೀಕ್ಷೆಗಳು ಏನಾದ್ರು ಇದೆಯಾ? ಸಪೋರ್ಟ್ ನಾನು ಮೊನ್ನೆ ಭಾಷಣದಲ್ಲೂ, ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಹೇಳಿದೆ, ನಮ್ದು ಇದು ಸೆಲ್ಫ್ ರಿಲಯಂಟ್ ಮಾಡೆಲ್. ಹಾಗಾಗಿ ನಮಗೇನು ಕರ್ನಾಟಕ ಸರ್ಕಾರದಿಂದ ಯಾವುದೇ ತರಹ ದುಡ್ಡು ಬೇಡ, ಸವಲತ್ತುಗಳೇನು ಬೇಡ. ಏನೇ ಇದ್ರು ನೀವು ಇಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಟ್ಕೊಳ್ಳಿ. ಆದ್ರೆ ನಾವು ಇಲ್ಲಿಯ ಸರ್ಕಾರದ ನಲಿಕಲಿ ಮಾದರಿನ ತಗೊಂಡು ಮಾಡ್ತಿರೋದ್ರಿಂದ ಯಾವುದೋ ಒಂದು ರೀತಿಯ ರೆಕಾಗ್ನಿಷನ್ ಸಿಗ್ಲಿ, ಅಕ್ರಿಡೇಷನ್ ಸಿಗ್ಲಿ ಹಾಗಂತ ನಿಮ್ಮ ರೂಲ್ ಬುಕ್ಸ್ ಅಲ್ಲಿ ಇದೆಯಾ? ಹೊರನಾಡ ಕನ್ನಡ ಪರವಾಗಿ ಏನು ಕಲಿಕೆ ಕಾರ್ಯಕ್ರಮ ಇದೆ, ಹೊರದೇಶದಲ್ಲಿ ಏನು ನಡೀತಿದೆ, ಅದಕ್ಕೆ ನೀವು ಅನುಗುಣವಾಗಿ ನಿಮ್ಮಲ್ಲಿ ಏನಿದೆ ಸರ್ಕಾರದ ರೂಲ್ ಬುಕ್ಸ್ ಅಲ್ಲಿ ಇದ್ರೆ ನಮಗೂ ಕೊಡಿ. ಯಾಕಂದ್ರೆ ಅದರ ಅನುಗುಣವಾಗಿ ನಾವು ಚಟುವಟಿಕೆ ನಡೆಸ್ತಾ ಇದ್ದೀವಿ. ಕನ್ನಡ ಉಳಿಸಲು ಬೆಳೆಸಲು, ಅದು ಒಂದು. ಇನ್ನೊಂದು ನಾನು ಏನ್ ಇಷ್ಟಪಡ್ತೀನಿ ಹೇಳಕ್ಕೆ ಅಂತಂದ್ರೆ, ಶಾಲೆಯ ವಿಷಯವಾಗಿ ಬಂದಾಗ ನಮ್ಮಲ್ಲಿ ಇವತ್ತು 4 ಹಂತದ ಮಕ್ಕಳಿದ್ದಾರೆ. ಬಿಗಿನರ್ಸ್ ಅಂತ ವರ್ಣಮಾಲೆ ಪರಿಚಯ ಆಗ್ತಾ ಇದೆ. ಇನ್ ಕೆಲವೊಂದು ಮಕ್ಕಳು ಪದಗಳು, ಆ ಹೇಳ್ಕೊಟ್ಟಿರೋ ಪದಗಳಲ್ಲಿ ವಾಕ್ಯ ರಚನೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ನವರು ಕಾಗುಣಿತ ಕಲ್ತ್ಕೋತಾ ಇದ್ದಾರೆ. ಇವಾಗ ಅಡ್ವಾನ್ಸ್ಡ್ ಮಕ್ಕಳಂತ ಏನಿದ್ದಾರೆ, ಅವರೇ ಇವಾಗ 3ನೇ ಶೈಕ್ಷಣಿಕ ವರ್ಷ ಕಾಲಿಟ್ಟಿರೋ ಮಕ್ಕಳು. ಅವ್ರಾಗ್ಲೇ ಸಜಾತಿ ಒತ್ತಕ್ಷರನ ಕಲ್ತು, ನನ್ನ ಅಮ್ಮ, ನನ್ನ ಶಾಲೆ, ನಾ ಒತ್ತು ಬರ್ಬೇಕಾ, ಅಮ್ಮಗೆ ಮಾವತ್ತು ಬರ್ಬೇಕಾ. ಸೊ ಅದು ಇಷ್ಟು 4 ಘಟ್ಟದ ಮಕ್ಕಳಿದ್ದಾರೆ. ಸೊ ಅವ್ರಿಗೇನು ಇವಾಗ ಈ ವರ್ಷದಿಂದ ಮಹತ್ವ ಕೊಡ್ತಿರೋದಂದ್ರೆ, ಈಗ ನೀನ್ ಭಾಷೆ ಕಲ್ತರಾಗ್ಲಿಲ್ಲ ಅಂದ್ರೆ, ಬರೆಯೋದನ್ನ ಕಲ್ತರಾಗ್ಲಿಲ್ಲ, ವರ್ಣಮಾಲೆ ಕಲ್ತರಾಗ್ಲಿಲ್ಲ, ಏನ್ ಬರೀತೀಯ? ನಿಂಗ್ ಸಮಗ್ರವಾಗಿ ಭಾಷೆ ಗೊತ್ತಿರ್ಬೇಕಾ, 4 ವಾಕ್ಯಗಳು ಗೊತ್ತಿರ್ಬೇಕಾ, ಮಾತಾಡೋದು ಬೇರೆ, ಬರೆಯೋ ರೂಪ ಬೇರೆನಾ? ಸೊ ಹಾಗಾಗಿ ಈ ಅಡ್ವಾನ್ಸ್ಡ್ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷದಿಂದ ಸ್ಪೋಕನ್ ಅಂಡ್ ರೀಡಿಂಗ್ ಕನ್ನಡ ಅಂತ ಒಂದು ಎಕ್ಸ್ಟ್ರಾ ಕ್ಲಾಸ್ ತರಗತಿ ಶುರು ಮಾಡ್ಬೇಕು ಅಂತಿದೀವಿ. ಅದನ್ನ ಮಾತ್ರ ನಾವು ಇಲ್ಲಿ ಯಾರಾದ್ರೂ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಟೀಚರ್ಸ್ನ ಕೇಳೋಣ ಅಂತ ಇದೀವಿ. ಯಾಕಂದ್ರೆ ನಾವು ಎಷ್ಟೇ ಅಂದ್ರೂ ವಾಲಂಟಿಯರ್ಸ್ ಆಗಿ ಬಂದ್ ಮಾಡ್ತಿರೋದು. ನಮ್ಮಲ್ಲಿರೋ ಯುಕ್ತಿ ಶಕ್ತಿನ ಬಳಸ್ಕೊಂಡು ನಾವಿವತ್ತು ಹೇಳ್ಕೊಡ್ತಾ ಇರೋದು. ನಮ್ಮ ಟು ದ ಲೆವೆಲ್ ಬೆಸ್ಟ್ ಅಂತ ಏನ್ ಹೇಳ್ತೀವಿ ನಾವು ಕೊಡ್ತಾ ಇದೀವಿ. ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಅಷ್ಟೇ ಪ್ಯಾಷನ್ ಅಲ್ಲಿ, ಅದೊಂದು ದೇವಿ ಕೃಪೆ ಅಂತ ಹೇಳ್ಬೇಕು ನಾನು, ನಮ್ಮಲ್ಲಿ ನಮ್ಮ ತಂಡದವರು ಕೊಡ್ತಿದ್ದಾರೆ. ಆದ್ರೆ ಈ ಸ್ಪೋಕನ್ ಮತ್ತೆ ರೀಡಿಂಗ್ ಕನ್ನಡ ಏನನ್ನ ನಾವು ಕೊಡಬೇಕು ಅಂತಿದೀವಿ,
ಅದು ಇಲ್ಲಿಯ ಒಂದು ಲೋಕಲ್ ಟೀಚರ್ನ ತಗೊಳ್ಳೋಣ ಅಂತ ಒಂದು ಆಸೆ. ಯಾಕಂದ್ರೆ ಅವರಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ, ನಮಗಿಂತ ಹೆಚ್ಚು ಅನುಭವ ಇರುತ್ತೆ, ಅವನ್ ಪಸೆ ಇರುತ್ತಲ್ಲ, ಅವಾಗ ಮಕ್ಳು ಕಲಿತಾರೆ ಅನ್ನೋದಿದೆ. ಎಸ್, ನಿಮ್ ಮಾತು ಕೇಳ್ತಿದ್ರೆ ಬಹಳ ಖುಷಿ ಆಗುತ್ತೆ. ಸರ್ಕಾರದ ವಿಷಯ ಅಂತ ಹೇಳ್ಬಿಡ್ತೀನಿ ಬೇಗ. ಸೊ ಇನ್ನೊಂದೇನು, ನಮ್ಗೆ ಜರ್ಮನ್ ಸರ್ಕಾರದ ಹತ್ರ ಒಂದಿಷ್ಟು ಕೆಲಸಗಳಿದೆ. ಅದ್ರಲ್ಲಿ ಏನು ಅಂದ್ರೆ, ಕನ್ನಡವೂ ಕೂಡ ಒಂದು ಭಾಷೆ ಅನ್ನೋದನ್ನ ಅವರ ರೂಲ್ ಬುಕ್ ಅಲ್ಲಿ ಎಂಟರ್ ಆಗ್ಲಿ ಅನ್ನೋದು. ಜೊತೆಗೆ ಅಲ್ಲಿ ಪೋರ್ಚುಗಲ್ ಇಂದ ಬಂದಿರೋ ಮಕ್ಳು ಇರ್ಬೋದು, ಸ್ಪೇನ್ ಅವ್ರು ಇವರೆಲ್ಲ ನಮ್ಮ ಶಾಲೆಗಳಿದಲ್ಲ, ಜರ್ಮನ್ ಶಾಲೆಗಳಲ್ಲಿ ಅವರ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾತೃಭಾಷೆನ ಕಲಿಬೇಕಾದ್ರೆ ಈ ಮಗು ತನ್ನ ಮಾತೃಭಾಷೆ ರಷ್ಯನ್ನ ಕಲಿತಾ ಇದೆ ಅಂತ ಒಂದು ವಾಕ್ಯ ಹಾಕ್ತಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಬರೇ ಮಾರ್ಕ್ಸ್ ಮಾತ್ರ ಇಲ್ಲ, ನಮ್ಗಳ ಮಾರ್ಕ್ಸ್ ಕಾರ್ಡ್ ಹೇಗಿರುತ್ತೆ ನಮ್ಮ ಮಕ್ಳದ್ದು ಅಂದ್ರೆ, ಇವ್ರು ಬಹಳ ಒಳ್ಳೆ ಅಂತ ಕ್ಯಾರೆಕ್ಟರ್ ಬೇರೆ ಬರ್ದಿರ್ತಾರೆ, ನಮ್ಗೆ ಆಶ್ಚರ್ಯ ಬೇಕು, ನಮ್ಮ ಮಗು ನೇನಾ ಅಂತ ಅಷ್ಟಾ ಹೊಗಳು ಬರ್ದಿರ್ತಾರೆ. ಜೊತೆಗೆ ಆ ಮಗು ಏನೇನ್ ಎಕ್ಸ್ಟ್ರಾ ಮಾಡ್ತದೆಲ್ಲ ಹಾಕ್ತಾರೆ. ಸೊ ಪೋರ್ಚುಗೀಸ್, ರಷ್ಯನ್ ಅಂತೆಲ್ಲ ಬಂದಾಗ ನಮಗೂ ಅದೊಂದು ಆಸೆ ಆಯ್ತು. ಅದನ್ನ ನೋಡಿ ನಮ್ಮ ಸ್ನೇಹಿತರೊಬ್ರು ಈ ಟಿಪ್ ಕೊಟ್ರು. ಅವಾಗ ನಾವು ಅದ್ರ ನಿರ್ದಿಷ್ಟವಾಗಿ ಕೆಲಸ ಮಾಡಬೇಕು ಅಂತಿದೆ. ನಾಳೆ ನಮ್ಮ ಮಕ್ಕಳ ಅವರ ಜರ್ಮನ್ ಶಾಲೆ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಈ ಮಗು ತನ್ನ ಮಾತೃಭಾಷೆ ಕನ್ನಡವನ್ನ ಕಲಿತಾ ಇದೆ ಅಂತ ಬರ್ಲಿ ಅನ್ನೋದು ನಮ್ಮ ಒಂದಿದೆ. ಅದಕ್ಕೆ ಬಹುಶಃ ನಾವು ಅಲ್ಲಿ ಜರ್ಮನ್ ಸರ್ಕಾರದ ಜೊತೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ ಅಲ್ಲಿ ಕೆಲಸ ಮಾಡಕ್ಕೆ ಶುರು ಮಾಡಿದಾಗ, ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಹುಶಃ ಇಲ್ಲಿ ಸರ್ಕಾರದ ನಮಗೆ ಒಂದು ಎಂಡೋರ್ಸ್ಮೆಂಟ್ ಬೇಕಾಗಬಹುದು ಅನ್ಸುತ್ತೆ. ಈ ವಿಷಯವಾಗಿ ಒಂದು ರಿಕ್ವೆಸ್ಟ್ ಇದೆ. ಇನ್ನೊಂದೇನು ಅಂತಂದ್ರೆ, ಅಲ್ಲಿ ಹಿಂದಿನ ಇವಾಗ ಬಹುತೇಕ ಭಾರತದಿಂದ ಬರ್ತಿರೋ ಕುಟುಂಬಗಳು 7-8ನೇ ಕ್ಲಾಸ್ ಎಲ್ಲ ಬಂದಾಗ ಅವರಿಗೆ ಅವ್ರದ್ದೇ ಆದ ಒಂದು ಥರ್ಡ್ ಲ್ಯಾಂಗ್ವೇಜ್ ತಗೊಂಡು ಈಸಿ ಮಾಡೋಕ್ಕೋಸ್ಕರ ಒಂದು ಎಲೆಕ್ಟಿವ್ ಕೊಟ್ಟಿರ್ತಾರೆ. ಸೊ ಸುಮಾರಷ್ಟು ಮಕ್ಕಳು ಹಿಂದಿ ತಗೋತಿದ್ದಾರೆ. ಹಾಗೆ ನಮ್ಮ ಕನ್ನಡ ಕುಟುಂಬಗಳು ಬಂದರೆ ಕನ್ನಡನೂ ಒಂದು ಥರ್ಡ್ ಲ್ಯಾಂಗ್ವೇಜ್ ಆದರೆ ಜರ್ಮನ್ ಶಾಲೆಗಳಲ್ಲಿ ಎಂಥ ಪ್ರೌಢಿಮೆ ಅಲ್ವಾ, ಅದು ಒಂದಾಗಲಿ ಅಂತ. ಬಟ್ ಅದು ತುಂಬ ದೂರದ ಮಾತು, ಮತ್ತೆ ತುಂಬ ಕೆಲಸ ಇದೆ. ಬಟ್ ಅದಕ್ಕೆಲ್ಲ ನಮಗೆ ಸರ್ಕಾರದಿಂದ ಒಂದು ಮನ್ನಣೆ ಅಥವಾ ಒಂದು ರೆಕಾಗ್ನಿಷನ್ ಅದನ್ನ ಸಿಕ್ಕಿದಾಗ ನಮ್ಗದು ಒಂದು ಸ್ಟ್ಯಾಂಪಿಂಗ್ ಇರುತ್ತೆ ಟು ಗೋ ಫಾರ್ವರ್ಡ್ ಅನ್ನೋದು. ಎಸ್, ಬೇಡಿಕೆ ಇದೆ. ಬೇಡಿಕೆ ಹಣ ಕೊಡಿ ಅಂತಲ್ಲ, ಕಟ್ಟಡ ಕಟ್ಕೊಡಿ ಅಂತಲ್ಲ, ನನ್ನ ಭಾಷೆಗೆ ಜರ್ಮನಿಯಲ್ಲಿ ರೆಕಗ್ನೈಸೇಷನ್ ಸಿಗಬೇಕು, ಮಾರ್ಕ್ಸ್ ಕಾರ್ಡಲ್ಲಿ ಈ ಮಗು ಕನ್ನಡ ಕಲಿತಿದೆ ಅಂತ ಮೆನ್ಷನ್ ಆದರೆ ಸಾಕು ಅನ್ನೋ ಒಂದು ನಿರೀಕ್ಷೆಗಳು ನೀವು ಇಟ್ಕೊಂಡಿದ್ರಿ. ಅದು ಖಂಡಿತವಾಗಿ ನೋಡ್ತಿರೋರಿಗೆಲ್ಲ ಅನ್ಸುತ್ತೆ, ಇವ್ರೇನು ಚಿನ್ನಾರನ್ನ ಬಂಗಾರ ಅಂತ ದೊಡ್ಡದಾಗೇನು ಕೇಳ್ತಿಲ್ಲ, ವಜ್ರ ವೈಡ್ಯೂರ ಕೇಳ್ತಿಲ್ಲ, ನನ್ನ ಭಾಷೆಗೆ ಸರ್ಕಾರದ ಮುಖ್ಯನ ಕೋಆರ್ಡಿನೇಷನ್ ಆಗಲಿ ಜರ್ಮನ್ ಸರ್ಕಾರ ಜೊತೆ ಅಂತ ಕೇಳ್ತಾ ಇದ್ದೀರಿ. ಅದನ್ನ ಮಾಡಬಹುದು, ಕಷ್ಟ ಏನಿಲ್ಲ. ಸಂಕಲ್ಪ ಮಾಡಬೇಕು. ನೀವು ಸಂಕಲ್ಪ ಮಾಡಿ ಶಾಲೆ ಓಪನ್ ಮಾಡಿದ್ದೀರಿ, ಶಾಲೆ ನಡೆಸ್ತಾ ಇದ್ದೀರಿ. ಆ ಭಾಷೆನ ಉಳಿಸುವ, ಬೆಳೆಸುವ ಸಂಕಲ್ಪ ಮಾಡಿದ್ದಾರೆ. ಕಾರ್ಯರೂಪಕ್ಕೆ ತರಬೇಕಲ್ಲ, ಆ ಕಾರ್ಯರೂಪಕ್ಕೆ ಬರಬೇಕು. ನಿಮ್ಮ ಜೊತೆ ಅವರೆಲ್ಲ ಕೈ ಜೋಡಿಸ್ಬೇಕು ಸರ್ಕಾರ. ನಾನು ಅದನ್ನ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರಿಗೆ ಇಲ್ಲಿಂದ ಕೇಳ್ಕೋತೀನಿ. ನಿಮ್ಮನ್ನು ಅವರು ಸಂದರ್ಶನ ಮಾಡಿದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ನಾನು ಇನ್ನೊಂದು ವಿಷಯ ಹೇಳಿದ್ರಿ, ಇಲ್ಲಿನ ನಲಿ ಕಲಿ ನಾನು ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲಿನ ಶಿಕ್ಷಕರು ಸಿಕ್ಕರೆ ಅನುಕೂಲ ಆಗತ್ತೆ ಅಂತ. ನಂಗೆ ಸರ್ಕಾರಿ ಶಾಲೆಗೆ ಟೀಚರ್ಸ್ನ ಕೊಡ್ತಿಲ್ಲ, ಹಾಗಾಗಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಹಾಗಾಗಿ ಅದನ್ನು ಮೀರಿ ಸಾವಿರಾರು ಕನ್ನಡ ಪ್ರೇಮಿ ಶಿಕ್ಷಕರು ಈ ವಿಡಿಯೋ ನೋಡ್ತಿರ್ತಾರೆ ಅಂತ ಭಾವಿಸಿದ್ದೀನಿ. ನೀವು ಖಂಡಿತವಾಗಿ ನನಗೆ ಕಾಮೆಂಟ್ ಮಾಡಿದ್ರೆ ಎಸ್ ನಾನು ರೆಡಿ ಕನ್ನಡ ಕಲಿಸ್ಲಿಕ್ಕೆ ಆನ್ಲೈನ್ ಥ್ರೂ ಕರ್ನಾಟಕದಿಂದ ಜರ್ಮನಿಯ ಕನ್ನಡ ಶಾಲೆಯಲ್ಲಿ ಅಂತ ನಿಮ್ಗೇನಾರ ಅನ್ಸಿದ್ರೆ, ಇಷ್ಟ ಆದರೆ, ಒಪ್ಪಿಗೆ ಇದ್ರೆ ಕನ್ನಡ ಶಿಕ್ಷಕರು ಖಂಡಿತವಾಗಿ ನನ್ನ ಕರ್ನಾಟಕ ಈ ಒಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನಾನು ನಿಮಗೆ ರಶ್ಮಿ ಮೇಡಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಜರ್ಮನಿಯ ನಮ್ಮ ಕನ್ನಡ ಶಾಲೆ, ಜರ್ಮನಿ ಶಾಲೆಗಳಲ್ಲಿ ನೀವು ಆನ್ಲೈನ್ ಮೂಲಕ ಕನ್ನಡವನ್ನು ಕಲಿಸಬಹುದು. ಇದು ಕನ್ನಡ ಉಳಿಸೋಕೆ ಬೆಳೆಸೋಕೆ ನಿಮ್ಮ ಪಾತ್ರ ಭಾಳ ಇಂಪಾರ್ಟೆಂಟು. ಹಾಗಾಗಿ ಶಿವಮೊಗ್ಗದಿಂದ ಜರ್ಮನಿಗೆ ಹೋಗಿ ಜರ್ಮನಿಯಲ್ಲಿ ಬದುಕು ಕಟ್ಕೊಂಡು ಬದುಕಿನ ಜೊತೆ ಭಾಷೆ ಬೆಳೆಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬಾ ಖುಷಿಯಾದಂತ ಸಂದರ್ಶನ ನನಗೆ. ನಾನು ಆಗ್ಲೇ ಹೇಳಿದ್ನಲ್ಲ, ರಾಜಕಾರಣಿ ಒಂದು ಮಾತು ಮರ್ತ್ಬಿಟ್ಟೆ ಇಷ್ಟೆಲ್ಲ ಮಧ್ಯೆ. ಏನು ನೀವು ಶುಲ್ಕದ ಬಗ್ಗೆ ಮಾತಾಡಿದ್ರಿ, ಹಣಕಾಸಿನ ಬಗ್ಗೆ ಮಾತಾಡಿದ್ರಿ, ಒಂದು ಬಹಳ ಪ್ರೌಢಿಮೆಯಲ್ಲಿ ನಾನು ಹೇಳ್ಕೊತೀನಿ ಶಾಲೆ ತಂಡದ ಪರವಾಗಿ. ನಾವು ಏನು ಮೊದಲನೇ ಮತ್ತೆ 2ನೇ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ನಾವು ತಗೊಂಡಿದ್ವಿ, ಅದ್ರಲ್ಲಿ ಒಂಚೂರು ಉಳಿದಿತ್ತು. ಅದನ್ನ ಈ ವರ್ಷ ನಾವು ನಮ್ಮದ ಒಂದು ಸರ್ಕಾರಿ ಶಾಲೆ ಕರ್ನಾಟಕದಲ್ಲಿರೋ ಒಂದು ಶಾಲೆಗೆ ಕೊಡೋಣ, ಏನಾದ್ರು ಒಂಚೂರು ಅಂತ ಮನಸ್ಸು ಬಂತು. ಅದು ಬಂದ ಅದಕ್ಕೆ ಸರಿಯಾಗಿ ನಮ್ಮ ನಲಿಕಲಿ ರವೀಂದ್ರ ಅವರು ಮೊದಲನೇ ಕಾರ್ಯಾಗಾರ ನಡೆಸಿದ್ರು. ಇದ್ರ ಮಧ್ಯೆ ಹೇಳಬೇಕು ಅಂದ್ರೆ ನಾವು ಪ್ರತಿ 6 ತಿಂಗಳಿಗೆ ಒಂದು ಕಾರ್ಯಾಗಾರ ಮಾಡಿಸ್ಕೋತೀವಿ. ಇಲ್ಲಿ ಯಾರಾದ್ರೂ ಒಬ್ರು ನಲಿಕಲಿ ನುರಿತ ಶಿಕ್ಷಕರ ಜೊತೆ. ಆಕ್ಚುಲಿ ಆಗ್ಲೇ 2 ಕಾರ್ಯಾಗಾರ ಆಗಿದೆ. ಈ ಬರೋ ಜನವರಿನಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಸೊ ಅವರು ನಮಗೆ ಯಾವುದೇ ದುಡ್ಡು ಕಾಸು ಏನು ಇಲ್ಲದೆ ಪ್ಯಾಷನೇಟ್ ಆಗಿ ಬಂದು ರವೀಂದ್ರ ಅವರು ನಮಗೆ ಕಾರ್ಯಾಗಾರ ಮಾಡಿದ್ರು. ಅವರ ಸಮಯನ, ಅವರ ಜ್ಞಾನ ನಮಗೆ ಕೊಟ್ರು. ಆ ಒಂದು ಕೃತ ಅವರು ಮತ್ತೆ ಕೇಳ್ತಾ ಇದ್ರು, ಏನಾದ್ರು ನಮ್ಮ ಶಾಲೆಗೆ ಮಾಡಕ್ಕಾಗತ್ತಾ ಮೇಡಮ್ ಅಂತ 2-3 ಸಲ ಕೇಳಿದ್ರು.
ಅವಾಗ ನಮ್ಮ ಹತ್ರ ಕಾಸಿದ್ರೆ ತಾನೆ ನಾವು ಸಹಾಯ ಮಾಡಕ್ಕೆ, ಅಂದ್ರೆ ನಮ್ಮ ಪರ್ಸನಲ್ ಅಲ್ಲ, ಶಾಲೆ ಪರವಾಗಿ. ಅದಕ್ಕೆ ಈ ಸಲ ಒಂದು ಮಾಡೋಣ ಅನ್ನೋ ಒಂದು ನಮಗೆ ಮನಸ್ಸು ಬಂತು. ಹಾಗಾಗಿ ಈ ವರ್ಷ ನಾವು ಅವರ ಶಾಲೆಗೆ ಏನು ಬೇಕು ಅಂತ ಕೇಳಿದೆ. ಹಂಗೆ ಮೇಡಮ್ ನಮಗೆ ಸರ್ಕಾರದಿಂದ ಬ್ಲ್ಯಾಕ್ ಬೋರ್ಡ್ ಕೊಡುತ್ತೆ, ನಮಗೆ ಗ್ರೀನ್ ಬೋರ್ಡ್ ಬೇಕು, ಅದು ತುಂಬ ಸುಲಭ ಯೂಸ್ ಮಾಡೋಕ್ಕೆ ಅಂತ ಅಂದರು. ಹಾಗಾಗಿ ಇವಾಗ ಕೊಡಬೇಕು, ಬಟ್ ನಿರ್ಧಾರ ಆಗಿದೆ. ನಮ್ಮ 3 ಶಾಲೆ ತಂಡದಿಂದ ನಾವು ನಮ್ಮ ಕನ್ನಡ ಶಾಲೆ ಜರ್ಮನಿಯಿಂದ ಕೊಪ್ಪದಲ್ಲಿರೋ ನಲಿಕಲಿ ರವೀಂದ್ರ ಅವ್ರ ಶಾಲೆಗೆ 4 ತರಗತಿ ಆಗುವಂತಹ ಗ್ರೀನ್ ಬೋರ್ಡ್ನ ಕೊಡ್ತಾ ಇದ್ದೀವಿ ಎಸ್, ಉಳಿದಿರೋ ದುಡ್ಡಲ್ಲಿ. ನಿಮ್ಮ ಕಾರ್ಯಕ್ಕೆ ಚಪ್ಪಾಳೆ. ಬಹಳ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಕನ್ನಡ ಸರ್ಕಾರಿ ಶಾಲೆಗೆ ಗ್ರೀನ್ ಬೋರ್ಡ್ ಅನ್ನ ಜರ್ಮನಿಯ ನಮ್ಮ ಕನ್ನಡ ಶಾಲೆ ಜರ್ಮನಿಯ 3 ಶಾಲೆಗಳಿಂದ ಸೇರಿ ಇಲ್ಲಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇದನ್ನ ನೋಡ್ತಿರ್ತಕ್ಕಂಥವ್ರು ಒಬ್ಬೊಬ್ರಿಗೊಂದೊಂದು ಭಾವನೆ ಬರುತ್ತೆ. ಎಲ್ಲ ಸರ್ಕಾರದ ಯೋಜನೆಯಲ್ಲಿ ಪರ್ಸೆಂಟೇಜ್ ಮಾಡ್ಕೊಂಡು ಕೂತಿರೋರ ನಡುವೆ ಈ ವಿಡಿಯೋ ನೋಡ್ಬಿಟ್ಟು ಅವ್ರು ನಾಚಿಕೆ ಆಗುತ್ತೆ ಅಂತ. ಯಾಕೆ ಅಂದರೆ ನಮ್ಮ ಸರ್ಕಾರಿ ಶಾಲೆಗೆ ಹಣ ಇಲ್ಲ ಅಂತ ಏನಿಲ್ಲ, ವ್ಯವಸ್ಥೆ ಹಾಳಾಗಿದೆ. ಆದರೆ ಭಾಷೆನ ಉಳಿಸ್ಬೇಕು ಅಂತ ಅಲ್ಲಿ ಭಾಷೆ ಉಳಿಸೋದ್ರ ಜೊತೆಗೆ ನಮ್ಮ ಕನ್ನಡ ಶಾಲೆಗೂ ಕೂಡ ಒಂದಷ್ಟು ಸಹಾಯ ಮಾಡ್ತಿರ್ತಕ್ಕಂಥ ಮೇಡಮ್ ತುಂಬ ಸ್ಪಷ್ಟವಾಗಿ ಹೇಳಿ, ರಶ್ಮಿ ನಾಗರಾಜ್ ಅವರು, ನಾವೆಲ್ಲ ಏನೇನು ಮಾಡ್ಲಿಕ್ಕೆ ಹೊರಟಿದ್ದೀವಿ, ಏನೇನು ಕತೆ ಅಂತ. ನೀವು ಹೇಳಿದ್ರೆ ಒಂದು ಮಗು ಬಂದರೂ ಕೂಡ ನಾವು ಈ ಶಾಲೆ ನಡೆಸ್ತೀವಿ ಅನ್ನೋ ಸಂಕಲ್ಪ ಮಾಡಿದರೆ ನಡೆಸ್ತಾ ಇದ್ದಾರೆ ಅಂತ. ಹಂಗಂದ್ರೆ ಲಾಭದಾಯಕ ಕೆಲಸ ಅಲ್ಲ. ಲಾಭ ಬರೋರು ಏನು ಮಾಡ್ತಾರೆ, ಈ ವರ್ಷ 1000 ಸ್ಟೂಡೆಂಟ್ ಬೇಕು, ನೆಕ್ಸ್ಟ್ ಇಯರ್ 2000 ಸ್ಟೂಡೆಂಟ್ ಬೇಕು, ನೆಕ್ಸ್ಟ್ ಇಯರ್ ಫೀಸಿಂಗ್ ಜಾಸ್ತಿ ಮಾಡಬೇಕು ಅಂತ ಯೋಚನೆ ಮಾಡೋ ಸಂಸ್ಥೆಗಳ ಕಾಲಘಟ್ಟದಲ್ಲಿ ಅವರು ವಾರಕ್ಕೊಂದಿನ ಶಾಲೆ ನಡೆಸಿ ಕನ್ನಡವನ್ನು ಉಳಿಸಿ ನಮ್ಮ ಸರ್ಕಾರಿ ಶಾಲೆಗೂ ಒಂದು ಬೋರ್ಡ್ ಕೊಡುವಂಥ ಕೆಲಸ ಅದೇನೇ ಆಗಿರಲಿ. ಹಾಗಾಗಿ ನಿಸ್ವಾರ್ಥವಾದಂಥ ಸೇವೆ, ಭಾಷೆಯನ್ನು ಉಳಿಸುವ ಬೆಳೆಸುವ ನಿಮ್ಮ ಕಾರ್ಯಕ್ಕೆ, ನಿಮ್ಮ ಎಲ್ಲ ಜರ್ಮನಿಯ ಈ ಒಂದು ಕನ್ನಡ ಉಳಿಸುವಂಥ ಮನಸ್ಸುಗಳಿಗೆ ನನ್ನ ಕರ್ನಾಟಕ TV ಕಡೆಯಿಂದ ತುಂಬ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ನನಗೆ ಭಾಳಷ್ಟು ವಿಷಯಗಳು ಸಿಕ್ತು. ಹೌದು, ನಾವು ಯಾವ ವಿಷಯದಲ್ಲಿ ಗ್ರೇಟ್, ಎಲ್ಲ ನಾವು ಹೊರ ದೇಶಗಳೇ ಸೂಪರ್ಸ್ ಅಲ್ಲ, ಅವ್ರಿಗಿಂತ ನಾವು ಯಾವ ವಿಷಯದಲ್ಲಿ ಗ್ರೇಟ್, ಎಲ್ಲವನ್ನು ಜರ್ಮನಿಯ ಜೀವನವನ್ನು ಹೇಳಿದ್ರಿ. ಇನ್ನೂ ಭಾಳಷ್ಟು ವಿಷಯಗಳಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಮತ್ತೊಂದು ಬಾರಿ ಇಂಡಿಯಾಗೆ ಬಂದಾಗ ಅವತ್ತಿನ ಬದಲಾವಣೆಗಳ ಬಗ್ಗೆ ನಾವು ಒಂದಷ್ಟು ಮಾತಾಡೋಣ. ನನಗಂತೂ ಖುಷಿ ಆಯಿತು ನಿಮ್ಮನ್ನ ಇಂಟರ್ವ್ಯೂ ಮಾಡಿದ್ದು. ಮೇಡಮ್ ಮತ್ತೆ ಸಿಗ್ತಾರೆ ಮುಂದಿನ ವರ್ಷ, ಹಾಗೆ ಸಂದರ್ಶನ ಮಾಡ್ತೀನಿ. ಅದ್ರ ಜೊತೆಗೆ ಇವರ ಪುತ್ರಿ ಮಗಳು ಸಂಹಿತಾ, ಆಕೆ ಕೂಡ ಕನ್ನಡ ಕಲಿತು ನೀವು ನೋಡ್ಲೇಬೇಕಾ ಇಂಟರ್ವ್ಯೂನ, ನೆಕ್ಸ್ಟ್ ಎಪಿಸೋಡ್ ಬರುತ್ತದು. ನಮ್ಮ ಮಕ್ಕಳು ಬೇರೆ ದೇಶಕ್ಕೆಲ್ಲೂ ಹೋಗಿರಲ್ಲ, ಕರ್ನಾಟಕದ ಬೆಂಗಳೂರಲ್ಲಿ ಇರೋರೆ ಅಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡೋದು ಕಷ್ಟ. ಆದರೆ ಸಂಹಿತಾ ಹುಟ್ಟಿದ್ದು ಜರ್ಮನಿಯಲ್ಲೇ, ಬೆಳೆದಿದ್ದಲ್ಲೇ, ಓದ್ತಿರೋದಲ್ಲೇ, ಬದುಕ್ತಿರೋದಲ್ಲೇ, ಆದರೆ ಕನ್ನಡ ಮಾತ್ರ ಅದ್ಭುತವಾಗಿ ಮಾತಾಡ್ತಾರೆ. ಆ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ಬರುತ್ತೆ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬ ಧನ್ಯವಾದಗಳು. ನೀವು ಉತ್ರಳ್ಳಿಯಿಂದ ಇಲ್ಲಿ ನೀವು ಹೇಳ್ತೀರಾ ಜರ್ಮನಿಯಿಂದ ಬೆಂಗಳೂರು ಬಂದಿರ್ಬೇಕಾದ್ರೆ ನೀನು ಉತ್ರಳ್ಳಿಯಿಂದ ನಿಮ್ಮ ಅಮೃತಹಳ್ಳಿ ಯಾವ್ದು ಅಂತ ಕೇಳ್ಬೋದು. ಬಟ್ ನನ್ಗಂತೂ ಬಹಳ ಖುಷಿ ಆಯ್ತು. ನನ್ಗೂ ಅಷ್ಟೇ. ನಾನು ಮೊದಲನೇದಾಗಿ ನನ್ನ ಕಡೆಯಿಂದ, ನಾನು ನಮ್ಮ ಮನೆಯವ್ರ ಕಡೆಯಿಂದ, ನನಗಿದು ಮೊದಲನೇ ಅನುಭವ. ಈ ತರ ಟಿವಿ ಅನ್ನೋ ಹೆಸರು ನೋಡಿದ್ ಗೊತ್ತು, ವಿನಃ ಟಿವಿಯಿಂದ ಕರೆದು ಇದೆಲ್ಲ ಮೊದಲನೇ ಅನುಭವ. ಇಟ್ಸ್ ಎ ಗ್ರೇಟ್ ಹಾನರ್. ನೀವು ಶಾಲೆನ ಕೆಲಸನ ಗುರುತಿಸಿ ಅದ್ರ ಪರವಾಗಿ ನಾನು ಮಾತಾಡಿದ್ದಕ್ಕೆ, ನಿಮ್ಮನ್ನ ನೋಡಿ ಕರೆದಿದ್ದು ತುಂಬ ಖುಷಿ ಆಯಿತು. ನಿಮಗೆ, ನಿಮ್ಮ ತಂಡದವ್ರಿಗೆ ನನ್ನ ಕಡೆಯಿಂದ ಮೊದಲನೇ ಕೃತಜ್ಞತೆಗಳು. ಆಮೇಲೆ ನಮ್ಮ ಕನ್ನಡ ಶಾಲೆ ತಂಡದವ್ರಿಗೆ ನಾನು ಹೇಳಿದೆ, ಹಿಂಗೆ ಅವತ್ತು ನನ್ನ ಭಾಷಣ ಆದಮೇಲೆ ಯಾರೋ ಇಬ್ರು ಬಂದು ಮಾತಾಡ್ಸಿದ್ರು, ಇಂಟರ್ವ್ಯೂ ಕೊಡಿ ಎಂದ್ಯಾರೆ ಅಂತ. ನಮ್ಮ ತಂಡದವರು ತುಂಬಾ ಖುಷಿ ಪಟ್ಟರು. ರಶ್ಮಿಜಿ ನೀವು ಹೋಗಿ ಹೋಗಿ ಮಾತಾಡಿ ಮಾತಾಡಿ, ಬಿಡ್ಬೇಡಿ ನಮ್ಮ ಶಾಲೆ ಬಗ್ಗೆ ಮಾತಾಡಿ, ನಿಮಗೆ ಒಂದೇ ಇಲ್ಲ ಅಂತ ಅಂದರೆ ಅವರು ಅಷ್ಟೇ ಖುಷಿಯಾಗಿ ನನ್ನನ್ನು ಹುರಿದುಂಬಿಸಿ ಕಳಿಸ್ಕೊಟ್ಟಿದ್ದಲ್ದೆ ತುಂಬ ಎಕ್ಸೈಟ್ ಆಗಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ನನ್ನ ತರಾನೇನೆ ಶಾಲೆಗೋಸ್ಕರ ದಿ ಲೀವ್ ಅಂಡ್ ದಿ ಫೀಲ್ ಫಾರ್ ಶಾಲೆ ನಮ್ಮ ತಂಡದವರು. ನಾನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ 2 ಸೆಕೆಂಡಲ್ಲಿ. ನಮ್ಮ ಮ್ಯೂನಿಕ್ ಶಾಲೆ ತಂಡದಲ್ಲಿ ನನ್ನ ಜೊತೆ ಲತಾ, ಸಂಜಯ್ ಕುಮಾರ್, ಪ್ರವೀಣ್ ಗುಡಿ, ಸ್ವಾತಿ ಮತ್ತು ಅನಿತಾ ಮೇಡಮ್ ಅಂತ ಇದ್ದಾರೆ. ಆನ್ಲೈನ್ ಶಾಲೆಯಲ್ಲಿ ಗುರುದತ್ ಜಿ, ಭೂಮಿಕಾ, ವಿನಾಯಕ್, ಲೋಹಿತ್ ಮತ್ತು ವಸುಧಾಜಿ ಮತ್ತು ಪವಿತ್ರ ಅಂತ ಹೇಳಿದ್ದಾರೆ. ನಮ್ಮ ಯರ್ಲಾಂಗನಲ್ಲಿ ಇನ್ನೊಂದು ಉಪಸ್ಥಿತ ಶಾಲೆ ಇರೋ ಕಡೆ ಹೇಮಾ ಮಹಾದೇವಪ್ಪ ಅಂತ ಅವರು ಹೆಡ್ ಮಾಡ್ತಿದ್ದಾರೆ. ಅವ್ರ ಜೊತೆ ಗಿರೀಶ್ ಕುಮಟಗಿ ಅಂತ ಅವರು ಅವತ್ತು ನಮ್ಮ ಸಮ್ಮೇಳನಕ್ಕೂ ಬಂದಿದ್ರು, ನಿಮ್ಮ ಜೊತೆ ಅವರು PhD ಸ್ಟೂಡೆಂಟ್. ಅವರು ಶ್ರೀನಿಧಿ ಗಾಣಿಗ ಅಂತ ಹೇಳಿ, ಮೇಘ ಅಂತ ಮತ್ತು ಮೇಘನಾ ಷಡಾಕ್ಷರಯ್ಯ ಅಂತ ಹೇಳಿ ಅಂತ ಇದ್ದಾರೆ. ಮತ್ತು ಆಡಳಿತ ಮಂಡಳಿನಲ್ಲಿ ವಿಜಯ್ ಕುಮಾರ್ ಮತ್ತು ಸುಮಿತ್ ಮಶೆಟ್ಟೆ ಅಂತೆಲ್ಲ ಇದ್ದಾರೆ ವಿನಾಯಕ್ ಜೊತೆ. ಸೊ ಇವರೆಲ್ಲ ಆಸ್ ಎ ಸೆಟ್ ತುಂಬ ಪ್ಯಾಷನೇಟ್ ಆಗಿ ಅವರು ನಿಮಗೆ, ಅವರೆಲ್ಲರ ಪರವಾಗಿ ನಿಮಗೆ ನಾನು ಬಿಗ್ ಹಾಯ್ ಹೇಳ್ತೀನಿ. ಜೊತೆಗೆ
ಬಿಗ್ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಥ್ಯಾಂಕ್ಸ್ ಅಂತ ಯಾಕೆ ನಾವು ಕನ್ಕ್ಲೂಡ್ ಮಾಡೋಣ, ಕನ್ನಡ ಬಗ್ಗೆ ಮಾತಾಡಿದಾಗ ಹಾ. ಹೃತ್ಪೂರ್ವಕ ಧನ್ಯವಾದಗಳು. ಆಯ್ತಾ? ಖಂಡಿತವಾಗಿ ನಂಗೆ ಬಹಳ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಹಾಗೆ ನಾನಾಗ್ಲಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಅಂತ ನಮ್ಮ ಟ್ಯಾಗ್ ಲೈನ್. ಹಾಗಾಗಿ ನಿಮ್ಮ ಜರ್ಮನಿ ಶಾಲೆಯ ಸಂಬಂಧಪಟ್ಟಂತೆ, ನಮ್ಮ ಕನ್ನಡಿಗರ ಸಂಬಂಧಪಟ್ಟಂತೆ ಸುದ್ದಿಗಳು ಕೇವಲ ನಾನಾಗ್ಲೇ ಇಲ್ಲ ರಾಜಕಾರಣ ಸುದ್ದಿಗಳನ್ನೇ ಜಾಸ್ತಿ ಮಾಡ್ತಿದ್ದೇನೆ ಬಿಟ್ಟು ಹೊರಗಡೆ ಬಂದು ನಾನು ಇವತ್ತು ನಿಮ್ ಸಂದರ್ಶನ ಮಾಡ್ತಿದ್ದೀನಿ. ಶಿಕ್ಷಕರ ತಂಡ ಎರಡು ಹೆಸರು ಮರ್ತು ಬಿಟ್ಟೆ, ಅದು ಬಯಸ್ಕೋತೀನಿ. ಸಂಹಿತಾ ಮತ್ತೆ ಡಾಕ್ಟರ್ ಅನುಷಾ ಶಾಸ್ತ್ರಿ ಅಂತ ಇದ್ದಾರೆ. ಇನ್ನು ಯಾರ ಹೆಸರು ಮರ್ತನೋ ನಾನು ಈಗಲೇ ಸಾರಿ ಕೇಳ್ಕೊತಾ ಇದ್ದೀನಿ, ಬಿಕಾಸ್ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಖಂಡಿತ ಚೆನ್ನಾಗಿದೆ ನಿಮ್ಮ ಟ್ಯಾಗ್ ಲೈನ್. ನನಗೆ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಶಾಲೆ ಜರ್ಮನಿಯ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅದನ್ನ ಸುದ್ದಿ ಪ್ರಸಾರ ಮಾಡುವಂತದ್ದು ಅವಕಾಶಗಳಿದ್ರೆ ಅದನ್ನ ಖಂಡಿತವಾಗಿ ಇದ್ ಮಾಡಿ ಅದನ್ನ ನಮ್ಮ ಕರ್ನಾಟಕ ಟಿವಿ ನಾವು ಅದನ್ನ ಪಬ್ಲಿಷ್ ಮಾಡೋಣ, ಜನಗಳ ತಲುಪೋಣ. ಯಾಕಂದ್ರೆ ಒಂದೊಳ್ಳೆ ಕಾರ್ಯ, ಒಂದೊಳ್ಳೆ ಕೆಲಸ. ಭಾಷೆ ಬಹಳ ಮುಖ್ಯ. ಒಬ್ಬ ಮನುಷ್ಯನ ಜೀವನ ಭಾವನೆ ಅರ್ಥ ಆಗದೆ ಭಾಷೆ ಮೂಲಕ. ಹಾಗಾಗಿ ಏನೇ ಒಂದ್ ಭಾಷೆ ಇಂಗ್ಲಿಷ್ ಮಾತಾಡ್ಬೋದು, ಹಿಂದಿ ಹಾಗಾಗಿ ನಾನು ಯಾವ್ದೋ ಒಂದು ಮಾತಾಡ್ತೀನಿ ಅದು ಭಾಷೆ ಕನ್ನಡ ಆಗಿರುತ್ತೋ ಅದು ತೆಲುಗು ಆಗೇನೋ ಆಗಿರುತ್ತೆ. ಹಾಗಾದ್ರೆ ನೀವು ಕನ್ನಡ ಉಳಿಸೋಕೋಸ್ಕರ ಬೆಳೆಸೋಕೋಸ್ಕರ ಮುಂದಿನ ಪೀಳಿಗೆಗೆ ಅದನ್ನ ನೀಟಾಗಿ ತಗೊಂಡು ಹೋಗ್ತಿದ್ದೀರಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡ್ ನಿಮ್ಮ ಮಗಳು, ಹಾಗೆ ನನ್ಗೆ ಬಹಳ ಖುಷಿ ಆಗುವಂತ ಇಂಟರ್ವ್ಯೂ ಅದು. ಹಾಗಾಗಿ ಖಂಡಿತವಾಗಿ ಅದನ್ನು ಕೂಡ ನೆಕ್ಸ್ಟ್ ಎಪಿಸೋಡ್ ನೀವು ನೋಡ್ತೀರಿ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ ತಮಗೂ ಕೂಡ. ಯಾರ್ಯಾರು ಈ ಎಪಿಸೋಡ್ ನೋಡಿದಿರಿ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೊಂದಾಗ್ಲೇ ಹೇಳಿದೆ, ನೀವು ಯಾರು ಕನ್ನಡ ಕಲಿಸುವ ಹಂಬಲ ಇರೋ ನಮ್ಮ ಕನ್ನಡ ಶಿಕ್ಷಕರು ಯಾರಾದ್ರೆ ಖಂಡಿತವಾಗಿ ಕಾಮೆಂಟ್ ಮಾಡಿ, ನಾನು ಮೇಡಮ್ಗೆ ಕನೆಕ್ಟ್ ಮಾಡ್ತೀನಿ. ನೀವು ಜರ್ಮನಿಯಲ್ಲಿ ನಮ್ಮ ಕನ್ನಡ ಶಾಲೆ ಜರ್ಮನಿ ಅಲ್ಲಿ ಯಾರ್ಯಾರು ಕಲಿತಿದ್ದಾರೆ ಅವರೆಲ್ರಿಗೂ ಕೂಡ ನಿಮ್ಮ ಶೈಲಿಯ ಅನ್ನೋದಕ್ಕಿಂತ ಇಲ್ಲಿಯ ಪ್ರಾಪರ್ ಆಗಿ ಯಾವ್ದು ಕಲಿಸ್ಬೇಕು ಅಂತ ನೀವು ಇದಿರಲ್ಲ, ಈಗಾಗಲೇ ಪಾಠ ಮಾಡ್ತಿದ್ದೀರಲ್ಲ, ಕನ್ನಡ ಶಿಕ್ಷಕರಿಗೆ ಮಾತ್ರ ಅವಕಾಶ ಹಾಗಾಗಿ ಅಂತ ಹೇಳ್ತಾ ನೀವು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.